ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ಎಷ್ಟರ ಮಟ್ಟಿಗೆ ವೇದಿಕೆ ಆಯ್ತೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ನಡೆದ ಮಾತಿನ ಜಟಾಪಟಿಯಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟದ್ದು ಒಂದು ಕುರ್ಚಿ ಕಾಳಗ, ಎರಡನೆಯದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಿಸ್ ಆಗಿರುವ ಅಥವಾ ಸ್ಕಿಪ್ ಆಗಿರುವ 2 ಕಂತಿನ ಹಣ. ಇದರ ಜೊತೆಗೆ ಇವತ್ತಿನ ಅಧಿವೇಶನದಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟ ವಿಚಾರ ಅಂತಂದ್ರೆ ಮೂರನೆಯ ವಿಚಾರ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಂಡಿಸಿರ್ತಕ್ಕಂಥ ಹೊಸದೊಂದು ಮಸೂದೆ ಸದ್ದು ಗದ್ದಲದ ನಡುವೆ ಪಾಸ್ ಆಯಿತು. ಆದರೆ ಬಿಜೆಪಿ ಇಂಥದ್ದೊಂದು ವಿಚಾರ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಮಂಡಿಸಲಿಕ್ಕೆ ಚಿಂತನೆ ನಡೀತಿದೆ ಅನ್ನೋ ವಿಚಾರ ಹೊರಬಿದ್ದ ದಿನದಿಂದಲೂ ಕೂಡ ಕಟುವಾಗಿ ಟೀಕಿಸ್ತಾ ಬರ್ತಾ ಇದೆ ಬಿಜೆಪಿಯ ವಾದ. ಇದು ಬಿಜೆಪಿಯ ಹಾಗೆ ಬಿಜೆಪಿಯ ಧ್ವನಿಯನ್ನ, ಬಿಜೆಪಿ ಪಕ್ಷ ಹಾಗೆ ಬಿಜೆಪಿ ನಾಯಕರ ಧ್ವನಿಯನ್ನ ಹತ್ತಿಕ್ಕಲಿಕ್ಕೆ ಅಂತಲೇ ತರ್ತಾ ಇರುವ ಬಿಲ್. ಅದರಲ್ಲೂ ಬಹಳ ಪ್ರಮುಖವಾಗಿ ಹಿಂದುತ್ವದ ಪರವಾಗಿ ಮಾತನಾಡುವವರನ್ನ ಹತ್ತಿಕ್ಕುವ ಸಲುವಾಗಿ ತರ್ತಾ ಇರುವ ಬಿಲ್ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಇದನ್ನ ಬಹಳ ಟ್ಯಾಕ್ಟಿಕ್ಫುಲ್ ಆಗಿ ನಮ್ಮ ರಾಜ್ಯವೇ ಮೊದಲ ರಾಜ್ಯ ಆಗಬೇಕು, ದ್ವೇಷ ಭಾಷಣದ ವಿರುದ್ಧವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳುವಲ್ಲಿ ಮೊದಲ ಹೆಜ್ಜೆ ಇಟ್ಟಿರುವ ರಾಜ್ಯ ಅಂತ ಹೇಳಿ ವಾದವನ್ನು ಮಂಡಿಸ್ತಾ ಇದೆ. ಇವತ್ತು ಈ ವಾದ ಪ್ರತಿವಾದಕ್ಕೂ ಕೂಡ ಅವಕಾಶ ಸಿಗದೆ ಬಿಲ್ ಏನೋ ಪಾಸ್ ಆಗಿದೆ. ನಿಜಕ್ಕೂ ಕೂಡ ಈ ಬಿಲ್ ಬಿಜೆಪಿ ಹೇಳ್ತಾ ಇರೋ ರೀತಿಯಲ್ಲಿ ರಾಜಕೀಯ ಪೂರಿತಾನ, ಹಿಂದೂಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲೇ ಕಾಂಗ್ರೆಸ್ ತರ್ತಾ ಇರುವಂತಹ ಬಿಲ್ಲ, ಅಥವಾ ನಿಜವಾದ ಉದ್ದೇಶ ಏನು, ಇದರ ಅವಶ್ಯಕತೆ ಏನು? ಈ ಪ್ರಶ್ನೆಗಳಿಗೆ ಅಲ್ಲುತ್ತರ ಸಿಕ್ತೋ ಇಲ್ಲೋ ಮಹಾಭಾರತ ವೇದಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ JDS ಕಡೆಯಿಂದ ನಮ್ಮ ಜೊತೆಯಲ್ಲಿ ನರಸಿಂಹಮೂರ್ತಿ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು, ಸಾದಿಕ್ ಪಾಷಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಹೊರಗಿನಿಂದ ವಜ್ರದೇಹಿ ಶ್ರೀಗಳು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಂದೋಲನ ಶ್ರೀಗಳು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ಇವತ್ತು ವಿರೋಧ ಪಕ್ಷದ ನಾಯಕರಾದ R. ಅಶೋಕ್ ಅವರ ಸ್ಟೇಟ್ಮೆಂಟ್, ಅದನ್ನೇ ನಾನು ಪ್ರಶ್ನೆಯಾಗಿ ಕೇಳ್ತಿದ್ದೀನಿ. ಕಾನೂನು ಪಂಡಿತರಿಗೆ, ತಜ್ಞರಿಗೆ ಯಾರಿಗೂ ಕೂಡ ಬರದ ಚಿಂತನೆ ಇಂಥದ್ದೊಂದು ಹೊಸ ಲಾ ತರುವ ಅವಶ್ಯಕತೆ ಇದೆ ಅನ್ನೋದ್ರ ಅರಿವಾಗದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದಕ್ಕಿದ್ದ ಹಾಗೆ ಈಗ ಯಾಕೆ ಅರಿವಾಯಿತು? ಇದರ ನೆಸೆಸಿಟಿ ಏನಿತ್ತು ಅಂತ ಹೇಳಿ. ಇಲ್ಲ ನೋಡಿ, ಈಗ ಕಾನೂನು ಪಂಡಿತರು, ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾ ಇರ್ತಕ್ಕಂಥವ್ರು, ಹಿರಿಯ ತಜ್ಞರು, ಅಧಿಕಾರಿಗಳು, ಅವರ ಮಾರ್ಗದರ್ಶನ, ಅವರ ತಂಡದ ಒಪಿನಿಯನ್ನು, ಅವರ ಸಲಹೆ ಮೇರೆಗೆ ಈ ಕಾನೂನನ್ನು ತರ್ತಾ ಇರ್ತಕ್ಕಂಥದ್ದು, ಈ ಬಿಲ್ಲನ್ನು ತಂದಿರ್ತಕ್ಕಂಥದ್ದು. ನೋಡಿ, ಕಳೆದ 1 ವರ್ಷದಲ್ಲಿ 2024-25ರಲ್ಲಿ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ 85 ಈ ಥರ ಏನು ದ್ವೇಷ ಭಾಷಣ, ದ್ವೇಷ ಏನು ಕ್ರೈಮ್, ಅದರ ಒಂದು ಕ್ರಮಗಳಾಗಿದೆ, ಕೇಸ್ಗಳಾಗಿದ್ದಾವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕೇವಲ ಒಂದು ಜಿಲ್ಲೆಯಲ್ಲಿ ಈ ರೀತಿ ಆಗೋದಾದರೆ ಇಡೀ ಕರ್ನಾಟಕ ಒಂದು ಸರ್ವಜನಾಂಗದ ಶಾಂತಿಯ ತೋಟ. ಯಾವ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾರನ್ನು ದ್ವೇಷ ಮಾಡಬಾರ್ದು, ಮತೀಯವಾದವನ್ನು ಬಿತ್ತಬಾರ್ದು, ಸೌಹಾರ್ದತೆಯನ್ನು ಕಾಪಾಡಬೇಕು, ಭ್ರಾತೃತ್ವವನ್ನು ಕಾಪಾಡಬೇಕು, ಅದೆಲ್ಲ ನಾಯಕರು ಒಪ್ತಾರೆ. ಇವನ್ ಬಿಜೆಪಿಯವರು ಅದನ್ನು ಒಪ್ತಾರೆ. ಅದಕ್ಕೆ ನನ್ನ ಪ್ರಕಾರ ಅವ್ರಿಗೆ ವಿರೋಧ ಇಲ್ಲ ಅಂತ ಅನ್ಕೊಂತೀನಿ ನಾನು. ಆದರೆ ಯಾರು ನೈಜವಾಗಿ ಪ್ರಾಮಾಣಿಕ ಭಾರತೀಯ ಇದ್ದಾರೆ, ಕಾನೂನಿಗೆ ಗೌರವ ಕೊಡೋ ಭಾರತೀಯ ಇದ್ದಾರೆ, ಕನ್ನಡಿಗ ಇದ್ದಾರೆ, ಅವ್ರು ಯಾವತ್ತೂ ಕೂಡ ದ್ವೇಷ ಭಾಷಣವನ್ನು ಮಾಡೋಲ್ಲ. ರಾಜಕೀಯಕ್ಕಾಗಿ ಅಥವಾ ಯಾವುದೋ ಒಂದು ಮತೀಯವಾದವನ್ನು, ಧರ್ಮಾಂಧತೆಯನ್ನು ಬಿತ್ತಲಿಕ್ಕೋಸ್ಕರ ದ್ವೇಷ ಭಾಷಣವನ್ನು ಮಾಡೋದನ್ನ ಯಾವ ಧರ್ಮದವನೇ ಮಾಡಲಿ, ಯಾವ ಜಾತಿಯವನೇ ಮಾಡಲಿ, ಯಾವ ಭಾಷಿಕನೇ ಮಾಡಲಿ, ಅದನ್ನ ಕಡಿವಾಣ ಹಾಕಬೇಕಾಗಿರತಕ್ಕಂಥದ್ದು ಕಾನೂನಿನ ಕೆಲಸ. ಅದಕ್ಕಾಗಿ ಈ ಥರ ಒಂದು ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರ ಈ ಥರ ಒಂದು ದ್ವೇಷ ಭಾಷಣವನ್ನು ಅಥವಾ ಕ್ರೈಮನ್ನು ತಡೆಯುವಂಥ ಒಂದು ಮಸೂದೆಯನ್ನು ತಂದಿದೆ. ಇದು ಇಡೀ ದೇಶಕ್ಕೆ ಮಾದರಿ ಆಗ್ತದೆ. ಇದನ್ನು ಬಿಜೆಪಿಗರು ಸಂತೋಷದಿಂದ ಕುಣಿದಾಡಿಕೊಂಡು ಖುಷಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಕುಣಿದಾಡ್ತಾ ಇದ್ದಾರೆ, ಖುಷಿಯಿಂದ ಸ್ವಾಗತ ಮಾಡ್ತಾ ಇಲ್ಲ. ಬಟ್ ಅವರದ್ದು ಯಾವುದೇ ರೀತಿಯ ಅವರಿಗೆ ಒಂದು ಅಸಮಾಧಾನ ಇದ್ದರೆ, ಅವ್ರಿಗೊಂದು ಸಂಶಯ ಇದ್ದರೆ ಅದನ್ನು ಚಿಂತೆ ಮಾಡೋದು ಬೇಡ. ಕಾನೂನು ಎಲ್ಲರಿಗೂ ಸಮ. ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರು ಕಾನೂನು ಎಲ್ಲರನ್ನೂ ಇದೇ ಥರ ನೋಡ್ತದೆ ಹೊರತು ಒಬ್ಬ ಧರ್ಮದವನನ್ನ, ಒಬ್ಬ ಜಾತಿಯವನನ್ನ ನೀನು ಮೇಲು, ನೀನು ಕೀಡು, ಅಥವಾ ನೀನು ಮಾಡಿದ ಸರಿ, ನೀನು ಮಾಡಿದ ತಪ್ಪು ಅಂತ ಹೇಳೋದು ವಿಂಗಡಣೆ ಮಾಡೋದಿಲ್ಲ. ಬೇಸಿಕಲಿ ಇದು ಧರ್ಮದ ವಿಚಾರದ ಚರ್ಚೆ ಇದಕ್ಕೆ ಮಾತ್ರ ಸೀಮಿತವಾಗಿ ತರ್ತಾ ಇರುವ ಬಿಲ್ ಅಂತ ಹೇಳಿ ನಿಮ್ಮ
ಮಾತಿನಲ್ಲಿ ಇಲ್ಲ, ನಾನು ವ್ಯಕ್ತವಾಗ್ತದೆ. ಜಾತಿನೂ ಹೇಳ್ದೆ, ಭಾಷೆನೂ ಅದೇ ಹೇಳ್ದೆ, ಧರ್ಮ, ಕನ್ನಡ ಜಾತಿ. ಜಾತಿ ಭಾಷೆ ಯಾವುದೇ ವ್ಯಕ್ತಿ So ಆಗ್ಬೋದು, the main ಸಂಘಟನೆ focus is ಆಗಬಹುದು. on ಧರ್ಮಕ್ಕೆ ಸಂಬಂಧಪಟ್ಟ ಇಲ್ಲ, ಭಾಷಣಗಳು, main- ಜಾತಿಗೆ main ಸಂಬಂಧಪಟ್ಟ. ಜಾತಿ ಆಗ್ಬೋದು, ಧರ್ಮ ಯಾಕಂದ್ರೆ ಆಗ್ಬೋದು. ಬೇರೆ ಯಾವ್ದು ವಿಚಾರ ನಿಮ್ಮ ಇಲ್ಲ, ಈ ಇಲ್ಲ, ಇಷ್ಟೊತ್ತಿನ ಇಲ್ಲ, ಮಾತಿನಲ್ಲಿ ನಾನು ಪ್ರಸ್ತಾಪ ಮೂರು ಆಗಿಲ್ಲ. point- ನಾನು ಹಾಗಾಗಿ ಮೂರು ಪಾಯಿಂಟ್ ಹೇಳಿದೆ. ಧರ್ಮ, ಜಾತಿ, ಭಾಷೆ ಆಗಬಹುದು, ಯಾವುದೇ ವ್ಯಕ್ತಿಯ ಕುರಿತಾಗಬಹುದು, ಯಾವುದೇ ಸಂಘಟನೆಯನ್ನು ಕುರಿತಾಗಬಹುದು, ಯಾರ ಮೇಲೂ ತಾರತಮ್ಯ ಮಾಡಿ ಸಮಾಜದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡಿ ದ್ವೇಷವನ್ನು ಮೂಡಿಸತಕ್ಕಂತಹ, ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂತಹ ಯಾವುದೇ ವ್ಯಕ್ತಿ ಆಗಲಿ, ಸಂಘ ಆಗಲಿ, ಪಕ್ಷ ಆಗಲಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಒಂದು ತಂದಿರತಕ್ಕಂಥದ್ದು. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಹಂಗಾಗಿ ಬಿಜೆಪಿಗರು ನಿಶ್ಚಿಂತೆಯಿಂದ ಇರಬೇಕಂತ ನಾನು ಮನವಿ ಮಾಡ್ತೀನಿ. ರೈಟ್. ನಮ್ಮ ಜೊತೆಯಲ್ಲಿ ಬಹುಶಃ ಬಿಜೆಪಿ ಶಾಸಕರು ಭರತ್ ಶೆಟ್ಟಿ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ತರ್ತಾ ಇರುವ ಮಹತ್ವದ ಕ್ರಮ ಇದು. ಬಿಜೆಪಿಗರು ಕುಣಿದಾಡ್ತಾ ಇದನ್ನು ಸ್ವಾಗತ ಮಾಡಬೇಕಾಗಿತ್ತು, ಆದರೆ ವಿರೋಧ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ಅನುಮಾನ. ಜೊತೆಗೆ ನನ್ನದು ಒಂದು ಪ್ರಶ್ನೆ, ಈ ಮಸೂದೆ ಮಂಡನೆ ಆದ ತಕ್ಷಣ ಇದು ಹಿಂದುತ್ವಕ್ಕೆ ಲಿಂಕು, ಬಿಜೆಪಿನೇ ಟಾರ್ಗೆಟು, ಅಥವಾ ದ್ವೇಷ ಭಾಷಣ ಮಾಡೋದು ಕೇವಲ ಬಿಜೆಪಿಗರು, ಹಿಂದುತ್ವವಾದಿಗಳು, ಹೀಗೆ ಯಾಕೆ ವ್ಯಾಖ್ಯಾನ ಮಾಡಬೇಕು ಅಂತ? ಈ ವ್ಯಾಖ್ಯಾನವನ್ನು ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಇಫ್ ಯು ಗೋ ಇನ್ ಟು ದ ಆ್ಯಕ್ಟ್ ಪ್ರಾಪರ್ಲಿ, ಆ್ಯಕ್ಟಿನ ಒಳಗೋಗಿ ನೋಡಿದರೆ ಈಗ ಹೋಗ್ತಾ ಇದೆ. ಅದರಲ್ಲಿ ಮೊದಲು BNS ಅಲ್ಲಿ ಇದೆಲ್ಲ ಏನೆಲ್ಲ ವಿಷಯ ಇದೆ ಅದನ್ನು ಆಲ್ರೆಡಿ ಕವರ್ ಆಗಿದೆ. ಭಾರತೀಯ ನ್ಯಾಯ ಸಮಿತಿಯಲ್ಲಿ ಕವರ್ ಮಾಡಿದ್ದಾರೆ. ಸ್ಟೇಟಲ್ಲಿ ಪುನಃ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ. ಒಂದು. ಎರಡನೇದು, ಇವರು ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 1 to 3 years ಪನಿಷ್ಮೆಂಟ್ ಏನಿದೆ ಅದನ್ನು 1 to 7 years ಮಾಡಿದ್ದಾರೆ. 1 to 7 years ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಇವರ ರಾಜಕೀಯ ವಿರೋಧಿಗಳನ್ನು, ಇವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನು ನಾನ್ ಬೇಲೇಬಲ್ ಸ್ಕೀಮಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. 7 yearsವರೆಗೆ ಕನ್ವಿಕ್ಟೆಡ್ ಪನಿಷ್ಮೆಂಟ್ 7 yearsವರೆಗೆ ಇದ್ದರೆ. ಹಿಂದೆ BNS ಅಲ್ಲಿ 3 years ಅಂತ ಉಂಟು. ಇವರು 7 yearsವರೆಗೆ ಅದನ್ನು ಎಳೆದು ಅವರ ರಾಜಕೀಯ ವೈರಿಗಳನ್ನು ಸೆದೆಬಡಲಿಕ್ಕೆ ನಮ್ಮ ವಾಯ್ಸ್ ಏನಿದೆ, ನಮ್ಮ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ನಾನೊಬ್ಬರು ಯಾರೋ ನಿಮ್ಮಲ್ಲಿ ಈಗ ಮಾತಾಡ್ತಾ ಇದ್ರು, ನನಗೆ ಗೊತ್ತಿಲ್ಲ ಯಾರಂತ ಮಾತಾಡ್ತಾ ಅವ್ರು ಹೇಳಿದರು, ಎಲ್ಲರಿಗೂ ಒಂದೇ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಹೇಳಿದರು. ಎಲ್ಲರಿಗೂ ಒಂದೇ ರೂಲ್ಸ್ ರೆಗ್ಯುಲೇಷನ್ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ವ್ಯಕ್ತಿ ಮತ್ತು ಅವರ ತಂಡದವ್ರ ಮೇಲೆ ಇನ್ನೂ ಸಹ ಕ್ರಮ ಆಗಲಿಲ್ಲ. ಐವನ್ ಡಿಸೋಜ್ ಅವರು ಬಾಯಿ ಬಂದಾಗೆ ಗವರ್ನರಿಗೆ ಬೈದರು, ಇನ್ನೂ ಸಹ ಕ್ರಮ ಆಗಲಿಲ್ಲ. ನನ್ನ ಮೇಲೆ ಇರ್ಬೋದು, ವೇದವ್ಯಾಸ ಕಾಮತ್ರ ಮೇಲೆ ಇರ್ಬೋದು, ಹರೀಶ್ ಪುಂಜರ ಮೇಲೆ ಇರ್ಬೋದು, ಇವರಿಗೆ ಮನಸ್ಸಿಗೆ ಬಂದ ಹಾಗೆ ಕೇಸ್ ಮಾಡ್ತಾರೆ. ನಮಗೇನೋ ಕೋರ್ಟಲ್ಲಿ ಅದನ್ನು ಸ್ಕ್ವಾಶ್ ಮಾಡುವ ಅವಕಾಶ ಸಿಕ್ತು ಮತ್ತು ಬೇಲ್ ಸಿಕ್ತು. ಅಂದರೆ ಇವರು ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಳಿಕ್ಕೆ 3 years BNS ಅಲ್ಲಿ ಏನಿದೆ ಅದನ್ನು 7 yearsಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಒಂದು. ಎರಡನೇ ವಿಷಯ, ಇದರಲ್ಲಿ ಸಂಘಟನೆಗೆ ಸಂಬಂಧಪಟ್ಟಂಥ ಯಾವುದಾದ್ರದ್ದು ಸಂಘ, ಆ ಸಂಘಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಒಂದು ವೇಳೆ ಇವರ ಪ್ರಕಾರ ದ್ವೇಷ ಭಾಷಣನ, ಹೇಟ್ ಕ್ರೈಮ ಮಾಡಿದ ಅಂತ ಇಟ್ಕೊಂಡ್ರೆ, ಆ ಸಂಘದ ನಾಯಕರುಗಳು ಯಾರಿದ್ದರು ಸಾಮೂಹಿಕವಾಗಿ ಅವರು ಈ ವ್ಯಕ್ತಿ ಏನು ಕ್ರೈಮ್ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ, ಅದರ ಜವಾಬ್ದಾರಿಯನ್ನು ಅವ್ರ ಮೇಲೂ ಸಹ ಹೊರಿಸಲಾಗ್ತದೆ, ಅವ್ರ ಮೇಲೂ ಸಹ ಕೇಸ್ ಆಗ್ತದೆ. ಅವರ ಇನ್ನೋಸೆನ್ಸನ್ನು ಅವರೇ ಪ್ರೂವ್ ಮಾಡಬೇಕಾಗ್ತದೆ. ದ ಓನರ್ಸ್ ಆಫ್ ಪ್ರೂವಿಂಗ್ ದಟ್ ಯು ಆರ್ ಇನ್ನೋಸೆಂಟ್ ಫಾಲ್ಸ್ ಆನ್ ದ ಪರ್ಸನ್ ಹೂಮ್ ಯು ಆರ್ ಕ್ಲೇಮಿಂಗ್ ಇಸ್ ಅ ಪರ್ಪೆಟ್ರೇಟರ್. ಆ ರೀತಿಯ ಒಂದು ಕಾನೂನನ್ನು ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಸಂಘ ಸಂಸ್ಥೆಗಳಲ್ಲಿ ಇವರು ಗುರಿ ಇಟ್ಕೊಂಡಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಮಾತಾಡಿದರೆ ಆ ವ್ಯಕ್ತಿಯು ವೈಯಕ್ತಿಕವಾಗಿ ಮಾತಾಡಿರ್ಬೋದು, ಆದರೆ ಅವ ಯಾವ ಸಂಘ ಸಂಸ್ಥೆಗೆ ಅಲ್ಲಿ ಮೆಂಬರ್ ಆಗಿದ್ದಾನ ಅಥವಾ ಅದರೊಂದಿಗೆ ಜೋಡಿಸ್ಕೊಂಡಿದ್ದಾನ, ರಿಜಿಸ್ಟರ್ಡ್ ಆರ್ ಅನ್ರಿಜಿಸ್ಟರ್ಡ್ ಸಂಸ್ಥೆ ಜೋಡಿಸ್ಕೊಂಡಿದ್ದಾನ, ಆ ಸಂಘದ ಸಂಸ್ಥೆಯಲ್ಲಿರುವಂಥ ಹಿರಿಯರು ಯಾರಿದ್ದಾರೆ, ನಾಯಕರು ಯಾರಿದ್ದಾರೆ, ಅವ್ರ ಮೇಲೆಲ್ಲ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ಇದನ್ನ ನಿಜವಾಗ್ಲೂ ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ದುರುದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಬಹುದು ಅನ್ನೋ ಅನುಮಾನ ಇದೆ. ನಮ್ಮ ಜೊತೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಕೂಡ ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಪ್ರಿಯಾಂಕ್ ಖರ್ಗೆ ಅವರು RSS ಕೈಯಲ್ಲಿ ಹಿಡಿತಾ ಇದ್ದ ದಂಡವನ್ನ ಅಸ್ತ್ರವಾಗಿ ಗಮನಿಸ್ಬಿಟ್ರು. ಹೀಗೆ ನಾಳೆ ದಿನ ಬಿಜೆಪಿಯವರು ರಾಜಕೀಯವಾಗಿ ಮಾತನಾಡೋದು ಕೂಡ ದ್ವೇಷ ಭಾಷಣ ಅನ್ನಿಸ್ಬಿಟ್ರೆ, ಬಿಜೆಪಿ ನಾಯಕರ ಮೇಲೆ ಕೇಸ್ ಹಾಕ್ಬಿಟ್ರೆ, ಇದೇ ವಿಚಾರಕ್ಕೇನೆ ಈ ಕಾನೂನನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ, ಹೀಗೊಂದು ಅನುಮಾನ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಸರ್ ಏನ್ ಹೇಳ್ತೀರಿ?
ನೋಡಿ, ಇದು ಸದನದಲ್ಲಿ ವಿಧೇಯಕವನ್ನು ಮಂಡಿಸಿದ ವಿಷಯ ಇವತ್ತು ಎಲ್ಲ ಶಾಸಕರಿಗೂ 224 ಜನ ಏನು ಶಾಸಕರಿದ್ದೀವಿ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಕೇವಲ ಒಬ್ಬ ಶಾಸಕ, ಒಬ್ಬ ಪಕ್ಷದ ಶಾಸಕ, BJP JDS ಅವ್ರಿಗೆ ಅಂತಲ್ಲ, ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ ಅವ್ರಿಗೂ ಬೇಕಲ್ಲ ಕಡಿವಾಣ ಅನ್ನೋದು. ಇವತ್ತು ನಮಗೊಂದು ಸಂವಿಧಾನ ಇದೆ, ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ವಿ. ಆ ಸಂವಿಧಾನದ ಅಡಿಯಲ್ಲಿ ಸದನದ ನಿಯಮಗಳು ಕೂಡ ಇದ್ದಾವೆ, ಪುಸ್ತಕ ಇದೆ. ಸದನದ ನಿಯಮಗಳು ಹೇಗಿರಬೇಕು, ಏನು ಒಬ್ಬ ಸದಸ್ಯನಿಗೆ ಅರ್ಹತೆ ಇದೆ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದು. ಬಾಯಿ ಇದೆ ಅಂದ್ಬಿಟ್ಟು ಎತ್ತಾಗಾದರೂ ಹರಿಬಿಟ್ರೆ ಅದು ತಪ್ಪಲ್ವಾ? ಇವತ್ತು ಸದನದಲ್ಲಿ ಇಡೀ ರಾಜ್ಯದ ಜನತೆ ನಮ್ಮನ್ನು ಇಲ್ಲಿ ಗೆಲ್ಲಿಸಿ ಕಳಿಸಿದ್ದು ಬಾಯಿ ಇಟ್ಕೊಂಡು ಎತ್ತಾಗಾದರೂ ಮಾತಾಡೋದಕ್ಕಲ್ಲ. ಕೆಲವಷ್ಟು ಜನ ನೋಡ್ತೀರಿ ಏನು ಸದನ ಅನ್ನಂಗಿಲ್ಲ, ಇವ್ರಿಗೆ ಮನೆಯಲ್ಲಾದರೂ ಹೇಗಿರ್ತಾರೋ ಅನ್ನೋದು ನನಗೆ ವಿಚಿತ್ರ ಆಗ್ತಾಯಿದೆ. ಇವರು ಇದೇ ಸಂಸ್ಕಾರವನ್ನು ಪಡೆದಿದ್ದಾರಾ? ಯಾಕಂದರೆ ಅಂಥವ್ರಿಗೆ ಕಡಿವಾಣ ಅವಶ್ಯಕತೆ ಇತ್ತು, ಅದಕ್ಕೆ ತಂದಿದ್ದಾರೆ. ಇದೇನು ಕೇವಲ BJP ಶಾಸಕರಿಗೆ ಅಷ್ಟೇ ಅಲ್ಲ. ಅದ್ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ? ಎಲ್ಲರಿಗೂ ಹತ್ತುತ್ತಲ್ಲ, ಅರ್ಥ ಮಾಡ್ಕೋಬೇಕು. ನಿಯಮಗಳನ್ನು ತರುವಂಥ ಉದ್ದೇಶ ಏನಿರುತ್ತೆ? ಹಲವಾರು ವಿಧೇಯಕಗಳು ಇವತ್ತು ಮಂಡನೆ ಆಗ್ತಾಯಿದೆ. ಅದರ ಉದ್ದೇಶ ಒಂದು ಸದನ ಶಾಂತಿಯುತವಾಗಿ ಸುರಕ್ಷಿತವಾಗಿ ಜನರು ನೋಡುವಂತಕ್ಕೆ, ಸದನದ ಆಚೆ ಜನರು ಯಾರೆಲ್ಲ ಭಾಷಣ ಮಾಡ್ತಾರೆ ಅವ್ರಿಗೂ ಅಪ್ಲೈ ಆಗೋದ್ರಿಂದ ಕಾಶಪ್ಪನವರ್ ಸರ್ ಅನುಮಾನ ಏನು ಅಂತಂದ್ರೆ, ಇವಾಗ ಸದನದ ನೀವು ಉದಾಹರಣೆ ಕೊಡ್ತಿದ್ರಿ, ಹಾಗಾಗಿ ಅದನ್ನೇ ಉದಾಹರಣೆ ತಗೊಂಡು ನಿಮಗೆ ಪ್ರಶ್ನೆ ಮಾಡ್ತೀನಿ. ತುಂಬಾ ಹಿಂದಿಂದ ಬೇಡ ಸರ್, ಅನೇಕ ಉದಾಹರಣೆಗಳು ಸಿಗುತ್ತೆ ಹಿಂದಿಂದು, ಇವತ್ತಿಂದ ತಗೊಳ್ಳೋಣ. ಭೈರತಿ ಸುರೇಶ್ ಅವ್ರು ಮಾತನಾಡುವಾಗ ಕರಾವಳಿಯಲ್ಲಿ ಬೆಂಕಿ ಹಚ್ಚಿದವರು ಅಂದ್ಬಿಟ್ರು. ಇದು ದ್ವೇಷ ಭಾಷಣ ಅಲ್ವಾ? ಕ್ರಮ ಅನ್ನೋದಾಗಿದ್ರೆ ಸಚಿವ ಭೈರತಿ ಸುರೇಶ್ ಅವ್ರ ಮೇಲಿಂದನೇ ಪ್ರಥಮ ಕೇಸ್ ದಾಖಲಾಗೋಕೆ ಪ್ರಾರಂಭ ಆಗ್ಬೇಕಲ್ವಾ? ಹಿಂಗೊಂದು ಅನುಮಾನ ಬರ್ಬೋದು ಬಿಜೆಪಿಗರಿಗೆ. ವಿಧೇಯಕ ಮಂಡನೆ ಇವತ್ತಾಗಿದೆ, ಆಗಿದೆ ವಿಧೇಯಕ ಮಂಡನೆ. ಆ ವಿಧೇಯಕ ಮಂಡನೆ ಮಾಡಿದ ಮೇಲೆ ಎಲ್ಲರಿಗೂ ಅದು ಅನ್ವಯಿಸುತ್ತಲ್ಲ. ಇವತ್ತು ಸುರೇಶ್ ಭೈರತಿ ಅವರು ಮಾತಾಡಿದ್ರು ಅಂತ ಹೇಳ್ತಾರೆ, ಹಿಂದೆ ಆ ಕಡೆ ಸದಸ್ಯರು ಯಾವ ರೀತಿ ಬಾಯಿಯನ್ನು ಬಿಟ್ಟಿದ್ದಾರೆ ಅನ್ನೋದು ತಮ್ಮ ಗಮನಕ್ಕಿದೆಯಲ್ಲ. ಅನೇಕ ಜನ ಸಿಂಗ್ಯುಲರ್ ಆಗಿ ಇವರು ಅಸಭ್ಯವಾಗಿ ನಡ್ಕೊಳ್ಳೋದು. ಒಬ್ಬರು ನಾಯಕರು, ಸಭಾಧ್ಯಕ್ಷರು ಹೇಳಿದ ಮಾತನ್ನೇ ಕೇಳಲ್ಲ ಕೆಲವು ಜನ ಶಾಸಕರು, ಕೇಳೋದು ಮಾತೇ ಕೇಳಲ್ಲ. ನೀವು ನೋಡ್ತೀರಿ ಸದನದಲ್ಲಿ ಏನು ನಡೀತಾ ಇದೆ ಅಂತ. ಸದನವನ್ನು ವಿನಾಕಾರಣ ಸಮಯವನ್ನು ಹಾಳು ಮಾಡುವಂಥದ್ದಲ್ಲ. ಇದು ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ ಎನ್ನುವ ಒಂದು ಪವಿತ್ರವಾದ ಸಂವಿಧಾನದಲ್ಲಿ ನಾವು ಇದ್ದೀವಿ. ಆ ಜನರಿಗೋಸ್ಕರ ಜನರ ಆ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಅದನ್ನ ಕ್ಲಾರಿಫೈ ಕೂಡ ಮಾಡಿದ್ರು ಭರತ್ ಶೆಟ್ರೆ. ಇವತ್ತು ತಾನೇ ಮಂಡನೆ ಆಗಿದೆ, ಇನ್ ಕೇಸ್ ಅದು ಜಾರಿಗೆ ಬಂದ್ಬಿಟ್ಟಿದ್ರೆ ಬಹುಶಃ ಭೈರತಿ ಸುರೇಶ್ ಅವ್ರ ಮೇಲೂ ಕೂಡ ಆಗ್ಬೇಕಿತ್ತು ಅಂತ. ಕರೆಕ್ಟೇ. ಮೋಹನ್ ವಿಶ್ವ ಅವರು ಇದ್ದಾರೆ ಬಿಜೆಪಿ ವಕ್ತಾರರು, ಕ್ವಿಕ್ ಆಗಿ ಅವ್ರಿಗೆ ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ. ಭರತ್ ಶೆಟ್ರೆ ಹಾಗೆ ಕಾಶ್ಯಪ್ನವರ್ ಸರ್. ಮೋಹನ್ ವಿಶ್ವ ಅವರೇ ನೋಡಿ, ಮುಖ್ಯಮಂತ್ರಿಗಳು, ನಾನು ತೀರಾ ಹಿಂದಿನ ತಗೊಂಡ್ರೆ ನಿಮ್ಮ ಪಕ್ಷದ ಉದಾಹರಣೆ ಸಿಗುತ್ತೆ, ಬಟ್ ಕಣ್ಮುಂದೆ ಇರೋದಕ್ಕೆ ನಾನು ಉದಾಹರಣೆಯಾಗಿ ಮುಖ್ಯಮಂತ್ರಿಗಳದ್ದು ಹಾಗೆ ಭೈರತಿ ಸುರೇಶ್ ಅವ್ರು ತಗೊಳ್ತಿದ್ದೀನಿ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಏನು ಮಾತನಾಡಿದ್ರು ಮುಖ್ಯಮಂತ್ರಿಗಳು ಇತ್ತೀಚೆಗೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿದೆ, ಮಾಧ್ಯಮದಲ್ಲೂ ಕವರ್ ಆಗಿದೆ. ಇವತ್ತು ಭೈರತಿ ಸುರೇಶ್ ಅವರು ಕರಾವಳಿ ಬೆಂಕಿ ಈ ಥರದ ಪದವನ್ನು ಬಳಕೆ ಮಾಡುವ ಮೂಲಕ ಆ ಭಾಗದ ಜನರ, ಹಾಗೆ ಆ ಭಾಗದ ಶಾಸಕರ, ಜನಪ್ರತಿನಿಧಿಗಳ, ಮತದಾರರ ಇದು ಎಲ್ಲರ ಭಾವನೆಗಳಿಗೆ ಧಕ್ಕೆ ತರಲಿಲ್ವಾ? ಇದು ದ್ವೇಷ ಅಲ್ವಾ? ಇವ್ರ ಮೇಲೂ ಕೂಡ ಕ್ರಮ ಆಗ್ಬೇಕಲ್ವಾ ನಾಳೆ ದಿನ? ನೋಡಿ ಸ್ಮಿತಾ, ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಶಾಸಕರು ಭರತ್ ಶೆಟ್ಟಿ ಅವರು ಹೇಳ್ದಂಗೆ ಆಲ್ರೆಡಿ BNSS ಎಲ್ಲ ಪ್ರಾವಿಷನ್ ಇದೆ. ಪ್ಲಸ್ ಸಂವಿಧಾನದಲ್ಲಿ ಆರ್ಟಿಕಲ್ 19(1) ನಿಮಗೆ ಎಕ್ಸೆಪ್ಷನ್ ಅಂತ ಬಂದಾಗ ಅಲ್ಲೂ ಇದೆ. ಇಟ್ ಈಸ್ ನಾಟ್ ನ್ಯೂ, ಗೊತ್ತಾಯ್ತಲ್ಲ. ಆದರೆ ಸ್ಪೆಸಿಫಿಕ್ ಆಗಿ ಇವ್ರು ಈ ಕಾನೂನು ತರ್ತಿರೋದನ್ನ ನೋಡಿದ್ರೆ, ತಿರ್ಗಾ ಕಳೆದ 2.5 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ನಡ್ಕೊಂಡಂಥ ರೀತಿ ನೋಡಿದ್ರೆ, ರಾಜ್ಯದಲ್ಲಿ 1975 ಯಾವ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧಿ ಅವರು, ಅದಾಗ 50 ವರ್ಷ ಆಯ್ತು. 50 ವರ್ಷಕ್ಕೆ ಕೊಟ್ಟಂತ ಒಂದು ಗಿಫ್ಟ್ ತರ ಕಾಣಿಸ್ತಾ ಇದೆ. ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ಸ್ಥಾಪನೆ ಆಗಿದೆ ಅಂತಾನೆ ಹೇಳಬೇಕು. ಐ ವಿಲ್ ಟೆಲ್ ಯು, ಕಳೆದ 2.5 ವರ್ಷದಲ್ಲಿ ನೀವು ತಗೊಂಡ್ರೆ, ಈ ಕಾನೂನು ಬರೋದಕ್ಕಿಂತ ಮುಂಚೆನೇನೆ ಯಾವ ರೀತಿಯಾಗಿ ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಸೋಷಿಯಲ್ ಮೀಡಿಯಾದವರು ಪತ್ರಕರ್ತರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಕೇಸ್ಗಳನ್ನ ದಾಖಲೆ ಮಾಡಿದ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ಕಲಬುರ್ಗಿನಲ್ಲಿ ನಿಮಗೆ ಲಕ್ಷ್ಮೀಕಾಂತ್ ಸ್ವಾದಿ ಅಂತ ಹೇಳ್ಬಿಟ್ಟು ಹಿಂದೂ ಜಾಗೃತಿ ವೇದಿಕೆ ಅಧ್ಯಕ್ಷರು, ಇವ್ರ ವಿಚಾರದಲ್ಲಿ ಇವ್ರು ಯಾವುದೋ ಒಂದು ಸಣ್ಣ ಕೇಸ್ ಇತ್ತು ಅಂತ ಹೇಳಿ, ಬೇರೆ ಏನೂ ಇಲ್ಲ ಇವ್ರ ಮೇಲೆ, ಇವ್ರು ಶ್ರೀರಾಮ್ ಸೇನಲ್ಲಿ ಇದ್ರು ಅಂತ ಹೇಳಿ ಇವ್ರನ್ನ ರೌಡಿ ಶೀಟರ್ ಪಟ್ಟಕ್ಕೆ ಸೇರಿಸ್ತಾರೆ. ಆಯ್ತಾ? ನೆಕ್ಸ್ಟ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ತ್ರಿವಳಿ ತಲಾಕ್ ವಿಚಾರದಲ್ಲಿ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ನ ಫೈಲ್ ಮಾಡ್ಬಿಟ್ಟು FIR ಫೈಲ್ ಮಾಡ್ತಾರೆ. ಇದಾದ ನಂತರ ದಕ್ಷಿಣ ಕನ್ನಡದಲ್ಲಿ ರೀಸೆಂಟ್ ಆಗಿ
36 ಜನರನ್ನ ಗಡೀಪಾರಿಗೆ ಶಿಫಾರಸ್ ಮಾಡ್ತಾರೆ. ಮಧ್ಯರಾತ್ರಿ ಮನೆಗಳಿಗೆ ಹೋಗಿ ಪೊಲೀಸರು ಇನ್ಫ್ಯಾಕ್ಟ್ ರೈಟ್ಸೇ ಇಲ್ಲ, ಅವ್ರ ಮನೆ ಕದ ತಟ್ಟಿ ಅವ್ರ ಫ್ಯಾಮಿಲಿ ಮೆಂಬರ್ ಜೊತೆ ಫೋಟೋ ತೆಗೆಸ್ಕೊಂಡು ಅವ್ರಿಗೆ ಭಯ ಪಡಿಸ್ತಾರೆ. ಅಂದ್ರೆ ಯಾರೂ ಕೂಡ ಈ ಸರ್ಕಾರದ ವಿರುದ್ಧ ಮಾತನಾಡಬಾರದು ಅಂತ ಹೇಳಿ. ಇದರ ಜೊತೆಗೆ ನೆಕ್ಸ್ಟ್ ಪಾಯಿಂಟ್, ಚಕ್ರವರ್ತಿ ಸೂಲಿಬೆಲೆ ಅವರು ಶಿವಮೊಗ್ಗದಲ್ಲಿ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೋಮವಾರದಿಂದ ಗುರುವಾರದವರೆಗೂ ಬೆಳಗ್ಗೆ ಎಕ್ಸಾಮ್ ಇದೆ, ಶುಕ್ರವಾರ ಮಾತ್ರ ಯಾಕೆ ಮಧ್ಯಾಹ್ನ ಇಟ್ಟಿದ್ದೀರಾ, ಮತ್ತೆ ಶನಿವಾರ ಬೆಳಗ್ಗೆ ಇದೆ ಅಂತ ಹೇಳದಂತ ಒಂದು ವಿಚಾರಕ್ಕೆ ಅದು ಇವ್ರಿಗೆ ದ್ವೇಷ ಭಾಷಣ ಆಗುತ್ತೆ, ಅವ್ರ ಮೇಲೆ FIR ಆಗುತ್ತೆ. ನೆಕ್ಸ್ಟ್ ಪುನೀತ್ ಕೆರೆಹಳ್ಳಿ ಅವರ ಮೇಲೆ FIR ಆಗಿ ಅವರನ್ನ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗುತ್ತೆ. ನೆಕ್ಸ್ಟ್ ನಮ್ಮ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅಂತ ಹೇಳಿ ವೀರಾಜ್ಪೇಟೆ ಹುಡುಗ ಪೊನ್ನಣ್ಣನ ಒಂದು ಪ್ರಶ್ನೆ ಮಾಡಿದ್ರು ವಾಟ್ಸಪ್ ಅಲ್ಲಿ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ FIR ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು 3 ಸ್ಟೇಷನ್ ಹೋಗಿ FIR ಮಾಡಿ ಆತ ಕೊನೆಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಇದೆಲ್ಲ ಉದಾಹರಣೆ ಸರಿ, ಹಾಗಂತ ಇಷ್ಟು ಜನರ ಮೇಲೆ ಮಾತ್ರ ದಾಖಲಾಗಿಲ್ವಲ್ಲ ಪ್ರಕರಣ. BNS ಇದ್ದಾಗ್ಲೂ ಕೂಡ, ಅಂದ್ರೆ ಈ ಹೊಸ ಕಾನೂನು ಬರ್ಲಿಕ್ಕೆ ಮುಂಚೆ ಮುಸ್ಲಿಂ ಸಮುದಾಯದವ್ರ ಮೇಲೂ ಕೂಡ ದಾಖಲಾಗಿರ್ಬೋದು. ಉದಾಹರಣೆ ಇವರಿಬ್ರತೆ ಇರಬಹುದೇನೋ ನೋಡಿ ಆಯ್ತಾ. ಇಷ್ಟ ಆಗುತ್ತೆ. ಇದಾದ ನಂತರ ನಿಮಗೆ ಈಗ ಭರತ್ ಶೆಟ್ಟಿ ಅವ್ರು ಹೇಳ್ದಂಗೆ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರ ಬಗ್ಗೆ ಏನಾಯ್ತು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ. ಅದು ಹೇಟ್ ಸ್ಪೀಚ್ ಅಲ್ವೇ ಅಲ್ಲ. ತಿರ್ಗಾ ಐವಾನ್ ಡಿಸಾಜ್ ಅವರು ಬಾಂಗ್ಲಾದೇಶದ ಮಾದರಿ ಒಂದು ಏನ್ ಹೇಳ್ತಾರೆ ಗಲಾಟೆ ಮಾಡುತ್ತೆ ಕರ್ನಾಟಕದಲ್ಲಿ ಈ ತರ ಮಾತಾಡ್ರೆ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ. BK ಹರಿಪ್ರಸಾದ್ ಅವರು ನಿಮ್ಗೆ ರಾಮ ಮಂದಿರ ಉದ್ಘಾಟನೆ ಆದ 1 ವರ್ಷದ ಒಂದು ಸಂಭ್ರಮಾಚರಣೆ ಸಮಯದಲ್ಲಿ ಗೋಧ್ರಾ ಮಾದರಿ ಒಂದು ಗಲಾಟೆ ಆಗ್ಬೋದು ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಅವಾಗ ಅವ್ರ ಮೇಲೆ ಏನೂ ನಿಮ್ಗೆ ಕ್ರಮ ಕೈಗೊಳ್ಳಿಲ್ಲ, ಅದು ಹೇಟ್ ಸ್ಪೀಚ್ ಆಗ್ಲೇ ಇಲ್ಲ. ಅಷ್ಟೇ ಯಾಕೆ ಧರ್ಮಸ್ಥಳದ ಪ್ರಕರಣದಲ್ಲಿ ಸಮೀರ ಅನ್ನೋ ಯುವಕ ಒಂದು ವಿಡಿಯೋ ಮಾಡಿ ಅವನು ಯಾವ ರೀತಿ ಮಾತಾಡ್ತಾನೆ, ಯಾವ ರೀತಿ ಪ್ರಚೋದನೆಗೊಳಪಡ್ತಾನೆ ಎಲ್ಲಾರನು ಅಂತ ಹೇಳಿದ್ರೆ ಅಷ್ಟು ಕೆಟ್ಟದಾಗಿ ನಡ್ಕೊಳ್ತಾನೆ. ಆತನ ಹೆಸರು ಮೊನ್ನೆ ಸಲ್ಲಿಸಿದಂತ SIT ಚಾರ್ಜ್ ಶೀಟ್ ಅಲ್ಲಿ ನಿಲ್ವೇ ಇಲ್ಲ. ಸೊ ಈ ರೀತಿಯಾಗಿ ನೀವು ಸೆಲೆಕ್ಟಿವ್ ಆಗಿ ಹಿಂದೂ ಕಾರ್ಯಕರ್ತರನ್ನ, ಬಿಜೆಪಿ ಕಾರ್ಯಕರ್ತರನ್ನ, ಕೆಲವೊಂದಷ್ಟು ಪತ್ರಕರ್ತರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರ್ ಮೇಲೆ ನೀವು ಈಗ ಆಲ್ರೆಡಿ ಈ ಕಾನೂನು ಬರಕ್ಕಿಂತ ಮುಂಚೆನೆ ಕೇಸ್ ಹಾಕಿ FIR ಫೈಲ್ ಮಾಡಿ ಅವ್ರ ಬಾಯಿ ಮುಚ್ಚಿದೀರಾ. ಈ ಕಾನೂನ ತಂದು ತಿರ್ಗಾ ಫರ್ದರ್ ಮುಂದೆ ಹೋಗಿ ಯಾರೂ ಕೂಡ ಈ ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು, ಯಾರೂ ಕೂಡ ಕೇಳಬಾರ್ದು, ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಬಾರ್ದು, ಪ್ರಿಯಾಂಕ್ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಬಾರ್ದು. ಅಷ್ಟೇ ಯಾಕೆ ನಿಮಗೂ ನಾನು ಹೇಳ್ತೀನಿ, ಪತ್ರಕರ್ತರಾಗಿ ಆಂಕರ್ ಆಗಿ ನಿಮ್ಮ ಮೇಲೂ ಸಹ ಕೇಸ್ ಬೀಳ್ಬೋದು. ನೀವು ಟಿವಿಲಿ ಕುತ್ಕೊಂಡು ಏನಾರು ಮಾತಾಡಿದ್ರೆ ದಯವಿಟ್ಟು ನೀವು ಹುಷಾರಾಗಿರಿ. ಅದೇ ಆತಂಕವನ್ನ ನರಸಿಂಹಮೂರ್ತಿ ಸರ್ ಹೆದರಿಕೆ ಅಲ್ಲ ಸರ್, ಅನುಮಾನ ಬಂದ್ರೆ ಸಹಜವೇ. ನಾನು ಅದೇ ಪ್ರಶ್ನೆ ನರಸಿಂಹಮೂರ್ತಿ ಅವರಿಗೆ ಕೇಳ್ತೀನಿ. ಬಂದೆ ಸರ್, ಆವರಣ ಅಂತಹ ಪುಸ್ತಕಗಳನ್ನ ಮತ್ತೆ ಬರೀಲಿಕ್ಕಾಗತ್ತಾ ಈ ಕಾನೂನು ಬಂದ ನಂತರದಲ್ಲಿ? ಮಾಸ್ಟರ್ ಹಿರಣ್ಣಯ್ಯ ಅವರು ಮಾಡ್ತಾ ಇದ್ದಂತಹ ನಾಟಕಗಳು, ರಾಜಕೀಯ ವಿಡಂಬನೆಗಳನ್ನ ಮತ್ತೆ ಮಾಡ್ಲಿಕ್ಕಾಗತ್ತಾ? ಪತ್ರಕರ್ತರು ವಿಶ್ಲೇಷಣೆ ಮಾಡ್ಲಿಕ್ಕಾಗತ್ತಾ? ಯೂಟ್ಯೂಬ್ಗಳಲ್ಲಿ ರಾಜಕೀಯ ವಿಚಾರವನ್ನ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕಾಗತ್ತಾ? ಇದೆಲ್ಲದಕ್ಕೂ ಕೂಡ ಕಡಿವಾಣ ಬಿದ್ದು ಬಿಡಬಹುದು ಅನ್ನೋ ಆತಂಕ ಇದೆ. ಮೇಡಮ್, ಇವತ್ತೇನು ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ ಕಾಂಗ್ರೆಸ್ನವರು ಕರ್ನಾಟಕ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆಯನ್ನು ಮಾಡಿದ್ದಾರೆ ಇವತ್ತು. ಅದು ನಿಜವಾಗ್ಲೂ ಸಂವಿಧಾನ ಈ ದೇಶದಲ್ಲಿ ನಾಗರಿಕರಿಗೆ ಕೊಟ್ಟಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಕ್ಕೆ ಅವರು ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅವರ ಪೂರ್ವಜರು ಹಿಂದೆ ಇದ್ರಲ್ಲ 1975 ಎಮರ್ಜೆನ್ಸಿನ ಅವರು ಇದು ಮಾಡಿದ್ರಲ್ಲ, ಅದನ್ನು ಮರುಸೃಷ್ಟಿ ಮಾಡೋಕ್ಕೋಸ್ಕರ ಈ ಕಾಂಗ್ರೆಸ್ಸು ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆಲ್ರಿಗೂ ಓಪನ್ ಆಗೋದು ಗೊತ್ತಾಗುತ್ತೆ. ಹಾಗೆಯೇ ಇವರೇನಾದ್ರು ಒಂದು ವೇಳೆ ಇದು ಜಾರಿಗೆ ತಂದಲ್ಲಿ ಇದು 1975 ಎಮರ್ಜೆನ್ಸಿನ ಮತ್ತೆ ಡಿಕ್ಲೇರ್ ಮಾಡ್ತಾರೆ. ಯಾವ ಒಬ್ಬ ಈ ರಾಜ್ಯದ ಒಬ್ಬ ನಾಯಕ ಅವರು ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಏನು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಸಂಘಟನೆಯವ್ರು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಒಂದು ಪಕ್ಷದ ನಾಯಕರುಗಳು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಪತ್ರಕರ್ತರು ಮಾತಾಡೋಂಗಿಲ್ಲ, ಅವರೆಲ್ಲ ಯಾಕೆ ಯಾರೇ ಒಬ್ಬ ಸಾರ್ವಜನಿಕ ರೋಡಲ್ಲಿ ನಿಂತ್ಕೊಂಡು ಸರ್ಕಾರನ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಒಂದು ಕಾನೂನನ್ನ ಇವರು ಸೇಫ್ಟಿ ಆಗಿ ತಂದು ಇಟ್ಕೊತಾ ಇದ್ದಾರೆ. ಇದು ಒಂಥರ ಹಿಂದೆ ಇದ್ರು ಇವರು ಯಾವ್ಯಾವುದೋ ಕಾನೂನುಗಳನ್ನೆಲ್ಲ ತಾಂಬಂದು ಇದು ಮಾಡ್ತಾ ಇದ್ರು, ಆ ರೀತಿ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೆ ಮುಟ್ಪಾಗುತ್ತೆ. ಕೊನೆಗೆ ಇವರೇನು ಗೂಟ ಹೊಡ್ಕೊಂಡು ಏನು ಪರ್ಮನೆಂಟ್ ಆಗಿ 100 ವರ್ಷ ಇರಲ್ಲ, ಇನ್ನು ಅಮ್ಮ ಅಂದ್ರೆ 2-2.5 ವರ್ಷ ಇರ್ತಾರೆ. ಇನ್ ಕೇಸ್ ಏನಾದ್ರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬಂದ್ರೆ ಕಾನೂನು ಇರುತ್ತೆ, ಅವಾಗ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ಳಲ್ಲ. ಅಲ್ಲ, ಇದು ವಿರೋಧ ಮಾಡ್ತಿರೋ ಶಬ್ದಗಳೇ ಹೇಳ್ತವೆ ಇವ್ರು ಏನು ಯಾವ ರೀತಿ ಇವ್ರಿಗೆ ಸಂಸ್ಕಾರ ಸಿಕ್ಕಿದೆ ಈ ರಾಷ್ಟ್ರದಲ್ಲಿ. ಒಂದೇ ನಿಮಿಷ ವಿಜಯಾನಂದ ಸರ್, ಒಂದೇ ನಿಮಿಷ. ನರಸಿಂಹಮೂರ್ತಿ ಅವ್ರು ಮಾತನಾಡ್ತಿದ್ದಾರೆ, ಮುಗಿದ್ಮೇಲೆ ವಾಪಸ್ ಬರ್ತೀನಿ, ಕಂಟಿನ್ಯೂ ಮಾಡಿ. ಇವರು ವಿರೋಧ ಪಕ್ಷಗಳನ್ನ ಕಟ್ಟಾಕ್ಲಿಕ್ಕೋಸ್ಕರ ಇವ್ರ ಕೈಲ ಆಗದೆ ಇರೋರು ಈ ರೀತಿ ಕಾನೂನುಗಳನ್ನ ತಾಂಬಂದು ಹೋರಾಟಗಾರರನ್ನ, ವಿರೋಧ ಪಕ್ಷಗಳನ್ನ, ಕನ್ನಡ ಪರ ಸಂಘಟನೆಗಳನ್ನ, ಪತ್ರಕರ್ತರನ್ನ, ಯೂಟ್ಯೂಬರ್ಸ್ನ ಬಾಯಿ ಮುಚ್ಚಲಿಕ್ಕೋಸ್ಕರ ಇವರು ಆಂದೋಲನ ಶ್ರೀಗಳು ಜಾಯಿನ್ ಆಗಿದ್ದಾರೆ, ವಜ್ರದೇಹಿ ಶ್ರೀಗಳು ಇದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಹಾಗೆ ಉಮರ್ ಶರೀಫ್ ಅವರು ಇದ್ದಾರೆ.
ಸೇಮ್ ಪ್ರಶ್ನೆ ಮೊದಲು ವಜ್ರದೇಹಿ ಶ್ರೀಗಳು ಉತ್ತರ ಕೊಡಲಿ, ಅದಾದಮೇಲೆ ಉಮರ್ ಪಾಷಾ ಅವರು ಉತ್ತರ ಕೊಡಲಿ. ವಜ್ರದೇಹಿ ಶ್ರೀಗಳೇ ನೋಡಿ, ಭಗವದ್ಗೀತೆಯನ್ನು ಶಾಲಾ ಪಠ್ಯದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂಥೇಳಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಒಂದು ಪ್ರಸ್ತಾವನೆಯನ್ನು ಮುಂದಿಡ್ತಾರೆ, ಪತ್ರ ಬರೀತಾರೆ. ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಮನುವಾದಿಗಳು. ಕಾಂಗ್ರೆಸ್ನ ಇನ್ನಿತರೆ ನಾಯಕರ ರಿಯಾಕ್ಷನ್ ಏನು ಬರುತ್ತೆ? ಸೈಂಟಿಫಿಕ್ ಟೆಂಪರ್ಮೆಂಟ್ ನಿಲ್ಲ, ಭಗವದ್ಗೀತೆಯನ್ನು ಬೋಧನೆ ಮಾಡಿ ಅಂತ ಹೇಳೋ ಮೂಲಕ ಮೌಢ್ಯಕ್ಕೆ ದೂಕ್ತಾ ಇದ್ದಾರೆ. ಅಂದರೆ ಭಗವದ್ಗೀತೆಯನ್ನು ನೀವು ಮೌಢ್ಯ ಅನ್ಬೋದು, ಭಗವದ್ಗೀತೆಗೆ ಪ್ರತಿಪಾದನೆಯನ್ನು ಮಾಡುವವರನ್ನ ಮನುವಾದಿ ಅಂತ ಕರಿಬಹುದು. ಇದು ದ್ವೇಷ ಭಾಷಣ ಅಲ್ಲ, ಧರ್ಮದ ವಿರುದ್ಧವಾದ ಮಾತಲ್ಲ. ಅದೇನೆ ಮುಂದುವರಿಸ್ಬಿಡ್ತೀನಿ. ಒಂದು ಧಾರ್ಮಿಕ ಗ್ರಂಥದ ಕೆಲವೊಂದಷ್ಟು ತಪ್ಪು ಗ್ರಹಿಕೆಯಿಂದ ಬಾಂಬ್ ಹಾಕುವ ಭಯೋತ್ಪಾದಕರು ತಯಾರಾಗ್ತಿದ್ದಾರೆ ಅಂತ ಅಂದ್ಬಿಟ್ರೆ ದ್ವೇಷ ಭಾಷಣ ಆಗ್ಬಿಡುತ್ತೆ. ಹೀಗೊಂದು ವಾದ ಇದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿರ್ತಕ್ಕಂತಹ 18 ಅಧ್ಯಾಯದ 700 ಶ್ಲೋಕಗಳಲ್ಲಿ ಒಂದು ಶ್ಲೋಕದ ವ್ಯತ್ಯಾಸವನ್ನು ಎತ್ಕೊಂಡು ಭಗವದ್ಗೀತೆಯನ್ನು ಹೇಗೆ ಅಳೆಯಲಿಕ್ಕಾಗುವುದಿಲ್ಲವೇ, ಹಾಗೇನೆ ಟೀಕೆ ಟಿಪ್ಪಣಿಗಳು ಬಂದಾಗ ಅದನ್ನೆಲ್ಲವನ್ನು ಸಮತೋಲನ ಮಾಡಿಕೊಂಡು ದ್ವೇಷ ಭಾಷಣ ಅಂತ ಗಣಿಸ್ಲಿಕ್ಕಾಗೋದಿಲ್ಲ ಎನ್ನುವುದನ್ನ ಸರ್ಕಾರ ಗಮನಿಸಬೇಕು. ಇದು ಏನಿದೆ ಅಂತಂದ್ರೆ ಕುರುಡನ ಕೈಯಲ್ಲಿ ಲಾಟಿನ್ ಕೊಟ್ಟ ಹಾಗೆ ಆಗಬಹುದು ಅಂತ ನಮ್ಮ ಅನಿಸಿಕೆ. ಯಾಕೆ ಗೊತ್ತಾ, ನಾಳೆ ಇದು ಸುತ್ತಿ ಸರ್ಕಾರದ ಕಡೆಗೂ ಸುತ್ತಬಹುದು. ಇದು ಏನು ಅಷ್ಟು ಸುಲಭ ಇಲ್ಲ. ಕಾನೂನು ತರುವುದು ದೊಡ್ಡ ವಿಷಯವಲ್ಲ. ಆ ಕಾನೂನು ಸಮಗ್ರವಾಗಿ ಜಾರಿಯಾಗುವಾಗ ಸಮಸ್ಯೆ ಆಗುವುದು ದೊಡ್ಡದು. ಯಾಕೆ ಅಂದ್ರೆ ಇಲ್ಲಿ ಸುಮೋಟೋ ಪ್ರಕರಣ ದಾಖಲಾಗುತ್ತೆ. ಈ ಸುಮೋಟೋ ಪ್ರಕರಣ ದಾಖಲಾದಾಗ ಅದು ನಾಳೆ ಸರ್ಕಾರದವರಿಗೂ ಸುತ್ತಿಕೊಳ್ಳಬಹುದು. ಈಗ ಸರ್ಕಾರ ಅದೇ ಇರುತ್ತೆ ಅಂತ ಹೆಂಗೆ ಹೇಳೋದು? ಇದು ನಾಳೆ ಉಲ್ಟಾಗಿ ಬಿಟ್ರೆ ಏನಾಗತ್ತೆ? ಇದನ್ನ ಗಮನಿಸ್ಬೇಕು. ಇದು ಸೂಕ್ಷ್ಮ ವಿಷಯ. ನೀವು ಯಾರನ್ನ ಹವಣಿಸ್ಲಿಕ್ಕೆ ಹೋಗ್ತೀರಿ ಅಂದ್ರೆ ಕರಾವಳಿಯ ಭಾಗದಲ್ಲಿ ನಿಮ್ಗೆ ಸ್ಥಾನ ಕಡಿಮೆ ಇದೆ ಅನ್ನುವ ಕಾರಣಕ್ಕೂ ಇರಬಹುದು. ಯಾಕೆಂದ್ರೆ ಅವರು ಮಾತಿರ್ತುವಾಗ ನೋಡಿ, ಇವತ್ತು ಸನ್ಮಾನ್ಯ ಸಚಿವರು ಮಾತಾಡುವಾಗ ಭೈರತಿ ಸುರೇಶ್ ಅವರು ಮಾತಾಡುವಾಗ ಇದೇ ಕರಾವಳಿಯ ವಿಷಯವನ್ನ ತೆಗೆದ್ರು. ಅವರು ಯಾಕೆ ತೆಗೆದ್ರು? ಹಾಗಿದ್ರೆ ಈಗ ಒಬ್ಬ ಸುಹಾಸ್ ಸತ್ತ ಅಂದ್ರೆ ಅವ ಏನು 420 ಅಂತ ಹೇಳ್ತಾರೆ ಇವರು. ಅವ ಒಬ್ಬ ಯಾರು ಇನ್ನೊಂದು ಮಾತನ್ನ ಇವ್ರು ಹೇಳ್ತಾರೆ. ಅಂದ್ರೆ ಅವರೆಲ್ಲ ಸತ್ರೆ ಯಾವುದೋ ಒಬ್ಬ ಸಾಯಿಲಿ, ಅವನ ಬಗ್ಗೆ ಈ ತರಹದ ಹೇಳಿಕೆಗಳನ್ನ ಕೊಟ್ಟು ಸಮಾಜವನ್ನ ಬಿಂಬಿಸುವಂತದ್ದು ಇದು ತಪ್ಪಲ್ವೇ? ಹಾಗಿದ್ರೆ ಇಡೀ ಕರಾವಳಿಗರ ಮೇಲೆ ನೀವು ಬೆಂಕಿ ಹಾಕೋದು ಅದು ಸರಿನಾ? ಹಾಗಿದ್ರೆ ಅದು ಹೇಟ್ ಸ್ಪೀಚ್ ಅಲ್ವೇ? ಈಗ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಬೇಕಾದಂತ ಕೆಲವು ಗೈಡ್ ಲೈನ್ಸ್ ಗಳನ್ನ ಕೊಟ್ಟಿದೆ. ಅಲ್ಲಿ ಇದೆ, BNS ಅಲ್ಲಿ ಇದೆ. ಇದೊಂದು ಎಕ್ಸ್ಟ್ರಾ ಯಾಕೆ ಬೇಕು? ಅದನ್ನ ಸರ್ಕಾರ ಗಮನಿಸಬೇಕು. ಉಮರ್ ಶರೀಫ್ ಅವರೇ, ನಾನು ಆಗ್ಲೇ ಪ್ರಶ್ನೆ ಕೇಳಿದ ಹಾಗೆ, ಈಗ ಭಗವದ್ಗೀತೆ ಬಗ್ಗೆ ಮಾತನಾಡಿದ್ರೆ ಅದು ದ್ವೇಷ ಭಾಷಣ ಅಲ್ಲ. ವಿ ಆಲ್ ಆರ್ ಲಿಬರಲ್ಸ್, ಸೆಕ್ಯುಲರ್ಗಳು, ಹಾಗಾಗಿ ಅದನ್ನು ಉದತ್ತ ಮನಸ್ಸಿನಿಂದ ಭಾವಿಸಬೇಕು. ಅದೇ ನಾಳೆ ದಿನ ಯಾರಾದರೂ, ಈಗ CT ರವಿ ಅವ್ರದೇ ಮಾತನ್ನ ನಾನು ಉದಾಹರಣೆ ತೆಗೆದುಕೊಂಡು ಹೇಳ್ತೀನಿ. CT ರವಿ ಅವರು ಹೇಳ್ತಾರೆ, ಒಂದು ಧರ್ಮದ ಧಾರ್ಮಿಕ ಗ್ರಂಥದ ಪ್ರಚೋದನೆಗೆ ಒಳಗಾಗಿ ಉದ್ರೇಕಗೊಂಡು ಬಾಂಬ್ ಹಾಕುವ ಭಯೋತ್ಪಾದಕರು ಕ್ರಿಯೇಟ್ ಆಗ್ತಿದ್ದಾರೆ ಅಂದ್ಬಿಟ್ರೆ ದ್ವೇಷ ಭಾಷಣದ ಅಡಿಯಲ್ಲಿ CT ರವಿ ಅವ್ರ ಮೇಲೆ ಕೇಸ್ ದಾಖಲಾಗುತ್ತೆ. ನೋಡಿ, ಅದೇ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಂಚೆ ಫಸ್ಟು ಈ ಹೊಸ ಕಾನೂನು ಇದೆಯಲ್ಲ ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ. ನೋಡಿ, ಇವಾಗ ಆಲ್ರೆಡಿ ಒಬ್ಬ ಮನೆಯನ್ನು ಬಂಧಿಸಬೇಕಂದ್ರೆ ಅವನಿಗೆ ಬೇಕಾಗಿರೋದು ಲಾಕ್. ಅವನ ಹತ್ರ ಲಾಕ್ ಇದೆ, ಕೀನೂ ಇದೆ. ಅವನೇನು ಮಾಡ್ತಿದ್ದಾನೆ, ಲಾಕನ್ನು ಅಲ್ಲೇ ಇಟ್ಟಿದ್ದಾನೆ, ಲಾಕ್ ಮಾಡ್ತಾ ಇಲ್ಲ, ಕೀನ ಮನೆ ಕೈನಲ್ಲಿ ಇಟ್ಕೊಂಡಿದ್ದಾನೆ, ಇನ್ನೊಂದು ಲಾಕ್ ತೊಗೊಂಡು ಬರ್ತಾಯಿದ್ದಾನೆ. ಹಾಗೆ 10 ಲಾಕ್ ತೊಗೊಂಡು ಬಂದಿದ್ದಾನೆ, ತಿರ್ಗಾ ಲಾಕ್ ಮಾಡ್ತಾ ಇಲ್ಲ, ಇನ್ನೊಂದು ಲಾಕ್ ತರಿಸ್ತಾ ಇದ್ದಾನೆ. ಅದೇ ಕತೆ ಇರೋದು ಇವಾಗ. ಆಲ್ರೆಡಿ ಬಂದು ಏನಂದರೆ, ಕಾಂಗ್ರೆಸ್ನವರು ಏನು ಕೋಪ ಪಟ್ಕೊಳ್ಬೇಡಿ. ಇವಾಗ ನೋಡಿ, ಆಲ್ರೆಡಿ IPC 153A, 153B, 295A, 124A ಫಾರ್ ಸೆಡಿಷನ್ನು, ಮತ್ತು BNSನಲ್ಲಿ ಇವಾಗ 196, 197, 299, 152. ಇನ್ನು ಶ್ರೇಯಾ ಸೇಗಲ್ ಕೇಸ್ನಲ್ಲಿ 66A ಅನ್ನು ರದ್ದುಗೊಳಿಸಲಾಗಿದೆ. ಅದು ಯಾಕಂದರೆ ಅದು ಇಟ್ ವಾಸ್ ಆರ್ಬಿಟ್ರರಿ ಅಂತ ಸುಪ್ರೀಂ ಕೋರ್ಟು. ನಾನು ಏನು ಹೇಳ್ಕೊಳ್ತಂದ್ರೆ, ಕಾಂಗ್ರೆಸ್ ಆಗಲಿ BJP ಆಗಲಿ ನಾವು ಯಾರಿಗೂ ಫೇವರ್ ಆಗಿ ಮಾತಾಡ್ತಿಲ್ಲ. ನನ್ನ ಪ್ರಶ್ನೆ ಇರೋದು, ಆಲ್ರೆಡಿ ಇರೋ ಕಾನೂನು ಮೂಲಕವೇ ನೀವು ಹೇಟ್ ಕ್ರೈಮನ್ನು ಯಾರು ಹೇಟ್ ಕ್ರೈಮ್ ಮಾಡ್ತಾರೋ ಅವ್ರನ್ನ ಬಂಧಿಸೋಕ್ಕೆ ಎಲ್ಲ ಪ್ರಾವಿಷನ್ ಇದೆ. ಅದರ ನಂತರ ಒಂದು ಹೊಸ ಕಾನೂನು ತೊಗೊಂಡು ಬಂದರೆ ಇಟ್ ಈಸ್ ಟರ್ಮ್ಡ್ ಇನ್ ದ ಕೋರ್ಟ್ ಆಸ್ ಸೂಪರ್ ಫ್ಲೋಸ್ ಅಂದರೆ ಇದು ಅಧಿಕವಾಗಿ ನೀವು ಮಾಡ್ತಿದ್ರೆ ಇದು ಬೇಕಾಗಿಲ್ಲ ಅಂತ ಅವರು ರದ್ದುಗೊಳಿಸಬಹುದು. ರಿಟ್ ಪಿಟಿಷನ್ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಕ್ಯಾನ್ ಆಕ್ಚುಲಿ ಸ್ಟ್ರೈಕ್ ಇಟ್ ಆಫ್. ಅಲ್ಟ್ರಾ ವೈರಸ್ ಆಗ್ಬೋದು. ಯಾಕಂದ್ರೆ ಶ್ರೇಯಾ ಸೇಗಲ್ ಕೇಸ್ನಲ್ಲಿ ಅದೇ ನಡೆದಿರೋದು. 66A ಅನ್ನು ನೀವು ಏನಕ್ಕೆ ತಂದ್ಬಿಟ್ಟು ಅಮಾಯಕರನ್ನು ನೀವು ಯಾಕೆ ಬಂಧಿಸ್ತೀರಾ ಅಂತ ಆ ಒಂದು ಪ್ರಶ್ನೆ ಬರುವಾಗ ದ ಕೋರ್ಟ್ ಹ್ಯಾಸ್ ಸ್ಟ್ರೈಕ್ಡ್ ಇಟ್ ಆಫ್. ಅದು ಆ್ಯಕ್ಚುಲಿ ಯಾಕಂದರೆ ಕಾನೂನಿನಲ್ಲಿ ಏನಂದರೆ, ಸಂವಿಧಾನದಲ್ಲಿ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಯಾರು ಅದನ್ನು ಕೆಡ್ಸೋಕ್ಕೆ ಮುಂದೆ ಬರೋಕ್ಕೆ ಆಗಲ್ಲ. ಯಾಕಂದರೆ 19(1)A ಗ್ರಾಂಟ್ಸ್ ಆಲ್ ದಿ ಇಂಡಿವಿಜುವಲ್ ಫಂಡಮೆಂಟಲ್ ರೈಟ್ಸ್, ಎಲ್ಲರಿಗೂ ಅವ್ರು ಮಾತಾಡುವ ವಿಚಾರಕ್ಕೆ ಹಕ್ಕು ಕೊಡುತ್ತೆ. ಬಟ್ 19(2) ಕ್ಲಾಸ್ 2ನಲ್ಲಿ
ಏನ್ ಕೊಡಲಾಗತ್ತೆ? ಸರಿ. ರೀಸನಬಲ್ ರೆಸ್ಟ್ರಿಕ್ಷನ್ ಎಲ್ಲ ಇದೆ. ಸರಿ, ಹೊಸದಾಗಿ ಭರತ್ ತರೋ ಶೆಟ್ರು ನನ್ನ ಉತ್ತರ ಪ್ರಶ್ನೆ ಕೊಡುವಾಗ ಏನಿರೋದು ಹೇಳ್ತಾ ಇದ್ರು, ಅಲ್ಲ, ನನ್ನ ಶರೀಫ್ ಪ್ರಶ್ನೆ ಅವರೇ, ಇರೋದು ಸೊ ಅಲ್ಲಿಗೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದ್ರೆ ಭರತ್ ಶೆಟ್ರು ಮಾತನಾಡುವಾಗ ಹೇಳ್ತಾ ಇದ್ರು ನೋಡಿ 7 ವರ್ಷಗಳ ಕಾಲ ಯಾವಾಗ ಪನಿಷ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೋ ಆಗ ಪೊಲಿಟಿಕಲಿ ರಾಜಕೀಯ ದ್ವೇಷಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಉಪಯೋಗ ಆಗುತ್ತೆ. ಹಾಗಾಗೇನೆ ಹೊಸ ಕಾನೂನು, ಅದರಲ್ಲಿ 7 ವರ್ಷದಿಂದ 10 ವರ್ಷ ತನಕ ಜೈಲು ಇವಾಗ ನೋಡಿ, ಶಿಕ್ಷೆ. ಪೊಲಿಟಿಕಲ್ ಇಂಟೆನ್ಷನ್ ಗೊತ್ತಾಗೋಯ್ತಲ್ಲ. 7 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಈ ಕೇಸ್ ಬಂದು ಕೋರ್ಟ್ ಮುಂದೆ ಹೋಗುವಾಗ ಎಲ್ಲಾದ್ರೂ ಒಂದು ಕಡೆ ಆರ್ಬಿಟ್ರರಿಲಿ ಅಂದ್ರೆ ಅನ್ಯಾಯವಾಗಿ ಯಾರನ್ನಾದ್ರೂ ಬಂಧಿಸಲಾದ್ರೆ ಟೋಟಲ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ವಿರುದ್ಧ ಹೋದ್ರೆ ಈ ಹೊಸ ಕಾನೂನನ್ನ ರದ್ದುಗೊಳಿಸಕ್ಕೆ ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇದೆ. ಸಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆನ್ ದಿ ಫಂಡಮೆಂಟಲ್ ರೈಟ್ಸ್ ನಲ್ಲಿಗೆ ಎಲ್ಲಾದ್ರೂ ಒಂದು ಕಡೆ ಅಪಾಯ ಆದ್ರೆ ಅದು ಎಲ್ಲರಿಗೂ ಆಗತ್ತೆ. ಬಟ್ ಅದಾಗಕ್ಕೆ ಮುಂಚೆನೆ ನಾವು ಅದಾಗ್ಬಿಡತ್ತೆ ಇದಾಗ್ಬಿಡತ್ತೆ ಅಂತ ಊಹಿಸುದು ಅದು ಕೂಡ ಒಂದು ಸರ್. ಮಸೂದೆ ಮಂಡನೆ ಆಗ್ತಿರೋ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು ಈ ಒಂದು ಮಾತಿಗೆ ರಾಜ್ಯದ ನಾಗರಿಕರಾಗಿ ನಮ್ಮ ಎಲ್ಲರ ಕರ್ತವ್ಯ. ಹೀಗಾಗಬಹುದು ಅನ್ನೋ ಆತಂಕ ಬಿಜೆಪಿಗರಿದೆ. ಇದನ್ನ ಹಿಂದೂ ಮುಖಂಡರ ಮೇಲೇನೆ ಬಳಕೆ ಮಾಡಬಹುದು ಅನ್ನೋ ಆತಂಕ ವಜ್ರದೇಹಿ ಶ್ರೀಗಳಿಗೆ, ಆಂದೋಲನ ಶ್ರೀಗಳಿಗೆ ಇದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ? ಎಲ್ಲಿಯ ತನಕ ಇಸ್ಲಾಂ ಇರುತ್ತೋ ಅಲ್ಲಿ ತನಕ ಭಯೋತ್ಪಾದನೆ ಇರುತ್ತೆ ಅಂತ ಒಬ್ರು ಹೇಳಿದ್ದಾರೆ. ಅವ್ರ ಹೆಸರು ಬೇಡ, ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ಅವ್ರ ಹೆಸರು. ಈ ಕಾನೂನು ಇರೋ ಕಾನೂನಲ್ಲಿ ಎಲ್ಲಾದ್ರೂ ಅವ್ರನ್ನ ಬಂಧಿಸಲಾಯ್ತಾ? ಇಲ್ಲ ತಾನೆ. ಈ ಕಾನೂನು ಇದ್ರೆ ಮಾತ್ರ ಸಾಲದು, ಇಂಪ್ಲಿಮೆಂಟ್ ಮಾಡಕ್ಕೆ ಧೈರ್ಯ ಬೇಕು ಸ್ವಾಮಿ. ಈ ಇರೋ ಕಾನೂನಿನಲ್ಲಿ ನೀವು ಯಾರನ್ನ ಬಂಧಿಸಬೇಕಂದ್ರೆ ಅವ್ರನ್ನ ಈ ತಕ್ಷಣ ನೀವು ಬಂಧಿಸಬಹುದು, ಆದ್ರೆ ಅದಕ್ಕೆ ದಮ್ ಬೇಕಿದೆ. ಕಾ ಹೇ ದಮ್ ಅಂತ ನನ್ನ ಪ್ರಶ್ನೆ ಇರೋದು. ಈ ಪ್ರಶ್ನೆ ಯಾರಿಗೆ? ವಿಜಯಾನಂದ ಕಾಶಪ್ಪನವರು ಕೇಳ್ತಿದ್ದೀರಾ, ಇಲ್ಲ ಅಂತಂದ್ರೆ ನಟರಾಜ್ ಗೌಡ್ರು ಕೇಳ್ತಿದ್ದೀರಾ? ನಟರಾಜ್ ಗೌಡ್ರು ಮಾತಾಡ್ಲಿ ಇದ್ರ ಬಗ್ಗೆ. ಯಾಕಂತ ಹೇಳಿದ್ರೆ ಯಾಕೆ ಎಷ್ಟೋ ಸಚಿವರು ಏನೋ ಮಾತಾಡಿದ್ದಾರೆ, ಯಾಕೆ ಬಂಧಿಸಲಿಲ್ಲ? ಇಲ್ಲ, ಅಗ್ರಿ ಮಾಡಿದ್ರೆ ಸಾಕು. ಇಲ್ಲ ಈಗ ಈ ತರದೆಲ್ಲ ಲೂಪ್ ಹೋಲ್ಗಳನ್ನ ಇಟ್ಕೊಂಡು ಕೋರ್ಟ್ ಮೊರೆ ಹೋಗಿ ಬೇಲ್ ತಗೊಂಡು, ಯಾಕಂದ್ರೆ ಬೇಲೇಬಲ್ ಈಗ ನೀವು ಹೇಳಿದ್ರಲ್ಲ 1 to 3 years 1 to 2 years ಇರೋ ಕೇಸ್ಗಳಿಗೆ ಬೇಲ್ ಆಗ್ಬಿಡುತ್ತೆ, ಸ್ಟೇಷನ್ ಬೇಲ್ ಆಗ್ಬಿಡೋದು, ಮತ್ತೆ ಅವ್ರು ಅಬ್ಯೂಚುಯಲ್ ಆಗೋದು. ನೋಡಿ 2018ರಲ್ಲಿ ಮಾರ್ಚಲ್ಲಿ ಒಬ್ಬ BJPಯ ಸಪೋರ್ಟರು, ದೊಡ್ಡ ನಾಯಕ, ಅವ್ರಿಗೆ ಎಲ್ಲ ದೊಡ್ಡ ಲಿಂಕು ಅವನೇನಾಗ್ತಾನೆ, ಜೈನ್ ಮುನಿಗಳಿಗೊಬ್ಬರಿಗೆ ಆಕ್ಸಿಡೆಂಟ್ ಆಗುತ್ತೆ, ಬೈಕ್ ಆಕ್ಸಿಡೆಂಟು, ಬ್ಲಡ್ ಬರ್ತಿರ್ತದೆ. ಆ ಫೋಟೋ ಹಾಕ್ಬಿಟ್ಟು ಒಬ್ಬ ಮುಸಲ್ಮಾನ್ ಯೂತ್ ಇವ್ರಿಗೆ ಹೊಡೆದ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರು ಸೇಫ್ ಅಲ್ಲ ಅಂತ ಹೇಳಿ ಪೋಸ್ಟ್ಗಳು ಮಾಡ್ಬಿಡ್ತಾರೆ. ಇಡೀ ರಾಷ್ಟ್ರದಲ್ಲಿ ಟ್ರೆಂಡಿಂಗ್ ಅದು ಅವತ್ತು. ಆದರೆ ಅದು ನಿಜ ಅಲ್ಲ. ಅವ್ರು ನನಗೆ ಬೈಕ್ ಗುದ್ದಿ ಆಕ್ಸಿಡೆಂಟ್ ಆಯ್ತಪ್ಪ, ಇದು ಯಾಕೆ ಸುಳ್ಳು ಈ ಥರ ಆಗ್ತಾ ಇದ್ದಾರೆ ಅಂತೇಳಿ ಆತನ ಮೇಲೆ ಅರೆಸ್ಟ್ ಆಗುತ್ತೆ. ಅರೆಸ್ಟ್ ಆದ್ರೆ ಏನಾಗುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ ಕೂತಾನೆ BJPಯ ಶಾಸಕರು ದಂಡೋಪದಂಡವಾಗಿ ಹೋಗಿ ಅವ್ರನ್ನ ಬಿಡಿ ಅಂತೇಳಿ ಈವ್ನಿಂಗ್ ಬಂದು ಬಿಟ್ಬಿಡ್ತಾನೆ. ಇದೇನಾಗುತ್ತೆ ಅಂದರೆ ಆತ ಅಬ್ಯೂಚುಯಲ್ ಅಫೆಂಡರು. ಈ ಥರದ್ದು 25 ಕೇಸ್ಗಳು ಅವ್ರ ಮೇಲೆ ಬಿದ್ದರೂ ಕೂಡ ಅದನ್ನ ಹಿಡಿದು ಒಳಗಾಕಲ್ಲ. ಇಂತಹ ನೋಡಿ, ಭರಶೆಟ್ರ ಮೇಲೆ ಪೊಲಿಟಿಕಲ್ ಆಯಿತೋ ಅಥವಾ ಕಾಶಪ್ಪನವ್ರ ಮೇಲೆ ಪೊಲಿಟಿಕಲ್ ಆಯಿತೋ ಅದು ಬೇರೆ ವಿಷಯ. ಆದರೆ ಇಂತಹ ಸಮಾಜಘಾತಕರಿದ್ದಾರಲ್ಲ, ಯಾರು ಮತೀಯವಾದವನ್ನು ಉಪಯೋಗಿಸ್ಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಾರೆ, ಪ್ರಚೋದನೆಗಳನ್ನ ಮಾಡ್ತಾರಲ್ಲ, ಅಂಥವ್ರಿಗೆ ಯಾರೂ ಪಾರ್ಡನ್ ಮಾಡಬಾರ್ದು. ಅಂಥವ್ರಿಗೋಸ್ಕರ ಈಗ 1 to 7 years ಇದ್ರೆ ಬೇಲ್ ಕೊಡಕ್ಕೆ ಸಾಧ್ಯನೇ ಇರೋದಿಲ್ಲ. ಕೂಡನ್ ಕೈಲಿ ಕೋಲ್ ಕೊಟ್ಟಂಗೆ ಅನ್ನೋ ಅನುಮಾನ ಬರ್ತಾ ಇದೆ. ನೀವು ಕಾನೂನನ್ನು ತರ್ತಿದ್ದೀರಿ ಸರಿಯೇ, ಬಟ್ ಬಳಕೆ ಯಾರ ಮೇಲೆ ಮಾಡ್ತೀರಿ, ಯಾವ ಉದ್ದೇಶಕ್ಕೆ ಮಾಡ್ತೀರಿ? ಹಳದಿ ಕರ್ನಾಟಕ ತೆಗಿಬೇಕು. ಈ ಕರ್ನಾಟಕ ಎಲ್ಲರಿಗೂ ಅವಕಾಶ ಇದೆ. ಕರ್ನಾಟಕ ಸರ್ವಜನ ಶಾಂತಿಯ ತೋಟ, ಎಲ್ಲರೂ ಸಮಾನತೆಯಿಂದ ಬದುಕಬೇಕು. ಅನ್ಸ್ಬೇಕು, ಭರಶೆಟ್ರಿಗೂ ಅನ್ಸ್ಬೇಕಾದ್ರೆ ಭರಶೆಟ್ರ ಮೇಲೆ ಪೊಲಿಟಿಕಲ್ ಕೇಸ್ಗಳು ಇರ್ಬೋದು, ನಟರಾಜ್ ಗೌಡ ಮೇಲೆ ಪೊಲಿಟಿಕಲ್ ಕೇಸ್, ಕಾಶಪ್ಪನವ್ರ ಪೊಲಿಟಿಕಲ್ ಕೇಸ್ಗಳಿಲ್ವಾ? ಇರ್ತವೆ. ಆದರೆ ಯಾರು ಎಬಿಚುಯಲ್ ಆಗಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕಂತಾನೆ ಉದ್ದೇಶಪೂರ್ವಕವಾಗಿ ಸಂಚು ಮಾಡಿ, ಪ್ರಚೋದನೆ ಮಾಡಿ, ದ್ವೇಷ ಭಾಷಣವನ್ನ, ದ್ವೇಷ ಅಪರಾಧಗಳನ್ನ ಮಾಡ್ತಾರೆ, ಅಂತವ್ರ ಮೇಲೆ ಕ್ರಮ ಪೊಲೀಸ್ ಠಾಣೆಗಳ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ನಟರಾಜ್ ಗೌಡ್ರೆ ಒಂದೇ ನಿಮಿಷ, ವಿತ್ ಯೋರ್ ಪರ್ಮಿಷನ್. ಕಾಶಪ್ಪನವ್ರ ಸರ್ ಹಾಗೆ ಭರತ್ ಶೆಟ್ರು 5 ನಿಮಿಷ ಮಾತ್ರ ನಮ್ಮ ಜೊತೆಲಿ ಇರ್ತಾರೆ. ಕ್ವಿಕ್ ಆಗಿ ಅವರಿಬ್ರು ರಿಯಾಕ್ಷನ್ ತಗೊಂಡು ವಾಪಸ್ ಪ್ಯಾನಲ್ ಬರ್ತೀನಿ. ಭರತ್ ಶೆಟ್ರೆ, ಕಾನೂನು ಅಂತ ತರ್ತಿರೋದು ಎಲ್ರಿಗೂ ಅಪ್ಲೈ ಆಗುತ್ತೆ, ಇದು ಬಿಜೆಪಿಗರಿಗೆ ಮಾತ್ರ, ಹಿಂದೂ ಮುಖಂಡರಿಗೆ ಮಾತ್ರ ಅಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಹಾಗೆ ವಕ್ತಾರರ ವಾದ. ಅಲ್ಲಿ 2 ವಿಷಯ ನಿಮ್ಮ ಮುಂದೆ ಇಡ್ತೇನೆ. ಒಂದು, ಈ ಆಕ್ಟ್ ಅನ್ನ ಪಾಸ್ ಮಾಡಲಿಕ್ಕೆ ಕಾಂಗ್ರೆಸ್ ಹತ್ರ ಬೇಕಾದಷ್ಟು ನಂಬರ್ ಇದೆ, ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅವರು ಪಾಸ್ ಮಾಡ್ಕೊಡ್ಲಿಕ್ಕೆ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಚರ್ಚೆಗೆ ಯಾಕೆ ಅವಕಾಶ ಮಾಡಿಕೊಡ್ಲಿಲ್ಲ? ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಈ ಆಕ್ಟ್ನಲ್ಲಿರುವ ನ್ಯೂನತೆಗಳನ್ನ, ಸಮಸ್ಯೆಗಳನ್ನ ನಾವು ಪಬ್ಲಿಕ್ ಮಾಡ್ತೇವೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ಈ ಒಂದು ಆಕ್ಟಿಗೆ ಚರ್ಚೆಗೆ ಅವಕಾಶವನ್ನ ಕೊಡದೆ ಸಡನ್ ಆಗಿ ಪಾಸ್ ಮಾಡಿದ್ರು. ನಾವು ಪುನಃ ರಿಕ್ವೆಸ್ಟ್ ಮಾಡಿದ್ದೇವೆ ಅವ್ರ ಹತ್ರ,
ರಿಕ್ವೆಸ್ಟ್ ಮಾಡಿದ್ರು ಸಭಾಧ್ಯಕ್ಷರ ಹತ್ರ, ಅವರು ಅದಕ್ಕೆ ನಮಗೆ ಅವಕಾಶವನ್ನು ಕೊಡಲಿಲ್ಲ. ಒಂದು ವಿಷಯ. ಎರಡನೇದು, ಕಾಂಗ್ರೆಸ್ನವ್ರ ಮೇಲೆ ನಮ್ಗೆ ಯಾಕೆ ಡೌಟ್ ಅಂತ ಹೇಳಿದರೆ, ಕಾಂಗ್ರೆಸ್ನಲ್ಲಿ ಇರುವಂಥ ಅವರ ಅಲಯನ್ಸಸ್ ಏನಿದೆ, ಅವರ ಅಲಯನ್ಸಸ್ ಪಾರ್ಟ್ನರ್ಸ್ ಯಾರಿದ್ದಾರೆ, ಅವರೆಲ್ಲರನ್ನು ಸಹ ಸನಾತನ ಧರ್ಮವನ್ನು, ಹಿಂದೂಗಳನ್ನು ಬಾಯಿ ಬಂದಾಗೆ ಬೈಯುವಂಥವರೇ ಇರೋದು. ಆ ಉದಯನಿಧಿ ಸ್ಟಾಲಿನ್ ಅನ್ನುವಂಥ ಒಬ್ಬ ವ್ಯಕ್ತಿ ತಮಿಳ್ನಾಡಿನವ ಸನಾತನ ಧರ್ಮವನ್ನು ಮಲೇರಿಯಾ, ಡೆಂಗುಗೆ ಕಂಪೇರ್ ಮಾಡ್ತಾನೆ. ಕಾಂಗ್ರೆಸ್ನ ಒಬ್ಬನ ಲೀಡರ್ ಅದರ ವಿರುದ್ಧ ಮಾತಾಡೋದಿಲ್ಲ, ಆದರೆ ಬೇರೆ ವಿಷಯದಲ್ಲಿ ಇಮಿಡಿಯೇಟ್ ಆಗಿ ಜಂಪ್ ಮಾಡ್ತಾರೆ. ಇಂಥ ಮನಸ್ಥಿತಿ ಇರುವಂಥವರು ಈ ರೀತಿಯ ಲಾಗಳನ್ನು ಮಾಡಿ 100% ಅವರಿಗೆ ಏನಾಗ್ತದೆ, 3 years ಪನಿಷ್ಮೆಂಟ್ ಇದ್ದಾಗ ನಿಮಗೆ ನೋಟಿಸ್ ಕೊಡಬೇಕಾಗ್ತದೆ. ನಮಗೆ ನೋಟಿಸ್ ಕೊಟ್ಟು ನಂತರ ಇಟ್ಸ್ ನಾನ್ ಕಾಗ್ನಿಸಿಬಲ್, ಹಾಗಾಗಿ ನೋಟಿಸ್ ಕೊಟ್ಟು ಆಮೇಲೆ ಅರೆಸ್ಟಿಂಗ್ ಪ್ರೊಸೀಜರ್ ಏನಾದರೂ ಮಾಡ್ಬೋದು. ಈ 7 yearsವರೆಗೆ ಪನಿಷ್ಮೆಂಟ್ ಇದ್ದರೆ ನಿಮಗೆ ಡೈರೆಕ್ಟಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ, ಬೇಲ್ ಸಿಗ್ಬೋದು ನಂತರ. ಆದರೆ 3-4 days 1 week ಹೀಗೆ ಒಂದು ಜೈಲಲ್ಲಿ ಕೂರಿಸ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ಅವರು ಪ್ರತಿ ಸತಿ ಲಾವನ್ನು ಮಿಸ್ಯೂಸ್ ಮಾಡಿಕೊಂಡೇ ಬಂದಿದ್ದಾರೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ವಿಧಾನಸೌಧದಲ್ಲಿ ಮಾತ್ರ ಅಲ್ಲ, ಶಿವಮೊಗ್ಗ, ಹುಬ್ಬಳ್ಳಿ ಎಲ್ಲ ಕಡೆ ಬಿದ್ದಿದೆ. ಒಂದೇ ಒಂದು ಕೇಸ್ ಹಾಕಲಿಲ್ಲ, ಇಷ್ಟು ತನಕ ಯಾವುದೇ ಆ್ಯಕ್ಷನ್ ಆಗಲಿಲ್ಲ. ಇಂಥ ಮನಸ್ಥಿತಿ ಉಳ್ಳುವಂಥ ಕಾಂಗ್ರೆಸ್ನವರು ಈ ರೂಲಿಂದ ಏನು ಮಾಡ್ತಾರೆ, 100% ಇದನ್ನು ಮಿಸ್ಯೂಸ್ ಮಾಡ್ತಾರೆ, ಬೇರೆ ಯಾವುದೇ ಕಾರಣ ಇಲ್ಲ. ಮತ್ತೊಂದು, ಇದರಲ್ಲಿ ಒಂದು ರೂಲಲ್ಲಿ ಒಂದು ಪಾರ್ಟಲ್ಲಿ ಇವರು ಏನು ಮಾಡಿ ಬರ್ದಿದ್ದಾರೆ ಅಂತ ಹೇಳಿದರೆ, ಒಂದು ವೇಳೆ ಪೊಲೀಸರಿಗೆ ಮನಸ್ಸಿಗೆ ಆದರೆ ನಾಳೆ ಅವ ಬಂದು ಮಾತಾಡಬಹುದು ಅಥವಾ ಹೇಟ್ ಭಾಷಣವನ್ನು ಮಾತಾಡುವ ಸಾಧ್ಯತೆ ಇದೆ ಅಥವಾ ಮಾತಾಡುವ ತಾಕತ್ತಿದೆ ಅಂತ ಹೇಳಿದರೆ ಅವನ ಮೇಲೆ ಪ್ರಿಎಂಪ್ಟಿವ್ ಮೆಜರ್ಸ್ ಆಗಿ ಅವನ ಮೇಲೆ ಕೇಸ್ ಹಾಕ್ಲಿಕ್ಕೆ ಅವಕಾಶವನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಆಗಿ ಇದನ್ನು ಪೊಲಿಟಿಕಲ್ ವಾಯ್ಸಸ್ ಅನ್ನ ಸಪ್ರೆಸ್ ಮಾಡಲಿಕ್ಕೆ ಈ ಆಕ್ಟ್ ಅನ್ನ ಮಾಡಿದ್ದಾರೆ. 100% ಪೊಲಿಟಿಕಲ್ ವಾಯ್ಸ್ ಅನ್ನ, ಅವ್ರ ಪೊಲಿಟಿಕಲ್ ವಿರೋಧಿಗಳನ್ನು. ನಾಳೆ ನೀವು ಒಂದು ಭ್ರಷ್ಟಾಚಾರದ ಕೇಸು, ಒಬ್ಬ ಕಾಂಗ್ರೆಸ್ ಮಂತ್ರಿ ಭ್ರಷ್ಟಾಚಾರ ಮಾಡ್ತಾನೆ, ನೀವು ಅದನ್ನು ಹೊರಗೆಳಿಕೆ ಹೋದ್ರೆ ಅದೇನೋ ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಅವರಿಗೆ ಮಾನಸಿಕವಾಗಿ ಬಹಳ ಇದಾಗಿದೆ, ಬೇಸರ ಆಗಿದೆ, ಉಂಟಾಗಿದೆ ಅಂತ ಡಿಬೇಟ್ ಟಾಪಿಕ್ ಹೆಡ್ಡಿಂಗ್ ನೋಡ್ಕೊಂಡು ಹಾಕಿ ಇನ್ಮೇಲೆ ಆತಂಕ ಇದೆ. ಕಾಶಪ್ಪನವರ್ ಸರ್, ಯಾರನ್ನೋ ಸಂತೈಸಕ್ಕೋಸ್ಕರ ಇನ್ಯಾರನ್ನೋ ಜೈಲಿಗೆ ಕಳಿಸೋ ಪ್ರಯತ್ನವಾಗಿ ಇದನ್ನ ತರ್ತಿದ್ದಾರೆ ಬಿಲ್ನ ಅಷ್ಟೇ. ಇದು ಕೂಡ ವಿರೋಧ ಪಕ್ಷದವರ ಆರೋಪ ಸರ್. ನೇರವಾಗಿ ಕೇಳ್ಬಿಡ್ತೀನಿ, ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡೋ ಸಲುವಾಗಿ ಹಿಂದೂ ಮುಖಂಡರನ್ನ ಜೈಲಿಗೆ ಕಳಿಸೋ ಪ್ರಯತ್ನವಾಗಿ ಇದನ್ನ ತರಲಾಗ್ತಿದೆ ಅನ್ನೋದು. ಮೊದಲು ನಾನು ಇವ್ರಿಗೆಲ್ಲರಿಗೂ ನಮ್ಮ ಭರತ್ ಅವ್ರಿಗೆ ಮತ್ತು ನಮ್ಮ ಇವ್ರಿಗೆ ಕೇಳಕ್ಕೆ ಇಚ್ಛೆ ಪಡೋದೇನೆಂದರೆ, ಇವರು ಇರೋದು ಯಾವ ದೇಶ? ಭಾರತ ದೇಶ. ಭಾರತ ದೇಶ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಜಾತ್ಯತೀತ ರಾಷ್ಟ್ರದ ಮೇಲೆ ಇದ್ದೀವಿ. ಇವರು ಹಿಂದೂಗಳು 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 ಅನ್ನೋದು ಭಯ. ಅದ್ರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಭಾವನೆ ಏನು? ಉದಯನಿಧಿ ಸ್ಟಾಲಿನ್ ಬಗ್ಗೆ ಎಲ್ಲರಿಗೂ ಒಂದೇ ಕಾನೂನು, ಇವತ್ತು ಸಂವಿಧಾನ ಎಲ್ಲರಿಗೂ ಒಂದೇ ಹೇಳುತ್ತಲ್ಲ, ಅದೇ ರೀತಿ ಇದು ಕೂಡ ಒಂದೇ ಕಾನೂನು. ಇದು ಮಾಧ್ಯಮದವ್ರ ಮೇಲೆ ಅವ್ರ ಕಡೆವನ್ನ ಹಾಕ್ಬೇಕು, ಇವ್ರ ಕಡೆವನ್ನ ಹಾಕ್ಬೇಕು ಅಂತಲ್ಲ. ಯಾರು ಹೇಟ್ ಸ್ಪೀಚ್ ಮಾಡ್ತಾರೆ, ದ್ವೇಷ ಭಾಷಣ ಮಾಡ್ತಾರೆ, ವಾಕ್ ಸ್ವಾತಂತ್ರ್ಯ ನಮ್ಮ ಸಂವಿಧಾನನೇ ಕೊಟ್ಟಿದೆ. ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನವನ್ನ ಫಾರೂಕ್ ಅವರು ಹೇಳಿದ್ರಲ್ಲ ಬಹಳ ಸ್ಪಷ್ಟವಾಗಿ. ಇವತ್ತು ಕೊಟ್ಟ ಮೇಲೆ ಇವ್ರಿಗೆ ಭಯ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಇವ್ರು ಮಾತಾಡೋದು ಬಿಟ್ರೆ ಆಯ್ತಲ್ಲಪ್ಪ, ಸದನದಲ್ಲಿ ಮಾತಾಡ್ತೀರಿ, ಆಚೆ ಮಾತಾಡ್ತೀರಿ, ಮಾತೆತ್ತೀರಿ ಪಾಕಿಸ್ತಾನ ಅಂತೀರಿ, ಮಾತೆತ್ತೀರಿ ಹಿಂದೂ ಅಂತೀರಿ, ಹಿಂದೂ ರಾಷ್ಟ್ರ ಅಂತೀರಿ. ಹಿಂದೂ ರಾಷ್ಟ್ರನ ಇದು? ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿ, ಸುಮ್ಮನೆ ಇವರು ಕೇವಲ ಆ ಒಂದು ಸಮುದಾಯವನ್ನ ದ್ವೇಷಿಸೋದ ಮುಖಾಂತರ ದ್ವೇಷಣೆ ಮಾಡೋದು ಇವ್ರ ಉದ್ದೇಶ ಆಗಿದೆ. ಆ ಒಂದು ಕಾರಣಕ್ಕೆ ಇವತ್ತು ಯಾರ ಬಾಯಿ ಕೂಡ ಅವರ ಬಾಯಿ ಇದೆ ಅಂತ ತಕ್ಷಣ ಹರಿಬಿಡಬಾರ್ದು. ಎಲ್ಲರಿಗೂ, ನನಗೂ ಕೂಡ ಕಡಿಮೆ, ನನಗೂ ಕೂಡ ಕಾನೂನು ಬರುತ್ತೆ, ನಿಮಗೂ ಬರುತ್ತೆ. ಅವರಿಗೆ ಕಡ್ಡಾಯವಾಗಿ ಕಾನೂನು ಅಪ್ಲೈ ಆಗೇ ಆಗುತ್ತೆ. ಅದು ಹಾಗೆ ಆಗಬೇಕು. ಇದು ಸರಿಯಾದ ಬಿದ್ದಿದೆ. ಇವತ್ತು ನಾವು ಎಲ್ಲ ಜೊತೆಗೆ ಇರುವಂತವ್ರು, ನಾವು ಕಾಂಗ್ರೆಸ್ನವರು, ಸುಮ್ಮನೆ ಕಾಂಗ್ರೆಸ್ನವರು ಏನು ಇವತ್ತು ಎಮರ್ಜೆನ್ಸಿ ಬಂದ್ಬಿಡುತ್ತೆ, ಸುಮ್ಮನೆ ಏನು ಯಾವ್ದಾದಕ್ಕೂ ಏನೇನೋ ಹೋಲಿಕೆ ಮಾಡೋದಲ್ಲ. ಯಾವ್ದಾದಕ್ಕೂ ಹೋಲಿಕೆ ಮಾಡಿದ್ರೆ ಅದ್ರ ಅರ್ಥ ಅಲ್ಲ. ಅದು ಏನು ಎಮರ್ಜೆನ್ಸಿ ಬರ್ತಾ ಇಲ್ಲ, ಕಾನೂನನ್ನು ತರೋದು ತಪ್ಪ, ವಿವೇಕ ಮಂಡಿಸೋದು ತಪ್ಪ. ಸರಿ, ಆಂದೋಲನ ಶ್ರೀಗಳಿದ್ದಾರೆ, ಹಾಗೆ ಪಾಷಾ ಸರ್ ನಿಮಗೆ ಹಾಗೆ ಆಂದೋಲನ ಶ್ರೀಗಳಿಗೆ ಸೇಮ್ ಪ್ರಶ್ನೆ ಮಾಡ್ತಾ ಇರೋದು. ಸರಿ ಸರ್, ಈಗ ಕರಾವಳಿ ಭಾಗವನ್ನೇ ಫೋಕಸ್. ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚು ಈ ಕೋಮು ದ್ವೇಷದ ಘಟನೆಗಳು, ಅದರಿಂದ ಕ್ರೈಮ್ಗಳಾಗ್ತಿದೆ ಅನ್ನೋ ಕಾರಣವನ್ನ ನಟರಾಜ್ ಗೌಡ್ರು ಕೂಡ ಹೇಳಿದ್ರು. ಈಗ ಲವ್ ಜಿಹಾದ್ ತಡೆಗಟ್ಟಕ್ಕೋಸ್ಕರ ಯಾರಾದ್ರೂ ಒಬ್ರು ಹಿಂದೂ ಮುಖಂಡರು ಭಾಷಣ ಮಾಡಿದ್ರೆ
ಅದು ದ್ವೇಷ ಭಾಷಣ ಆಗ್ಬಿಡುತ್ತೆ. ಗೋಹತ್ಯೆ ಇದನ್ನ ವಿರೋಧಿಸಿ ಯಾರಾದ್ರೂ ಹಿಂದೂ ಮುಖಂಡರು ಭಾಷಣ ಮಾಡಿದ್ರೆ ಅದು ದ್ವೇಷ ಭಾಷಣ ಆಗ್ಬಿಡುತ್ತೆ. ಅಂದ್ರೆ ಸಮಾಜದಲ್ಲಿರುವ ವಸ್ತುಸ್ಥಿತಿಯನ್ನ ಮಾತನಾಡಿದ್ರು ಕೂಡ ಅದನ್ನ ಈ ಕೋಮು ದ್ವೇಷದ ಆಂಗಲ್ ಅಲ್ಲಿ ತಂದು ಕೇಸ್ ಹಾಕ್ಬಿಡ್ತಾರೆ ಅನ್ನೋ ಆತಂಕ. ಹೌದು, ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿಲ್ಲ. ಭಾಷಾ ಅವ್ರು ಹೇಳಿ, ಅದಾದ್ಮೇಲೆ ಆಂದೋಲನ ಶ್ರೀಗಳೇ. ನಾನು ಫಸ್ಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾನೂನು ವೆಲ್ಕಮ್ ಮಾಡ್ತೀನಿ, ಸುಸ್ವಾಗತ ನಮ್ಮಿಂದ. ಇನ್ನೊಂದು ಒಳ್ಳೆ ಸುದ್ದಿ ನಮ್ಮ ಕರ್ನಾಟಕಕ್ಕೋಸ್ಕರ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟರು. ಯಾಕಂದ್ರೆ ನೋಡಿ, ನಮ್ಮ ಕರ್ನಾಟಕ ಶಾಂತಿಯ ತೋಟ. ಅಂದರೆ ಶಾಂತಿಯ ಕದೋಳು ಯಾರ್ಯಾರು ಕದೋಡ್ತಾರೆ, ಶಾಂತಿಯನ್ನು ಭಂಗ ಮಾಡ್ತಾರೆ, ಅವ್ರಿಗೆಲ್ಲ ಈ ತುಂಬ ದೊಡ್ಡ ಇದು. ಇನ್ನೊಂದೇನೆಂದರೆ, ಒಂದು ಮಾತು ಹೇಳ್ತಾರೆ, ಘೋಡಕ್ಕೆ ಮೂಗು ಲಗಾಮ್ ಅಂತ, ಕುದುರೆಗೆ ಬಾಯಿಗೆ ಲಗಾಮ್ ಹಾಕಂಗೆ ಈ ಥರ ಮಾಡಿದ್ದಾರೆ. ಆದರೆ ನೋಡಿ, ಒಂದು ದೊಡ್ಡ ಏನೆಂದರೆ, ಈಗ ನಮ್ಮ ಕರ್ನಾಟಕ ಶಾಂತಿಯಾಗಿರುತ್ತೆ ನಮ್ಮನ್ನು ಒಂದು ವಿಶ್ವಾಸ ಇದೆ. ಈ ಭಾಷಣೆಗೋಸ್ಕರ ಈ ದ್ವೇಷ ಭಾಷಣ ಎಷ್ಟು ಆಗಿದೆ ಕರ್ನಾಟಕದಲ್ಲಿ, ಅಷ್ಟು ಕ್ರೇಮ್ ಆಗಿದೆ. ಎಲ್ಲ ದೌರ್ಜನ್ಯ ಮುಸಲ್ಮಾನ್ ಮೇಲೆ, ಕ್ರಿಶ್ಚಿಯನ್ ಮೇಲೆ, ದಲಿತರ ಮೇಲೆ ಆಗಿದೆ ಈ ಭಾಷಣೆಯಿಂದ. ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಮಾತು ಏನಂದ್ರೆ, ಈಗ ಎಲೆಕ್ಷನ್ ಟೈಮ್ನಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ ನಡೆಯುತ್ತೆ, BJPದು ಆಗಲಿ, RSSದು ಆಗಲಿ, VHP ಬಜರಂಗ್ ದಳದ್ದು ಆಚೆಯಿಂದ ಬರ್ತಾರೆ, ಎಲ್ಲಿಂದ UP ಬಿಹಾರ್ ಕಡೆಯಿಂದ ಬಂದು ಇಲ್ಲಿ ಭಾಷಣ ಮಾಡ್ತಾರಲ್ಲ, ಅವ್ರಿಗೆ ತುಂಬ ದೊಡ್ಡ ಒಂದು ಇದು ಹಾಕ್ತಾ ಇದ್ದಾರೆ ಇವರು. ಯೋಗಿ ಅವರು ಬಂದು ಏನನ್ನ ದ್ವೇಷ ಭಾಷಣೆ ಮಾಡಿದ್ರೆ ಇಲ್ಲಿ ಅರೆಸ್ಟ್ ಮಾಡಿಬಿಟ್ಟು ಜೈಲ್ಗೆ ಕಳಿಸ್ಬೋದು. ಅದು ಒಂದು ದೊಡ್ಡ ನಮಗೆ ಬೆನಿಫಿಟ್ ಕರ್ನಾಟಕಕ್ಕೋಸ್ಕರ. ಇನ್ನೊಂದು ಅಲ್ಲ, ಯೋಗಿ ಅವರಿಗೆ ಆಚೆಯಿಂದ ಬಂದು ಕರ್ನಾಟಕದಲ್ಲಿ ಕರ್ನಾಟಕ ಶಾಂತಿಯ ಕದೋಡಂಗಿಲ್ಲ ಯಾರನ್ನಾಗಲಿ. ಕಲ್ಲು ತೂರಾಟ ಆಗುತ್ತೆ. ಎಲ್ಲಿಂದ ಬಂದೆ ಭರತ್ ಶೆಟ್ಟರ್, ಒಂದೇ ನಿಮಿಷ. ಕಲ್ಲು ಎಲ್ಲಿಂದ ಬರುತ್ತೆ ಅನ್ನೋದು ನಾನು ವಿಶೇಷವಾಗಿ ಏನು ಹೇಳೋದು ಬೇಡ. ಕಲ್ಲು ತೂರಾಟ ಆಗಿ ಸಂಘರ್ಷ ಆದ ಸಂದರ್ಭದಲ್ಲಿ ಪಕ್ಕದ ಕೇರಳದಿಂದ ಎಲ್ಲ ಜನ ಬರ್ತಾರಂತಲ್ಲ ಸರ್, ಅದ್ಯಾಕೆ? ಅವ್ರ ಮೇಲೂ ಕ್ರಮ ಆಗ್ಬಹುದಾ ಮೇಡಮ್? ತುಂಬಾ ನೋಡಿ, ಸುಪಾರಿ ಗಿರಾಕಿಗಳು ಇದ್ದಾರೆ. ಸುಪಾರಿ ತಕೊಂಡು ನೋಡಿ, ನೀವು ಮಾತಾಡಿದ ಮೇಲೆ ನಾನು ಮಾತಾಡಲಿಲ್ಲ, ನಾನು ಮಾತಾಡಲಿಲ್ಲ, ನೀವು ಮಾತಾಡಲಿ. ಬೇರೆ ನಿಮ್ಗೆ ಬಂಡವಾಳ KJಹಳ್ಳಿ, ಪಾಕಿಸ್ತಾನ, KJಹಳ್ಳಿ, DJಹಳ್ಳಿ, ಪಾಕಿಸ್ತಾನ, ಅದೇ ನಿಮ್ಗೆ ಬಂಡವಾಳ. ನಿಮ್ಗೆ ಮುಂಚೆ 2.5 ವರ್ಷ ಮುಂಚೆ ಮುಸಲ್ಮಾನರು ನೀವೇ ಬೇಕು ನಮ್ಗೆ ಅಂತ ಮುಸಲ್ಮಾನ ಅಂದ್ರೆ ಒಂಥರ ನರಸಿಂಹಮೂರ್ತಿ ಸರ್, ನೀವ್ ಯಾವಾಗ ಹೇಳಿದ್ರಿ ಮುಸಲ್ಮಾನರನ್ನ ಕಂಡ್ರೆ JDS ಆಗೋದಿಲ್ಲ ಅಂತ ಯಾವಾಗ ಹೇಳಿದ್ರಿ? ವರ್ಷ ಮುಂಚೆ ಚೆನ್ನಾಗಿತ್ತು, ಮುಸಲ್ಮಾನರದು ಮಾತೆಲ್ಲ ಚೆನ್ನಾಗಿತ್ತು. ಮುಸಲ್ಮಾನ ಸಣ್ಣ ಕಷ್ಟ ಬಂದ್ರೆ RSS ನವ್ರಿಗೆ ಉಲ್ಟಾ ಸೀದಾ ಹೇಳ್ತಾ ಇದ್ರು ನಿಮ್ಮ ಕುಮಾರಸ್ವಾಮಿ. ಈಗ JDS ಜೊತೆನಲ್ಲಿ ನಿಕಾ ಆಗಿದ ತಕ್ಷಣ, ಮದುವೆ ಆಗಿದ ತಕ್ಷಣ ಈಗ ಮುಸಲ್ಮಾನರು ಕೆಟ್ಟವರು. ಅಲ್ಲ ನೋಡಿ, ಒಂದು ಸಮುದಾಯದ ಬಗ್ಗೆ ಮಾತಾಡ್ತೀರಿ, ನಾನು ಮಾತಾಡಲ್ಲ. ಒಂದು ಧರ್ಮದ ಬಗ್ಗೆ, ಒಂದು ಸಮುದಾಯದ ಬಗ್ಗೆ ನಾನು ಹೇಳ್ತಾ ಇರೋದು. ಈ ದೇಶದಲ್ಲಿ ಏನು ದ್ವೇಷ ಭಾಷಣ ಮಾಡಿದ್ರೆ ಸಂವಿಧಾನದಲ್ಲಿ ಇಲ್ದೇ ಇರತಕ್ಕಂಥ ಪದಗಳು ಬರ್ತವೆ, ಅಲ್ಲಿ ಇಲ್ದೇ ಇರತಕ್ಕಂಥ ಶಿಕ್ಷೆಗಳು ಬರ್ತವೆ, ಅಲ್ಲಿ ಇಲ್ದೇ ಇರತಕ್ಕಂಥ ದಂಡ ಬರ್ತವೆ. ಆದ್ರೆ ಬೆಂಕಿ ಹಚ್ಚಿದ್ರೆ ಈಗಷ್ಟೇ ಉಮರ್ ಶರೀಫ್ ಅವರು ಬಂದೆ, ಈಗಷ್ಟೇ ಅವರು ಇವ್ರು ಬರೀ KJಹಳ್ಳಿ DJಹಳ್ಳಿನೇ ಬಂಡವಾಳ 2.5 ವರ್ಷದಿಂದ ಅಂತ ಹೇಳಿದ್ರು. ತುಂಬಾ ಹಿಂದೆ ಬೇಡ, ರೀಸೆಂಟ್ ಆಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು ಹಿಂದೂ ಕಾರ್ಯಕರ್ತರಲ್ಲ, BJP ಕಾರ್ಯಕರ್ತರಲ್ಲ. ಆಯ್ತಲ್ವಾ? ಅಷ್ಟೇ ಯಾಕೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು ಹಿಂದೂ ಕಾರ್ಯಕರ್ತರಲ್ಲ, BJP ಕಾರ್ಯಕರ್ತರಲ್ಲ. ಆಯ್ತಲ್ಲ? ತಿರ್ಗಾ ಕಲಬುರ್ಗಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದವರು ಹಿಂದೂ ಕಾರ್ಯಕರ್ತರಲ್ಲ, BJP ಕಾರ್ಯಕರ್ತರಲ್ಲ. ಇದೆಲ್ಲ ರೀಸನ್ ಇನ್ಸಿಡೆಂಟ್. ಅವ್ರ ಅಗೇನ್ಸ್ಟ್ ಕೇಸ್ಗಳನ್ನ ವಿಡ್ರಾ ಮಾಡ್ಕೊಳ್ಳೋದು ರೆಕಮೆಂಡೇಶನ್. ಮೋಹನ್ ವಿಶ್ವ ಅಂತ, ಸಾದಿಕ್ ಪಾಷಾ ಅಲ್ಲ, ಮೋಹನ್ ವಿಶ್ವ ಅಂತ. ಯಾವ್ದಾದ್ರು ಕನ್ನಡ ಪರ ಹೋರಾಟಗಾರದ ಕೇಸ್ ತಗ್ಗಿದ್ಯಾ? ರೈತ ಪರ ಹೋರಾಟಗಾರದ ಕೇಸ್ ತಗ್ಗಿದ್ಯಾ? ಬೇರೆ ಕೇಸ್ ತಗ್ಗಿದ್ಯಾ? ಇವತ್ತು ಕನ್ನಡ ಪರ ಹೋರಾಟಗಾರರು ಒಂದು ರಿಯಾಕ್ಷನ್ ತಗೊಳ್ತೀನಿ. ಆಂದೋಲನ ಶ್ರೀಗಳೇ, ಅನ್ಫಾರ್ಚುನೇಟ್ಲಿ ನೋಡಿ,
ಕಲ್ಲು ಹೊಡೆಯೋರ್ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೊಸ ಕಾನೂನು ತರಬೇಕು ಅಂತ ಅನ್ಸ್ಲಿಲ್ಲ. ಬಾಂಬ್ ತಯಾರು ಮಾಡೋರು ತುಂಗಾ ನದಿ ತೀರದಲ್ಲಿ ಕುತ್ಕೊಂಡು ಮಾಡಿದ್ರು ಸರ್, ಇದೇ ರಾಜ್ಯ, ಕರ್ನಾಟಕ ರಾಜ್ಯ, ಅಂತವ್ರ ವಿರುದ್ಧ ಹೊಸ ಕಾನೂನು ತರಬೇಕು ಅಂತ ಅನ್ನಿಸ್ಲಿಲ್ಲ. ಗೋಹತ್ಯೆ ಮಾಡೋರು ಇದ್ದ ಕಾನೂನನ್ನೇ ನಾವು ತೆಗಿತೀವಿ, ಈಗಿದ್ದ ಕಾನೂನನ್ನ ತೆಗಿತಾ ಇದೀವಿ. ಇದೇ ಅಧಿವೇಶನದಲ್ಲಿ ಆಂದೋಲನ ಶ್ರೀಗಳು ಮಾತಾಡ್ಲಿ, ಸರಿ ಇದೆಯಾ ಇಲ್ವಾ ನಿರ್ಧಾರ ಮಾಡ್ಲಿ, ಜನ ನಿರ್ಧಾರ ಮಾಡ್ಲಿ ಸರ್. ನಾನ್ ಮಾತನಾಡ್ತಿರೋದು ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಜನ ನಿರ್ಧಾರ ಮಾಡ್ಲಿ, ಉತ್ತರ ಆಂದೋಲನ ಶ್ರೀಗಳು ಕೊಡ್ಲಿ. ಬಾಂಬ್ ತಯಾರು ಮಾಡೋರ್ ಮೇಲೆ ಹೊಸ ಕಾನೂನು ಇಲ್ಲ, ಕಲ್ಲು ಹೊಡೆಯೋರ್ ಮೇಲೆ ಹೊಸ ಕಾನೂನು ಇಲ್ಲ, ಮಾತಾಡೋರ್ ಮೇಲೆ ಹೊಸ ಕಾನೂನು ಆಂದೋಲನ ಶ್ರೀಗಳೇ. ಆಂದೋಲನ ಶ್ರೀಗಳ ಮಾತ್ರ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಹಿಂದೂಗಳನ್ನ ಹೇಗೆ ಕಟ್ಟಿ ಹಾಕ್ಬೇಕು ಅನ್ನುವಂತಹ ಪ್ರಯತ್ನದಲ್ಲೇ ಇರುತ್ತದೆ. ಅದರ ಪ್ರಯತ್ನದ ಮುಂದುವರಿದ ಭಾಗ ಇವತ್ತು ಈ ಒಂದು ಮಸೂದೆಯನ್ನ ಜಾರಿ ಮಾಡಿದ್ದಾರೆ. ಇಲ್ಲಿ ನಿಮ್ ಕಡೆ ಈಗ ಕಾಶ್ಯಪ್ನವ್ರಿದ್ದಾರೆ ಮತ್ತು ಯಾರು ಸಾದಿಕ್ ಪಾಷಾ ಇದ್ದಾರೆ, ಇವರೆಲ್ಲ ಸ್ವಾಗತ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಮೇಲಾಗಿ ನಮ್ಮ ಸ್ವಾಮೀಜಿಯವರು ಕೂಡ ಹೇಳಿದ್ರು ಇದು ಸರ್ಕಾರಕ್ಕೂ ಕೂಡ ಉರುಳಾಗುತ್ತೆ ಅಂತ. ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಅನ್ವಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂ ನಾಯಕರು ಇವತ್ತು ಈ ಕಾನೂನನ್ನ ಜಾರಿ ತರ್ತಾ ಇದ್ದಾರೆ. ನಾನು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಇಲ್ಲಿ ಅಂತ ಇದೆ ಸೆಂಟ್ರಲ್ ಯೂನಿವರ್ಸಿಟಿ ಕಡಗಂಚಿ, ಅಲ್ಲಿ ಅಕ್ರಮವಾಗಿ ಗೋರಿ ನಿರ್ಮಾಣ ಆಗಿದಾವೆ. ಆ ಗೋರಿ ವರದಿಯನ್ನ ನೀವು ಮಾಧ್ಯಮದವರೆಲ್ಲರೂ ಮಾಡ್ತೀರಿ. ಆ ಮಾಧ್ಯಮದವರು ವರದಿ ಮಾಡಿದ್ದಕ್ಕಾಗಿಯೇ ಮಾಧ್ಯಮದ ಮೇಲೇನೆ ಕೇಸ್ ಹಾಕುವಂತ ಪ್ರಯತ್ನ ನಡೀತು. ಆಗ ನಂದು ಒಂದು ಬೈಟ್ ತಗೊಂಡ್ರು, ನಾನು ಅದನ್ನ ಖಂಡಿಸಿದೆ. ಅದನ್ನ ನೀವು ತೆಗಿಬೇಕು, ಇಲ್ಲಂದ್ರೆ ನಾವು ಅದನ್ನ ಕರ ಸೇವೆ ಮಾಡಿ ತೆಗಿತೀವಿ ಅಂದ ತಕ್ಷಣನೇ ಇಮಿಡಿಯೇಟ್ ಆಗಿ ನನ್ನ ಮೇಲೆ FIR ಆಯ್ತು. ಆಯ್ತು, FIR ಆಗ್ಲಿ, ನಾನು ಸ್ವಾಗತ ಮಾಡ್ತೀನಿ. ಕಾಶ್ಯಪ್ನವ್ರು ಹೇಳಿದ್ರಲ್ಲ ಎಲ್ಲರಿಗೂ ಅನ್ವಯ ಆಗುತ್ತೆ, ಇವ್ರ್ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ತಾರೆ ಅಂತ ಹೇಳ್ತಾರಲ್ಲ. ನಮ್ಮ ಕಲಬುರಗಿಯಲ್ಲಿ ಒಬ್ಬ ಮಹಾ ಸಚಿವರಿದ್ದಾರೆ, ಅವರು ಡಿಪೋಗೆ ಬೆಂಕಿ ಹಚ್ತೀನಿ ಅಂತ ಹೇಳಿದರು. ಅವ್ರು ಸರ್ಕಾರ ಅವ್ರ ಮೇಲೆ ಕೇಸ್ ಹಾಕ್ತಾ, ಮತ್ತು ಇವರು ಪರಮಾಪ್ತ ಇದ್ದಾರೆ, ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ನಿಮ್ಗೆ ನುಗ್ಗಿ ಹೊಡಿತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಇವ್ರ ಮೇಲೆ FIR ಆಗ್ಲಿಲ್ಲ. ಆಯ್ತು, ಸುಮೋಟೋ ಆಗ್ಲಿಲ್ಲ. ನಾನೇ ಸ್ವತಃ ಈ ಇಬ್ರು ನಾಯಕರ ಮೇಲೆ SP ಅವರಿಗೆ, ಕಮಿಷನರ್ಗೆ ದೂರು ಕೊಟ್ಟು 3 ತಿಂಗಳಾಯ್ತು, ಒಂದೇ ಒಂದು FIR ಆಗಿಲ್ಲ ಅಂದ ಮೇಲೆ ಈ ಕಾನೂನು ಕಾಂಗ್ರೆಸ್ನವರಿಗೆ ಅಥವಾ ಕಾಂಗ್ರೆಸ್ ಆಪ್ತರಿಗೆ ಅನ್ವಯ ಆಗುತ್ತೆ ಅನ್ನುವುದು ಯಕ್ಷ ಪ್ರಶ್ನೆ ಸರ್. ಇದು ಖಂಡಿತ ಒಪ್ಪುವಂತದ್ದಲ್ಲ. ಇವತ್ತು ಬೈರತಿ ಸುರೇಶ್ ಅವರು ಕರಾವಳಿಯಲ್ಲಿ ಬೆಂಕಿ ಹಚ್ಚಿದವ್ರು ನೀವು ಅಂತ ಹೇಳ್ತಾರೆ. ಆದ್ರೆ ಇದೇ ಒಂದು 4 ವರ್ಷದ ಹಿಂದೆ ಇವತ್ತೇನು ಸಭಾಪತಿಯಾಗಿ ಕೂತ್ಕೊಂಡಿದಾರಲ್ಲ UT ಖಾದರ್ ಅವರು, ಇವರೇ ಭಾಷಣ ಮಾಡಿತ್ತು. ನೀವು ಒಂದು ವೇಳೆ ಬಿಜೆಪಿ ಅವ್ರನ್ನ ಹಿಂದೂ ಸಂಘಟನೆಯವ್ರ ಕುರಿತು ಮಾತಾಡಿದ್ರು, ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ನೀವು ಈ ರೀತಿ ಮಾಡಿದರೆ ಕರಾವಳಿ ಹೊತ್ತಿ ಉರಿಯಲಿದೆ ಅಂತ ಹೇಳಿದ್ರು. ಇವರು ಮಾತಾಡಿದ್ದಕ್ಕೆ ಯಾವುದೇ FIR ಆಗೋದಿಲ್ಲ, ಯಾವುದೇ ಶಿಕ್ಷೆ ಆಗಲ್ಲ. 153A 295 ಈ ಆಕ್ಟ್ ನಲ್ಲಿ ಈ ಮಂತ್ರಿಗಳ ಮೇಲೆ, ಅವರ ಆಪ್ತರ ಮೇಲೆ ಯಾವುದೂ ಕೇಸ್ ಆಗ್ಲಿಲ್ಲ. ಆ ಎಲ್ಲ ಕೇಸ್ಗಳು ಆಗೋದು ಹಿಂದೂ ನಾಯಕರ ಮೇಲೆ, ಹಿಂದೂ ಸ್ವಾಮಿಗಳ ಮೇಲೆ, ಮುಲ್ಲಾ ಮೌಲ್ವಿಗಳ ಮೇಲೆ ಆದಂತಹ ಒಂದು ಯಾವುದೇ ಉದಾಹರಣೆಗಳು ಇಲ್ಲ. ಹೀಗಾಗಿ ಹಿಂದೂಗಳನ್ನ ಕಟ್ಟಿ ಹಾಕುವಂತ ಈ ಮಸೂದೆಯನ್ನ ನಾವು ವಿರೋಧ ಪಡಿಸ್ತೇವೆ ಮತ್ತು ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿಯೂ ಕೂಡ ಪ್ರಶ್ನೆ ಮಾಡುವಂತ ಒಂದು ಪ್ರಯತ್ನವೂ ಕೂಡ ನಾವು ಮಾಡೋರಿದ್ದೀವಿ. ಸರಿ, ಭರತ್ ಶೆಟ್ರೆ, ಕರಾವಳಿ ಫೋಕಸ್ಡ್ ಆಗೇನೆ ಹೆಚ್ಚಿನ ಗಮನ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಇದೇ ಸರ್ಕಾರ ಆದ್ಮೇಲೆ ಕರಾವಳಿಯಲ್ಲಿ ಕೋಮು ದ್ವೇಷ ಹರಡದೇ ಇರೋ ರೀತಿಯಲ್ಲಿ, ಕ್ರೈಮ್ ಆಗದೆ ಇರೋ ರೀತಿಯಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತಂದ್ರು. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. ಕರಾವಳಿ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಪಾಷಾ ಅವ್ರಿಗೂ ಕೇಳಿದೆ, ಅವ್ರು ಉತ್ತರ ಕೊಡ್ಲಿಲ್ಲ, ನೀವಾದ್ರೂ ಕೊಡ್ತೀರಾ ಅಂತ ಹೇಳಿ. ಈಗ ಲವ್ ಜಿಹಾದ್ ಹಾಗೆ ಗೋಹತ್ಯೆ ಇದೆರಡು ವಿಚಾರ ಆಗಾಗ ಕರಾವಳಿ ಭಾಗದಲ್ಲೇನೆ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇರುತ್ತೆ. ಹಾಗೆ ಹಿಂದೂ ಮುಖಂಡರ ಭಾಷಣದ ವಸ್ತು ವಿಚಾರ ಕೂಡ ಆಗಿರುತ್ತೆ. ಇದು ಕೂಡ ನಾಳೆ ದಿನ ಹೇಟ್ ಸ್ಪೀಚ್ ಅಂದ್ಬಿಟ್ರೆ ಇದರಿಂದ ಕೂಡ ಧಾರ್ಮಿಕ ದ್ವೇಷ ಹರಡುತ್ತೆ ಅಂತಂದ್ರೆ ಸಮಾಜದಲ್ಲಿ ಇರುವ ಕೆಲವೊಂದು ವಿಚಾರವನ್ನ ಮಾತನಾಡೋದು ಕೂಡ ಅಲ್ಲಿನ ಪೊಲೀಸರಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ದ್ವೇಷ ಅನ್ನಿಸ್ಬಿಟ್ರೆ ಮುಂದೇನು ಗತಿ ಅಂತ. ನೋಡಿ, ಮೊದಲನೇದಾಗಿ ಇವ್ರ ಹತ್ರ ಸೈಂಟಿಫಿಕ್ ಡಾಟಾ ಏನೂ ಸಹ ಇಲ್ಲ. ದ್ವೇಷ ಭಾಷಣ ಕರಾವಳಿ ಭಾಗ ಕೋಮು ಸೂಕ್ಷ್ಮ ಅಂತ ಹೇಳಲಿಕ್ಕೆ, ಅಥವಾ ದ್ವೇಷ ಭಾಷಣದಿಂದಾಗಿ ಎಲ್ಲಾದರೂ ಕರ್ನಾಟಕದಲ್ಲಿ ದ್ವೇಷ ಭಾಷಣದಿಂದಾಗಿ ಎಷ್ಟು ದೊಂಬಿ ಆಗಿದೆ, ಎಷ್ಟು ಮರ್ಡರ್ ಆಗಿದೆ, ಎಷ್ಟು ಗಲಾಟೆ ಆಗಿದೆ ಅನ್ನುವಂಥ ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ಇವ್ರ ಹತ್ರ ಇಲ್ಲವೇ ಇಲ್ಲ. ಅದನ್ನು ಫಸ್ಟ್ ಅವ್ರು ಹೇಳಬೇಕು. ದ್ವೇಷ ಭಾಷಣದಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು. ಕರಾವಳಿ ಪ್ರದೇಶದಲ್ಲಿ ಲವ್ ಜಿಹಾದು, ಗೋಕಳ್ಳತನ ಎಷ್ಟೋ ಟೈಮಿಂದ ಆಗ್ತಾನೆ ಇದೆ. ಒಂದು ವೇಳೆ ಆಗಿದ್ದ ವಿಷಯವನ್ನು ನಾವು ಒಂದು ವೇಳೆ ಹೇಳಿದರೆ, ಆಗಿದೆ, ಇದನ್ನು ಮಾಡಿದ್ಯಾರು, ಅವ್ರು ಯಾಕೆ ಮಾಡಿದ್ರು ಅನ್ನುವಂಥ ವಿಷಯವನ್ನು ನಾನು ಹೇಳಿದರೆ ನನ್ನ ಮೇಲೆ ಕೇಸ್ ಆಗ್ತದೆ.
ಯಾಕಂತಂದರೆ ಈ ಒಂದು ಆ್ಯಕ್ಟ್ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಇದು ಹಿಂದೂ ಮುಸ್ಲಿಮು ಮತ್ತೊಂದು ಕ್ರೈಸ್ತ ಅನ್ನುವಂಥ ಆ್ಯಕ್ಟ್ ಅಲ್ಲ ಇದು. ಯಾರೋ ನಿಮ್ಮಲ್ಲಿ ಈಗ ಮಾತಾಡ್ತಾ ಹೇಳಿದರು, ಹಿಂದೂಗಳ ಮುಸಲ್ಮಾನರ ಮೇಲೆ ಕ್ರೈಸ್ತ ಮೇಲೆ ಎಲ್ಲ ಬಹಳ ಟೈಮಿಂದ ದೌರ್ಜನ್ಯ ಆಗ್ತಿದೆ, ಆ್ಯಸ್ ಇಫ್ ಹಿಂದೂಗಳ ಮೇಲೆ ಆಗಲಿಲ್ಲ ಟೈಪಲ್ಲಿ ಯಾರೋ ಮಾತಾಡಿದರು. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯ. ಇದು ಹಿಂದೂ ಮುಸ್ಲಿಂ ಕ್ರೈಸ್ತ ಮತ್ತೊಂದು ವಿಷಯ ಅಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯ. ನೀವು ಹಿಂದೂ ಮುಸ್ಲಿಂ ವಿಷಯಕ್ಕೆ ಬರೋದು ಹೌದಾದ್ರೆ ಎಲ್ಲೋ ಒಂದು ಕಡೆ ಒಂದು ಧಾರ್ಮಿಕ ಬುಕ್ಕಲ್ಲಿ, ಒಂದು ಧಾರ್ಮಿಕ ಪುಸ್ತಕದಲ್ಲಿ ಮೂರ್ತಿ ಪೂಜಕರನ್ನ, ಕಾಫಿರನ್ನ, ನಾನೊಬ್ಬ ಕಾಫಿರ, ನೀವು ಒಬ್ರು ಕಾಫಿರು, ಮೂರ್ತಿ ಪೂಜಕರನ್ನ ಕೊಲ್ಲಬೇಕು, ಮೂರ್ತಿ ಪೂಜಕರನ್ನ ಶಿಕ್ಷಿಸಬೇಕು ಅನ್ನೋದನ್ನ ಪ್ರಿಂಟ್ ಆಗಿದೆ. ಹಾಗಾದ್ರೆ ಇದು ದ್ವೇಷ, ಹೇಟ್ ಕ್ರೈಮ್ನ ಒಂದು ಭಾಗ. ನೀವು ಆ ಪುಸ್ತಕವನ್ನ ಬ್ಯಾನ್ ಮಾಡುವಂತ ತಾಕತ್ತು ಕಾಂಗ್ರೆಸ್ಸಿಗಿದೆಯಾ? ಇಲ್ಲ, ಸಾಧ್ಯ ಇಲ್ಲ ಇವ್ರ ಹತ್ರ ಮಾಡ್ಲಿಕ್ಕೆ. ಹಾಗಾದ್ರೆ ಅದರಲ್ಲಿ ಇದೆ, ಕ್ಲಿಯರ್ ಕಟ್ ಆಗಿದೆ, ಮೂರ್ತಿ ಪೂಜಕರನ್ನ ಕಾಫಿರನ್ನ ಶಿಕ್ಷಿಸಬೇಕನ್ನುವಂಥದ್ದು ಪ್ರಿಂಟೆಡ್ ಡಾಕ್ಯುಮೆಂಟ್ ಇದೆ. ಆ ಪ್ರಿಂಟೆಡ್ ಡಾಕ್ಯುಮೆಂಟ್ ಅನ್ನ ಕಾಂಗ್ರೆಸ್ ಗೌರ್ಮೆಂಟಿಗೆ ಬ್ಯಾನ್ ಮಾಡ್ತದ? ಸಾಧ್ಯ ಇಲ್ಲ, ಅವ್ರು ಮಾಡೋದಿಲ್ಲ. ಈ ರೀತಿಯ ಇವ್ರ ಪವರಲ್ಲಿರುವಾಗ ನಮ್ಮ ವಾಯ್ಸ್ ಅನ್ನ ದಮನ ಮಾಡಲಿಕ್ಕೆ ಮಾಡಿದಂತ ಒಂದು ವಿಷಯ. ಇದರಲ್ಲಿ 3-4 ವಿಷಯಗಳನ್ನ ನಿಮ್ಗೆ ಹೇಳಿದ್ದೇನೆ. ಒಂದು, ಸಂಘದ ವಿಷಯದಲ್ಲಿ ಒಬ್ಬ ಮಾಡಿದ್ರು ಸಹ ಅವನ ಸಂಘಟನೆಯವರನ್ನ ಸಹ ಅರೆಸ್ಟ್ ಮಾಡ್ಲಿಕ್ಕೆ ಇವರು ಅವಕಾಶ ಮಾಡಿಕೊಂಡಿದ್ದಾರೆ. ಅವನು ಇನ್ನೋಸೆಂಟ್ ಅಂತ ಮಾಡುವಂತ ಹೇಳಬೇಕಾದಂಥ ಕೆಲಸ ಸಹ ಅವನ ಮೇಲೆ ಹಾಕಿದ್ದಾರೆ. ಓನಸ್ ಫಾಲ್ಸ್ ಆನ್ ಹಿಮ್. ಯೋಚನೆ ಮಾಡಿ, ನಾಳೆ ಯಾರಾದರೂ ಏನಾದರೂ ಕ್ರೈಮ್ ಮಾಡ್ಬೋದು ಅಂತೇಳಿ ಅವನ ಮೇಲೆ ಇವಾಗಲೇ ಕ್ರೈಮ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಮತ್ತೆ ಯಾರೋ ಹೇಳಿದ್ರು, ಯೋಗಿಜಿ ಬಂದಿಲ್ಲ ಭಾಷಣ ಮಾಡಿದರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಏನೋ ಬಾಯಿ ಬಂದಾಗ ಮಾತಾಡಿದ್ರು. ಆ ರೀತಿಯ ಕನಸುಗಳನ್ನು ನೋಡುವುದನ್ನು ಬಿಡಬೇಕಿದು. ಇದೆಲ್ಲ ನಮ್ಮ ವಾಯ್ಸನ್ನು ಬ್ರೇಕ್ ಮಾಡಲಿಕ್ಕೆ ಯೋಗಿಜಿಯವರು ಮಾತಾಡಲಿ, ಮೋದಿಜಿಯವರು ಮಾತಾಡಲಿ, ಯಾರೂ ಸಹ ದ್ವೇಷ ಭಾಷಣವನ್ನು ಇಷ್ಟವರೆಗೆ ಮಾಡಲಿಲ್ಲ. ದ್ವೇಷ ಭಾಷಣ ಮಾಡಿದವರಾದರೂ ಹೇಳ್ಬೋದು. ನೀವು ಟಿವಿಯಲ್ಲಿ ಇವರಿಗೆ ಅವಕಾಶ ಕೊಟ್ಟಿದ್ರಂತ ಇವರು ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ನಾನು ಇವರಿಗೆ ಕಣ್ಣಿಗೆ ಕೈ ಹಾಕಿ ಮಾತಾಡಬೇಕಾದ್ರೆ ನನ್ನ ಹತ್ರ ಇವ್ರ ಪುಸ್ತಕದಲ್ಲಿ ಬರೆದಂತ ಇನ್ನೊಂದು 10 ವಿಷಯ ಹೇಳ್ತೇನೆ, 10 ವಿಷಯನ ಹೇಳ್ತೇನೆ. ಇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಡಾಕ್ಯುಮೆಂಟ್ ಅಲ್ಲಿ ಇದ್ದ ವಿಷಯವನ್ನ ಹೇಳ್ತೇನೆ ನಾನು. ಬೇಡ, ಆ ಲೆವೆಲ್ಗೆ ಹೋಗುದು ಬೇಡ. ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮಟ್ಟ ಹಾಕ್ಲಿಕ್ಕೆ, 1 ಮಿನಿಟ್, ಅಭಿವ್ಯಕ್ತಿ ಸ್ವಾತಂತ್ರ್ಯನ ಮಟ್ಟ ಹಾಕ್ಲಿಕ್ಕೆ ಈ ಒಂದು ಆಕ್ಟ್ ಅನ್ನ ತಂದಿದ್ದಾರೆ. ಇಟ್ ಇಸ್ ಟೋಟಲಿ ಅ ಪೊಲಿಟಿಕಲ್ ವೆಪನೈಸೇಷನ್ ಆಫ್ ದ ಆಕ್ಟ್. ಈ ಆಕ್ಟಿನ ಮೂಲಕ ಇದನ್ನ ವೆಪನೈಸ್ ಮಾಡಿ ಇದನ್ನ ಬಿಜೆಪಿ ಕಾರ್ಯಕರ್ತರು, ಕಾಂಗ್ರೆಸ್ನ ವಿರುದ್ಧ ಮಾತಾಡುವಂತ ಸಾರ್ವಜನಿಕರು ಮತ್ತು ನಿಮ್ಮಂತರ ಪತ್ರಕರ್ತರು, ಟಿವಿ ಮಾಧ್ಯಮದವರು, ನಿಮ್ಮನ್ನ ಮತ್ತೆ ಸೋಷಿಯಲ್ ಮೀಡಿಯಾದವರು ಸಹ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಓವರ್ ಸೆನ್ಸರ್ಶಿಪ್ ಸ್ಟಾರ್ಟ್ ಆಗ್ತದೆ. ಯಾಕಂತಂದ್ರೆ ನಾನು ಒಂದ್ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದೆ, ನನ್ನ ಮೇಲೆ ಮಾತ್ರ ಅಲ್ಲ, ಪೋಸ್ಟ್ ಮಾಡಿದವರು ಮಾತ್ರ ಮೇಲೆ ಅಲ್ಲ, ಫೇಸ್ಬುಕ್ಕಿನ ಕಂಪನಿ ಮೇಲೆ ಸಹ ಕೇಸ್ ಆಗ್ತದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ನಾವು ಏನು ಬರೆದ್ರು ಸಹ ಓವರ್ ಸೆನ್ಸರ್ಶಿಪ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ತಾರೆ. ಒಂದೇ ಒಂದು ಬ್ರೇಕ್ ಹೋಗಿ ಬರಬೇಕು. ಬ್ರೇಕ್ ಆದ ನಂತರದಲ್ಲಿ ಇದೇ ವಿಚಾರ ಸರ್. ಈಗ ಧಾರ್ಮಿಕ ದ್ವೇಷ ಅನ್ನೋದೇ ಆದ್ರೆ ಶರೀಫ್ ಅವರು, ಪಾಷಾ ಅವರು ಉತ್ತರ ಕೊಡ್ಲಿ. ರಾಮ ಹೆಂಡ ಕುಡುಕ ಅದು ದ್ವೇಷ ಭಾಷಣ ಅಲ್ಲ, ರಾಮನ್ ತಾನೇ ಬೈದಿದ್ದು. ಅದೇನೆ ಕ್ಷಮೆ ಇರಲಿ, ವಿತ್ ಆಲ್ ದ ರೆಸ್ಪೆಕ್ಟ್ ಟು ಆಲ್ ದ ರಿಲಿಜನ್, ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರಾಫಿಟ್ ಮೊಹಮ್ಮದ್ ಮದುವೆ ಆಗಿದ್ದು 9 ವರ್ಷದ ಒಬ್ಬ ಬಾಲಕಿಯನ್ನ ಅಂದ್ಬಿಟ್ರೆ ಅದು ಧಾರ್ಮಿಕ ದ್ವೇಷ. ಇದು ಹೆಂಗೆ? ಈಗ ನಾಳೆ ದಿನ ಇಂಥವ್ರ ಮೇಲೆ ಕೇಸ್ ಹಾಕ್ತಾ ಹೋದ್ರೆ ರಾಮನನ್ನ ಹೆಂಡ ಕುಡುಕ ಅಂದವ್ರ ಮೇಲೆ ಕೇಸ್ ಹಾಕುತ್ತೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾವು ನಂಬಿಕೆ ಇಟ್ಕೊಳ್ಬಹುದಾ? ಇಂಥದ್ದೊಂದು ಅಪನಂಬಿಕೆ ಹಿಂದೂ ಮುಖಂಡರಲ್ಲಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ದ್ವೇಷ ಭಾಷಣ ಮಸೂದೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಕೇವಲ ಒಂದು ಸಮುದಾಯವನ್ನ ಗುರಿಯಾಗಿಸ್ಕೊಂಡು, ಒಂದು ಸಮುದಾಯದ ಮುಖಂಡರನ್ನ ಟಾರ್ಗೆಟ್ ಮಾಡಿಕೊಂಡು ಅಥವಾ ಒಂದು ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಮಸೂದೆ ಅಥವಾ ಈ ಕಾಯ್ದೆಯನ್ನು ಬಳಕೆ ಮಾಡ್ಕೊಂಡು ಬಿಡಬಹುದು ಅನ್ನೋ ಅನುಮಾನ ವಿರೋಧ ಪಕ್ಷಕ್ಕಿರೋದು, ಹಾಗೆ ಹಿಂದೂ ಪರ ಮುಖಂಡರು ಕೂಡ ಇರೋದು. ಬ್ರೇಕ್ಗಿಂತ ಮುಂಚೆ ನಾನು ಪ್ರಶ್ನೆ ಕೇಳಿದ್ದೆ, ನೀವು ಭರತ್ ಶೆಟ್ಟಿ ಅವರು ಈಗಿಲ್ಲ, ಬಹುಶಃ ಉಮರ್ ಶರೀಫ್ ಅವರು ನೀವು ಉತ್ತರ ಕೊಡ್ಬೋದು. ನೋಡಿ, ರಾಮ ಹೆಂಡ ಕುಡುಕ ಅಂದಾಗ ನಾವು ಅದನ್ನು ತುಂಬಾ ಓಪನ್ ಹಾರ್ಟೆಡ್ ಆಗಿ ತಗೊಳ್ತೀವಿ. ಅದೇ ಪ್ರಾಫಿಟ್ ಮೊಹಮ್ಮದ್ ಅವರು 9 ವರ್ಷದ ಹುಡುಗಿಯನ್ ಮದುವೆ ಆಗಿದ್ರು ಅಂದ್ರೆ ಸರ್ತನ್ಸೆ ಜುದಾ ತನಕ ಹೋಗ್ಬಿಡುತ್ತೆ. ಅಂದ್ರೆ ದ್ವೇಷ ಭಾಷಣ ಅಂತ ಹೇಳಿ ನಿರ್ಧಾರ ಮಾಡುವವರು ಪಾರದರ್ಶಕವಾಗಿ ನಿರ್ಧಾರ ಮಾಡೋದಿಲ್ಲ. ಕಾಂಗ್ರೆಸ್ ಮೇಲಿರೋ ಅನುಮಾನ ಇದೇನೆ ಈಗ ಬಿಜೆಪಿಗೆ. ನೋಡಿ, ಇದು ನಮ್ಮ ಸಮುದಾಯಕ್ಕೆ ಫಸ್ಟ್ ನಾನು ಒಂದು ಮಾತಾಡ್ತೀನಿ. ನೋಡಿ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಹೆಂಗಸನ್ನ 9 ವಯಸ್ಸಿನ ಒಬ್ಬ ಹೆಂಗಸನ್ನ ಮದುವೆ ಮಾಡಿದ್ದು ಅದು ಸತ್ಯ ಅಂತ ನಾವು ನಂಬಿರುವಾಗ ಯಾರಾದರೂ ಅದು ಮಾಡಿದ್ದಾರೆ ಅಂತ ಹೇಳುವಾಗ ನಾವು ಆಕ್ರೋಶ ಪಡಬೇಕಾಗಿಲ್ಲ. ಫಸ್ಟ್ ವಿಷಯ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಫಸ್ಟು ಮದುವೆ ಆಗಿದ್ದು ರಮಾಬಾಯಿ ಅಂಬೇಡ್ಕರ್ ಜೊತೆಗೆ. ಅವರ ವಯಸ್ಸು ಕೂಡ 9 ವಯಸ್ಸು.
ಹೋಗಿ ನೋಡ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ. ನಿಮಗೆ ಸುಬ್ರಹ್ಮಣ್ಯ ಭಾರತಿ ಯಾರನ್ನ ನಾವು ತಮಿಳ್ನಾಡಿನಲ್ಲಿ ಸುಬ್ರಹ್ಮಣ್ಯ ಭಾರತಿಯಾರ್ ಅಂತ ಹೇಳ್ಕೊತೀವೋ, ಅವರು ಮದುವೆ ಮಾಡ್ಕೊಂಡಿರುವ ಅವರ ಹೆಂಡತಿಯ ವಯಸ್ಸು 7 ವಯಸ್ಸು. ಮತ್ತು ನಮ್ಮ ಗಾಂಧೀಜಿಯವರು ಮದುವೆ ಮಾಡ್ಕೊಂಡಿರುವ ಅವರ ವೈಫಿನ ವಯಸ್ಸು 13 ವಯಸ್ಸು. ಇದು ಬರೀ 70 ವರ್ಷ 80 ವರ್ಷದ ಕಾಲದ ಇತಿಹಾಸ ನಾನು ಹೇಳುವಾಗ ಬಟ್ ಈ ನಾವು ಇತಿಹಾಸವನ್ನ ಹೇಳ್ದಾಗ ಯಾರು ಸರ್ತನ್ ಸೆಜುದಾ ಅಂತ ಹೇಳಲ್ವಲ್ಲ ಸರ್? ಅದೇ. ಸರ್ತನ್ ಸೆಜುದಾ ಅನ್ನೋ ಸಿಚುಯೇಷನ್ ಬಂದಾಗಲೂ ಕೂಡ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನ ಅಲ್ಲಿ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಅದೇ ಹೇಳೋದು. ನಾನು ಅದಕ್ಕೆ ಆಪಾದನೆ. ಸ್ಮಿತಾ ಅವರೇ, ನೀವು ಪ್ರಶ್ನೆ ಸರಿಗಿದೆ. ಅದಕ್ಕೆ ನನ್ನ ಸಮುದಾಯಕ್ಕೆ ಮಾತಾಡ್ತಾ ಇದ್ದೀನಿ, ನಮ್ಮ ಸಮುದಾಯ ಜೊತೆಗೆ ಮಾತಾಡ್ತಿದ್ದೀನಿ. ಆಕ್ರೋಶ ಪಡಬೇಕಾಗಿಲ್ಲ. ಇದರಲ್ಲಿ ಏನು ನಮಗೇನು ಅವಮಾನ ಆಗ್ತಿಲ್ಲ. ಅವ್ರು ಮದುವೆ ಮಾಡ್ಕೊಂಡ್ರೆ ಅದು ಸತ್ಯ ಅಂದರೆ ನಾವು ನಂಬಿದ್ದೇವೆ. ಆ ಕಾಲದ ಪದ್ಧತಿ ಇತ್ತು. ಆ ಕಾಲದಲ್ಲಿ ನಾವು 70 ವರ್ಷ ಮುಂಚೆ ಇರುವ ಪದ್ಧತಿ. ಗಾಂಧಿಯವ್ರ ಬಗ್ಗೆ ನಾನು ಹೇಳಿದೆ, ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ದೀನಿ. ನಾನು ಹೋಗ್ಬೇಕಾದ್ರೆ ಇನ್ನೊಂದು ಇದೆ, ರಾಮನ್ ಬಗ್ಗೆ ಕೂಡ 1 ವರ್ಷನ್ನಲ್ಲಿ, ನಾಟ್ ಸೇಯಿಂಗ್ ಆಲ್ ವರ್ಷನ್ಸ್, 1 ವರ್ಷನ್ನಲ್ಲಿ ನೀವು ನೋಡ್ಕೊಳ್ಬೋದು. ಇವತ್ತಿನ ಲೆಕ್ಕಾಚಾರ ಪ್ರಕಾರ ಅವರು ಮೈನರ್ ಆಗುತ್ತಾರೆ, ಸೀತಾ ಬಂದು ಮೈನರ್ ಆಗುತ್ತಾರೆ ಇವತ್ತಿನ ಲೆಕ್ಕಾಚಾರ ಪ್ರಕಾರ. ಸೊ ಆ ಕಾಲದಿಂದ ಆ ಪದ್ಧತಿಯನ್ನು, ಆ ಒಂದು ಸಂಸ್ಕೃತಿಯನ್ನು ಇವತ್ತಿಗೆ ನಾವು ಹೋಲಿಕೆ ಮಾಡೋದಿಲ್ಲ. ಇಟ್ ಈಸ್ ಟೋಟಲಿ ನಾನ್ ಸೆನ್ಸ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಟೈಮ್ಸ್. ಆ ಟೈಮ್ ಬೇರೆ ಇತ್ತು, ಈ ಟೈಮ್ ಬೇರೆ ಇತ್ತು. ಲೆಟ್ಸ್ ಮೂವ್ ಆನ್. ಇವಾಗ ನಾನು ಮಾತಾಡೋದು ಏನಂದರೆ, ಇವಾಗ ನಟರಾಜ್ ಗೌಡ್ರಿಗೆ ಒಂದು ಪ್ರಶ್ನೆ ಇರೋದು, ನಾವು ಇದರ ಮೂಲಕ, ಈ ಕಾನೂನು ಮೂಲಕ ನಾನ್ ಬೈಲಬಲ್ ಅಂದರೆ ನಾನ್ ಬೈಲಬಲ್ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಒಂದು ಮಾತಿದ್ರು. ಆಲ್ರೆಡಿ ಒಂದು ಸೆಕ್ಷನ್ ಇದೆ, ಹೆಂಗೆ 124A ಸೆಡಿಷನ್ ಮೂಲಕ, ಮತ್ತು ಇವತ್ತಿನ BNS 152 ನಾನ್ ಬೈಲಬಲ್ ಅಲ್ಲಿ ಕೂಡ ಇದೆ. ಸೊ ಹಾಗಾಗಿ ಯಾರಾದರೂ ದೇಶದ ವಿರುದ್ಧವಾಗಿ ಆಗಲಿ, ಗೌರ್ಮೆಂಟ್ ವಿರುದ್ಧವಾಗಿ ಆಗಲಿ ಅವ್ರನ್ನ ಬಂಧಿಸೋಕ್ಕೆ ಆಲ್ರೆಡಿ ಪ್ರಾವಿಷನ್ ಇದೆ. ಮತ್ತು ಅದರ ನಂತರ ಇನ್ನೊಂದೇನೆಂದರೆ, ಕೇದಾರ್ನಾಥ್ ಕೇಸನ್ನು ಮುಂದೆ ಇರುವಾಗ ಇದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಕೋರ್ಟ್ ಹೇಳಿದೆ, ಕೇದಾರ್ನಾಥ್ ಸಿಂಗ್ ಕೇಸ್ನಲ್ಲಿ ವೆಸ್ಟರ್ನ್ ಸ್ಟೇಟ್ ಆಫ್ ಬಿಹಾರ್ನಲ್ಲಿ ಏನಂತ ಹೇಳಲಾಗಿದೆ, ನೀವು ಭಾಷಣ ಕೊಟ್ಟರೆ ಆ ಸ್ಟೇಟ್ಮೆಂಟ್ನನ್ನು ನಾವು ನೋಡಿದ ತಕ್ಷಣ ಅವ್ರನ್ನ ಬಂಧಿಸೋಕ್ಕಾಗಲ್ಲ. ಅದರಲ್ಲಿ ಮ್ಯಾಲಿಸ್ ಇರಬೇಕು, ವೈಲೆನ್ಸ್ ಮಾಡೋ ಉದ್ದೇಶ ಇರಬೇಕು, ಪ್ರಚೋದನೆ ಮಾಡಬೇಕು ಉದ್ದೇಶ ಇದ್ರೆ ಮಾತ್ರ ಅವ್ರನ್ನ ಬಂಧಿಸಲಾಗತ್ತೆ ಅಂತ ಇಷ್ಟು ಕಾನೂನು ಆಲ್ರೆಡಿ ಪ್ರೊಟೆಕ್ಷನ್ ಮಾಡ್ತಿದೆ. 1901A ಅನ್ನ ನಮ್ಮ ಕಾನೂನು ಸರಿಯಾಗಿ ಪ್ರೊಟೆಕ್ಷನ್ ಮಾಡ್ತಿದೆ. ಒಂದೇ ಒಂದು ಮಾತು ಹೇಳ್ಕೊಳ್ತೀನಿ ನೋಡಿ. ಇಲ್ಲಿ ಲವ್ ಜಿಹಾದ್ ಬಗ್ಗೆ ಮಾತಾಡಿದ್ವಿ. ಲವ್ ಜಿಹಾದನ್ನು ಸುಪ್ರೀಂ ಕೋರ್ಟಲ್ಲಿ ಬರುವಾಗ ಶಫೀನ್ ಜಹಾನ್ ವರ್ಸಸ್ ಅಶೋಕನ್ KM ಅಂತ 2018ನಲ್ಲಿ ಹಾದಿಯಾ ಕೇಸ್ ಬಂತು. ಆಗ ಸುಪ್ರೀಂ ಕೋರ್ಟು ಆ ಹಾದಿಯಾಗೆ ಫೇವರಬಲ್ ಆಗಿ ಕೇಸನ್ನ ಜಡ್ಜ್ಮೆಂಟ್ ಮಾಡಿದ್ರು, ಇಲ್ಲಿ ಏನು ಲವ್ ಜಿಹಾದ್ ಇಲ್ಲ ಅಂತ. ಇವತ್ತು ಈ ರೂಲಿಂಗ್ ಆದ ನಂತರ ಒಂದು ಪ್ರಕರಣ ಅಂತ ನೀವು ಎಕ್ಸಾಂಪಲ್ ಕೊಡಬಹುದು, ಬಟ್ ನನ್ನ ಉದ್ದೇಶ ಇರೋದು ಲವ್ ಜಿಹಾದ್ ಅಂತ ಮಾತನಾಡುವುದವರ ವಿರುದ್ಧವಾಗಿ ಕೇಸ್ ಹಾಕಿದ್ರೆ ಅಂತ ನನ್ನ ಪ್ರಶ್ನೆ ಇರೋದು. ಲವ್ ಜಿಹಾದ್ ಇದೆಯೋ ಇಲ್ವೋ ಅಲ್ಲ, ಲವ್ ಜಿಹಾದ್ ಅಂತ ಹೇಳಿ ಮಾತನಾಡುವವರ ವಿರುದ್ಧನೇ ಕೇಸ್ ಹಾಕ್ಬಿಟ್ರೆ ಅಂತ ಹೇಳಿ. ನೋಡಿ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿ ಆಗ್ತಿದ್ಯಾ ಇಲ್ವಾ ಅನ್ನೋ ಅನುಮಾನ ಯಾಕೆ ಬರುತ್ತೆ? ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಮೋಹನ್ ವಿಶ್ವ ಅವರು ಅದಕ್ಕೆ ಕೌಂಟರ್ ಕೊಡ್ಲಿ. ನಟರಾಜ್ ಗೌಡ್ರೆ, ನೋಡಿ, ಇತ್ತೀಚೆಗಾದ ಒಂದು ಪ್ರಕರಣ, ಒಬ್ಬ ಶ್ರೀಗಳನ್ನ, ಸ್ವಾಮೀಜಿಗಳನ್ನ ನೀವು ಬಹಿಷ್ಕಾರ ಮಾಡಿ ಒಂದು ಜಿಲ್ಲೆಗೆ ಎಂಟ್ರಿ ಕೊಡೋಂಗಿಲ್ಲ ಅಂತ ಹೇಳಿ DC-ಗಳು ಆರ್ಡರ್ ಮಾಡಿಬಿಡ್ತಾರೆ. ಬಟ್ ಅವ್ರು ವಿರೋಧ ಮಾಡಿದ್ದು ಯಾಕೆ? ಒಂದು ಸಮುದಾಯದ ಕಾರ್ಯಕ್ರಮ ಒಂದರಲ್ಲಿ, ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೋದು ಯಾವುದು ಅಂತೇಳಿ, ಮತ್ತು ಅವರ ಧರ್ಮಕ್ಕೆ ಅಥವಾ ಅವರ ನಂಬಿಕೆಗಳಿಗೆ ಅದು ಹರ್ಟ್ ಆಯಿತು ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಇಲ್ಲ. ಆ ವೇದಿಕೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂದೂ ದೇವರ ಫೋಟೋಗಳನ್ನು ಬೀದಿಗೆಸಿರಿ, ಹಾಗೆ ಲಕ್ಷ್ಮೀ ಅವತಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ರಾಮನ ಅವತಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ಇದನ್ನು ಗಮನಿಸಿದ ಸ್ವಾಮೀಜಿ ಅವರು ಆ ಸ್ವಾಮೀಜಿಗಳಿಗೆ, ಕೆಟ್ಟದಾಗಿ ಮಾತನಾಡಿದ ಸ್ವಾಮೀಜಿಗಳ ವಿರುದ್ಧ ಮಾತನಾಡಿದ ತಕ್ಷಣ ನೀವು ಯಾರು ಮಾತನಾಡಿದ್ರು ಅವರನ್ನು ಬಹಿಷ್ಕಾರ ಹಾಕ್ತೀರಿ. ಆದರೆ ಆ ಭಾಷಣಕ್ಕೆ ಕಾರಣವಾದವ್ರು ಯಾರು, ಅವ್ರ ವಿರುದ್ಧ ಕ್ರಮ ಇಲ್ಲ. ಇದಕ್ಕೆ ಅಲ್ವಾ ಅನುಮಾನ ಬರೋದು? ಇಲ್ಲ ನೋಡಿ, ಕೆಲವು ಸಲ ಪೊಲೀಸವರು ಅಥವಾ ಜಿಲ್ಲಾಡಳಿತ ಸುಮುಟೋ ಕೇಸ್ಗಳು ಹಾಕುತ್ತದೆ. ಕೆಲವು ಸಲ ದೂರು ಕೊಟ್ಟರೆ ಅದು ತಕ್ಕನಾಗಿ ಕ್ರಮವನ್ನು ತಗೊತಾರೆ, ಕಾನೂನಲ್ಲಿ ಏನು ಕ್ರಮ ತಗೊತಾರೆ. ಈಗ ಸಾಹೇಬರು ಒಂದು ಮಾತು ಹೇಳಿದ್ರು, ದೇಶದ್ರೋಹದ ಕೇಸು ಬೇರೆ, ಇದು ದೇಶದ್ರೋಹದ ಕೇಸ್ ಅಂತ ಬರಲ್ಲ. ಯಾರಾದರೂ ದ್ವೇಷ ಭಾಷಣ ಮಾಡಿದ್ರೆ, ದ್ವೇಷದ ಮೂಲಕ ಅಪರಾಧಗಳನ್ನು ಮಾಡಿದ್ರೆ ದೇಶದ್ರೋಹದ ಕೇಸ್ ಹಾಕಿ ಅವ್ರನ್ನ ಬಂಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈಗಿರ್ತಕ್ಕಂತಹ ಪ್ರಕರಣಗಳಲ್ಲಿ, ಎಷ್ಟೊಂದು ಪ್ರಕರಣಗಳಲ್ಲಿ, ಕಳೆದ 10 ವರ್ಷದ ಪ್ರಕರಣಗಳನ್ನು ಕೂಲಂಕುಷ ಪರಿಶೀಲಿಸಿ ತಜ್ಞರ ತಂಡ ಏನು ಹೇಳುತ್ತೆ ಅಂದರೆ, 1 to 3 years ಇದ್ದಾಗ ಬೇಲ್ ಆಗ್ಬಿಟ್ಟು ಅವರು ಹ್ಯಾಬಿಚುಯಲ್ ಮತ್ತೆ ಆಗ್ತಾ ಇದೆ, ಕಂಟಿನ್ಯೂಸ್ ಆಗ್ತಾ ಇದೆ. ಇದಕ್ಕೆ ಒಂದು ಕಡಿವಾಣ ಹಾಕಬೇಕಂದ್ರೆ ನಾನ್ ಬೇಲಬಲ್ ಬೇಕಾಗ್ತದೆ. ಪ್ರಶ್ನೆ ಏನಂದ್ರೆ, ಎಲ್ಲಿಯ ತನಕ ಇಸ್ಲಾಂ ಧರ್ಮ ಇರುತ್ತೋ ಅಲ್ಲಿಯ ತನಕ ಭಯೋತ್ಪಾದನೆ ಇರುತ್ತೆ ಅಂತ ಹೇಳುವಂತಹ ಅನಂತಕುಮಾರ್ ಹೆಗಡೆ ಅವ್ರನ್ನ ಬಂಧಿಸಿದ್ರೆ ನೀವು ಪರವಾಗಿಲ್ಲ, ನೀವು ಬಂಧಿಸುವ ತನಕ ನೀವು ಹೋಗಿ ಆಮೇಲೆ ಅವ್ರಿಗೆ ಬೇಲ್ ಸಿಕ್ಕಿದೆ ಅಂತ ಹೇಳ್ಬೋದು.
ನೀವು ಬಂಧಿಸಿದ್ರಾ ಅಂತ ನನ್ನ ಪ್ರಶ್ನೆ ಇರೋದು. ಇಲ್ಲ, ಇಲ್ಲ, ನಾನು ಅಗ್ರಿ ಹೇಳ್ಬೇಡಿ. ನನಗೆ ನನ್ನ ಕೇಳಿಸ್ಕೊಳ್ಳಿ. ಪ್ರಶ್ನೆ ಇರೋದೇನಂದ್ರೆ, ಈಗ ನೀವು ಅರೆಸ್ಟ್ ಮಾಡಿದ್ರಾ? ಕೇಳಿಸ್ಕೊಳ್ಳಿ, ಅವ್ರು ಅರೆಸ್ಟು ಆಗ್ಲಿಲ್ಲ, ಅವ್ರ ಮೇಲೆ ದೂರುಗಳು ಕೊಟ್ಟಿದ್ವು, ದೂರುಗಳನ್ನ NCR ಮಾಡ್ಕೊಂಡ್ರು, ಆಯ್ತಾ? ಮತ್ತೆ ಏನು ಬೇಲಿಗೂ ಅದಕ್ಕೆ ಸಂಬಂಧ? ಅರೆಸ್ಟ್ ಮಾಡಿಲ್ಲ ಅಂದ್ರೆ ಎಲ್ಲಿಂದ ಬೇಲು? ಇಲ್ಲಿವರೆಗೂ ಏನಾಗ್ತದೆ, ಬೇಲ್ ಎಲ್ಲಿ ಸಿಗುತ್ತೆ? ಇಲ್ಲಿವರೆಗೂ ಈಗ ದೂರು ತಗೊಂಬೇಕಾದ್ರೆ ತನಿಖಾಧಿಕಾರಿನೇ ತೀರ್ಮಾನ ಮಾಡ್ಬಿಡ್ತಾನೆ, ಇದು ಬೇಲೇಬಲ ನಾನ್ ಬೇಲೇಬಲ್ ಅಂತ ಅವನೇ ತೀರ್ಮಾನ ಮಾಡಿ ಅವರೇ ಪ್ರಕರಣವನ್ನ ಇತ್ಯರ್ಥ ಮಾಡ್ತಾ ಇದ್ದಾರೆ. ಇದು ಇವಾಗ ಏನಾಗುತ್ತೆ ಅಂದ್ರೆ ಹಿಂದಕ್ಕೆ ಅನ್ವಯ ಆಗೋದಿಲ್ಲ, ಇದು ಇವತ್ತಿನಿಂದ ಹಿಂದಕ್ಕೆ ಅನ್ವಯ ಆಗಲ್ಲ. ಇವತ್ತಿನಿಂದ ಮುಂದಕ್ಕೆ ಯಾರೇ ಆಗ್ಲಿ ಸಮಾಜದಲ್ಲಿ ಸಂಚನ್ನ ಊಡಿಸಿ ನಾನು ಡೈರೆಕ್ಟ್ ಆಗಿ ನೀವು ಉತ್ತರ ಕೊಡ್ಲಿಲ್ಲ, ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ಕನ್ನೇರಿ ಶ್ರೀಗಳು ಬಸವ ತತ್ವ ಅಭಿಯಾನದಲ್ಲಿ ಕೆಲ ಸ್ವಾಮೀಜಿಗಳು ಹಿಂದೂ ದೇವರು ಹಾಗೆ ಹಿಂದೂ ಆರಾಧನಾ ಪದ್ಧತಿ ಬಗ್ಗೆ ಕೆಟ್ಟದಾಗ ಮಾತನಾಡಿದ್ರು ಅಂತ ಹೇಳಿ ಅವ್ರ ವಿರುದ್ಧ ಮಾತನಾಡಿದ್ರು. ನೀವು ಕನ್ನೇರಿ ಶ್ರೀಗಳನ್ನ ಬಹಿಷ್ಕಾರ ಹಾಕುತ್ತೆ ಜಿಲ್ಲಾಡಳಿತ, ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಮಾತನಾಡ್ತೀರಿ. ಬಟ್ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಮಾತನಾಡಿದ್ರಲ್ಲ, ಈಗ ಇದ್ದಿದ್ದ ಆಪ್ಷನ್ ಅಲ್ಲಿ ಏನ್ ಕ್ರಮ ಕೈಗೊಂಡ್ರಿ ಸರ್? ಇದೇ ಜಿಲ್ಲಾಧಿಕಾರಿಗಳು ಎಲ್ಲ ಭಾಷಣ ನಡೀತು, ಏನ್ ಕ್ರಮ ಕೈಗೊಂಡ್ರು? ಇದೇ ಅಲ್ವಾ ಕಾಂಗ್ರೆಸ್ ಅಪನಂಬಿಕೆ ಬರ್ಲಿಕ್ಕೆ ಕಾರಣ? ಏನ್ ಕ್ರಮ ಕೈಗೊಂಡ್ರಿ? ಲಕ್ಷ್ಮೀ ಅವತಾರದ ಬಗ್ಗೆ ಕೆಟ್ಟದಾಗ ಮಾತನಾಡಿದವ್ರನ್ನ, ಹಿಂದೂ ದೇವರ ಫೋಟೋಗಳನ್ನ ಬೀದಿಲೆಸಿಲಿ ಅಂದವ್ರನ್ನ, ಅವ್ರ ವಿರುದ್ಧ ಕೂಡ ನೀವು ಗಡಿಪಾರೋ ಅಥವಾ ಅವ್ರ ವಿರುದ್ಧ ಒಂದಷ್ಟು ಸೆಕ್ಷನ್ ಗಳನ್ನ ಹಾಕಿ ಕೇಸ್ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ. ಈಗ ಬಸವಣ್ಣನ ಹೇಳಿದ್ರು, ಕಲ್ಲ ಮೇಲೆ ಕಲ್ಲು ಬಿದ್ರೆ ದೇವರೆತ್ತಾನ ಓದನಯ್ಯ ಅಂತ. ಬಸವಣ್ಣ ನಾವು ಬಸವಣ್ಣ ತತ್ವವನ್ನ ನಾವು ಅಲ್ಲಗಳದು ಅವ ನೋಡ್ರಿ ಪುರೋಹಿತ ಶಾಹಿ ಕೇಳಿಸ್ಕೊಳ್ಳಿ. ಈಗ ಸ್ಪಷ್ಟ ಅದು ನೀವು ಟೆಕ್ನಿಕಲ್ ಪಾಯಿಂಟ್ ನೋಡಿ, ಟೆಕ್ನಿಕಲ್ ಪಾಯಿಂಟ್ ಹಿಂದೂ ಧಾರ್ಮಿಕ ಭಾವನೆಗಳಿಗೂ ಯಾರು ಧಕ್ಕೆ ತರಬಾರದು, ಯಾವುದೇ ಭಾವನೆಗಳಿಗೆ ಯಾರು ಧಕ್ಕೆ ತರಬಾರದು. ಕೇಳಿ, ನಾನು ಪ್ರಕರಣಕ್ಕೆ ಮೂಢನಂಬಿಕೆಗಳನ್ನ ವಿರೋಧ ಮಾಡುವಂತವ್ರನ್ನ ನಾವು ಕೇಳಿ, ದೇವರನ್ನ ಪೂಜೆ ಮಾಡೋದು ಮೂಢನಂಬಿಕೆ ಹೇಳ್ತಲ್ಲ ನಾನು. ನಿಜವಾದ ಮೂಢ ಸಮಾಜದಲ್ಲಿ ಏನೇನು ಮೂಢನಂಬಿಕೆ ಇದೆ ಅದು ಬಸವಣ್ಣ ಹಿಡಿದು ಇವತ್ತರೆಗೂ ಬಹಳ ಸ್ವಾಮೀಜಿಗಳು ಆ ಮೂಢನಂಬಿಕೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದು ಒಂದು ಭಾಗ. ಎರಡನೇದು, ಒಬ್ಬೊಬ್ರು ತಮ್ಮ ವೈಯಕ್ತಿಕವಾಗಿ ತಾವು ಏನು ಪರಿಭಾಷೆಯಲ್ಲಿ ಇದೆ ಅದನ್ನ ಮುಖಾಂತರವಾಗಿ ಯಾರ ಮೇಲೆ ಕ್ರಮ ಆಗಬೇಕಂದ್ರೆ ಕಾನೂನು ಕ್ರಮ ತಗೊಳುತ್ತೆ. ಪೊಲೀಸ್ ಇಲಾಖೆಗೆ ಯಾವ ದೂರು ಬಂದಿರುತ್ತೆ, ಕೆಲವು ಸುಮೋಟೋ ಹಾಕೊಂಡಿರ್ತಾರೆ, ಕೆಲವು ಸುಮೋಟೋ ಹಾಕೊಳ್ಳಲ್ಲ. ಎಲ್ಲರಿಗೂ ಅಷ್ಟೇ, ನೀವು ಅವ್ರೊಬ್ಬರೇ ಅಂತಲ್ಲ, ಎಷ್ಟೊಂದು ಜನ ಸಾಹಿತಿಗಳು ಕೂಡ ಹಿಂದೂ ಧರ್ಮದ ಮೇಲೆ ರಾಮನ ಮೇಲೆ ಏನೋ ಭಾಷಣಗಳು ಮಾಡಿದಾಗ ಅವ್ರಿಗೆ ಪೊಲೀಸ್ ಇಲಾಖೆಯವರು ಹೋಗಿ ಕಡಿವಾಣ ಹಾಕಿ ಯಾವುದೇ ರೀತಿಯಾಗಿ ಹೌಸ್ ಅರೆಸ್ಟ್ ಗಳನ್ನ ಮಾಡಿ ಅವ್ರ ಮೇಲೆ ಕ್ರಮ ಇನ್ನೊಂದ್ಸಲ ಈ ತರ ಮಾಡಬಾರ್ದು ಅಂತ ಹೇಳಿ ಮುಚ್ಚಳಿಕೆಲ್ಲ ಮುಚ್ಕೊಂಡಿದ್ದಾರೆ. ಆತರ ಪ್ರಕರಣಗಳು ಇದಾವೆ, ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ಈ ದ್ವೇಷ ಭಾಷಣ, ದ್ವೇಷದ ಅಪರಾಧ ಏನು ತಡೆಗಟ್ಟುವಿಕೆ ನಿಯಂತ್ರಣ ಕಾಯ್ದೆ ಬಂದಿದೆಯಲ್ಲ, ಇದರಿಂದ ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಬಿಜೆಪಿ ನಾಯಕರಾಗ್ಲಿ ಅಥವಾ ಬೇರೆ ಯಾವುದೇ ಕಾಂಗ್ರೆಸ್ ಪಕ್ಷ ನಾಯಕರಾಗ್ಲಿ ಅಥವಾ ಯಾವುದೇ ಸಾಧು ಸಂತರಾಗ್ಲಿ, ಯಾರೇ ಸ್ವಾಮೀಜಿಯಲ್ಲಿ ಮಠಾಧೀಶ ಆಗ್ಲಿ, ಮೌಲ್ವಿ ಆಗ್ಲಿ, ಕರ್ನಾಟಕದ ಕನ್ನಡಿಗರು ಯಾರೇ ಆದ್ರೂ ಕೂಡ ದ್ವೇಷ ಭಾಷಣವನ್ನು ಉದ್ದೇಶ ಮಾಡಿದ್ರೆ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ. ಕಾನೂನೇ ದೊಡ್ಡದು ಧರ್ಮಕ್ಕಿಂತ. ಈ ದೇಶದಲ್ಲಿ ಧರ್ಮ ಅಂದ್ರೆ ಪ್ರಜಾಪ್ರಭುತ್ವನೇ ಧರ್ಮ ಗ್ರಂಥ ಅಂದ್ರೆ ಸಂವಿಧಾನನೇ ಧರ್ಮ ಗ್ರಂಥ. ಅದಕ್ಕೆ ದೊಡ್ಡವರು ಯಾರು ಇಲ್ಲ, ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ. ಎಚ್ಚರಿಕೆಯಿಂದ ಸೌಹಾರ್ದಯುತವಾಗಿ ಭ್ರಾತೃತ್ವದಿಂದ ಬದುಕಬೇಕು, ಎಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋದೇ ಉದ್ದೇಶ. ಈಗ ನಟರಾಜ್ ಗೌಡ್ರು ಆಮೇಲೆ ಕಾಶಪ್ಪನವರು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ರು. ಇವರು ಸಂವಿಧಾನದ ಬಗ್ಗೆ ಮಾತಾಡೋರು ಈ ಕಾನೂನನ್ನ ಜಾರಿಗೆ ತರೋದ್ರಿಂದ ಸಂವಿಧಾನದ ಮೂಲ ತತ್ವವಾದ ಮೂಲಭೂತ ಹಕ್ಕು ವಾಕ್ ಸ್ವಾತಂತ್ರ್ಯನೇ ಕಿತ್ಕೊಳ್ತಾ ಇದ್ದಾರೆ. ಲಿಟ್ರಲಿ ಆಸ್ ಸಿಂಪಲ್ ಆಸ್ ದಟ್. ಕೇವಲ ಧರ್ಮದವರಲ್ಲ, ಯಾರೂ ಕೂಡ ಮಾತಾಡೋ ಆಗಿಲ್ಲ. ನೀವಾಗ್ಲೇ ಹೇಳಿದ್ರಿ, ಇದೇ ದೇವನೂರು ಮಹಾದೇವ ಅವರು ರಾಮನನ್ನ ಕುಡ್ಕ ಅಂತ ಹೇಳಿದಾಗ ಇವ್ರದೇ ಅಲಯನ್ಸ್ ಪಾರ್ಟ್ನರ್ DMK 2024 ಕರೆದ್ಬಿಟ್ಟು ವೈಕೋಮ್ ಅವಾರ್ಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂತ ಕೊಡುತ್ತೆ. ತಿರ್ಗಾ ಅವ್ರದೇ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ತಾಯಿನ ಬಾಯಿ ಬಂದಂಗ ಬೈಕೊಂಡು ಮಹಿಷಾ ದಸರಾ ಮಾಡಿಸ್ತಾರೆ. ಇದೇ ಸರ್ಕಾರ ಇನ್ನೂ 2 ತಿಂಗಳು ಆಗಿಲ್ಲ. ಅವತ್ತು ಇವ್ರಿಗೆ ದ್ವೇಷ ಭಾಷಣ, ಇನ್ನೊಂದು ಧರ್ಮಕ್ಕೆ ಭಾವನೆ ಧಕ್ಕೆ ತರೋದು ನೆನಪಾಗ್ಲೇ ಇಲ್ಲ. ಇದರಿಂದ ಆಚೆಗೂ ಮಾತಾಡ್ಬೇಕು ಅಂದ್ರೆ 2 ಇನ್ಸಿಡೆಂಟ್ ಮಾತಾಡ್ತೀನಿ. ನಮ್ಮ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಚಿತ್ರರಂಗದ ಬಗ್ಗೆ ಮಾತಾಡಬೇಕಾದ್ರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಹೇಳಿಕೆಯಿಂದ ಚಿತ್ರರಂಗದ ಎಂಟೈರ್ ಕನ್ನಡ ಚಿತ್ರರಂಗದ ಆಕ್ಟರ್ಗಳಿಗಾಗ್ಬೋದು ಅಥವಾ ಸಹಾಯಕ ನಟರಿಗಾಗ್ಬೋದು ಅವರ ಭಾವನೆಗಳಿಗೆ ಧಕ್ಕೆ ಬಂದಿಲ್ವಾ? ಅದು ಹೇಟ್ ಸ್ಪೀಚ್ ಅಲ್ವಾ? ಹಾಗಾದ್ರೆ ಪ್ರಕಾರ ಹೇಳ್ತಿರೋದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. CT ರವಿ ಅವರು ಬಿಲ್ ಪ್ರಕಾರ ನಿಂತು ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ನಿಜವಾದ ಭಾಷಣ, ಅದು ಮಹಿಳೆಯರನ್ನ ಅವಹೇಳನ ಮಾಡೋ ಭಾಷಣ, ಅಸಹ್ಯಕರವಾದ ಭಾಷಣ. ಉತ್ತರ ಕೊಡಿ. ಕೊಡ್ತೀನಿ ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ನೆನಪು ಮಾಡಿದ್ದಕ್ಕೆ. ನಿಮ್ಮದೇ ಪಕ್ಷದ
ಸಚಿವೆ ಒಬ್ಬರಿಗೆ ಹಂಗ ಅವಹೇಳನಕಾರಿಯಾಗಿ ಮಾತನಾಡಿದವ್ರ ವಿರುದ್ಧ ಆಗಿದ್ರು ಏನ್ ಕ್ರಮ ಕೈಗೊಂಡ್ರಿ ಸರ್ ತಾವು? ಬಿಜೆಪಿ ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ, ಏನ್ ಕ್ರಮ ಕೈಗೊಂಡ್ರಿ ನೀವು? ಅವ್ರನ್ನ ತಗೊಳಕ್ ಅರೆಸ್ಟ್ ಮಾಡಾಕ್ತಿರೇನೋ, ಅದಕ್ಕೆ ಬಂಬಿ ಹೊಡಿತಾ ಇದ್ರು. ತಮ್ಮ ಅಸಭ್ಯವಾಗಿ ಅಸಹ್ಯವಾಗಿ ಮಹಿಳೆಯ ಘನತೆಯನ್ನ ಕುಂದಿಸುವಂತದ್ದು ಸದನದಲ್ಲಿ ಮಾಡಿದ್ರು. ಕರೆಕ್ಟ್ ಆಗಿ ಹೇಳಿದ್ರು ನಟರಾಜ್ ಗೌಡ್ರೆ, ಇರೋ ಕಾನೂನಲ್ಲೇ ನಿಮಗ್ ಸರಿಯಾಗಿ ಶಿಕ್ಷೆ ಕೊಡ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಹೊಸ ಲಾಕ್ ತಂದ್ಬಿಟ್ಟು ಏನ್ ಕ್ಲೋಸ್ ಮಾಡ್ತೀರಿ ನೀವು? ಈ ಕಾನೂನಿನ ಪ್ರಕಾರ ಡಿ ಕೆ ಶಿವಕುಮಾರ್ ಅಂತ ನಟ್ಟು ಬೋಲ್ಟು ಕೂಡ ಹೇಟ್ ಸ್ಪೀಚ್. ಅಟ್ ದ ಸೇಮ್ ಟೈಮ್ ರೀಸೆಂಟ್ ಆಗಿ ಅಪಾರ್ಟ್ಮೆಂಟ್ ಓದ್ತಿದ್ದೀರಿ ಸರ್, ಇದೆ ನೀವೇ ಮೇಲೆ ಡಿಸೈಡ್ ಮಾಡಿ. ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಹೆಬ್ಬಾರ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ರು ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಅವ್ರಿಗೆ ಹೆಂಗ್ ಬೈತಾರೆ, ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಹೇಟ್ ಸ್ಪೀಚ್ ಅಲ್ವಾ? ಇದರ ಉದ್ದೇಶ ಏನಂದ್ರೆ ಯಾರು ಕೂಡ ಅವರ ವಿರುದ್ಧ ಮಾತನಾಡಬಾರದು. Any expression, one nimsha, any expression which is made, published or circulated in words either spoken, example, or written or by signs or by visible representation or through electronic communication or Michael ಹೇಳಿದ್ದು, or otherwise in a public view, come on, in public view jana ನೋಡ್ತಾ ಇರ್ತಾರೆ, with an intention to cause injury, disharmony or feeling of enmity or hatred or ill will against person alive or dead, class or group of persons or community to meet any prejudice interest is hate speech. 100% ಇದ್ರೊಳಗಡೆ ಡಿ ಕೆ ಶಿವಕುಮಾರ್ ಅಪಾರ್ಟ್ಮೆಂಟ್ ಓನರ್ಸ್ ಕೊಟ್ಟರೆ ಧಮಕಿ ಕವರ್ ಆಗಲೇ ಆಗುತ್ತೆ. ನಾನು ಅದಕ್ಕೆ ಸರ್ ನಿಮಿಷ ಅದಕ್ಕೆ ಹೇಳ್ತಿರೋದು, ಈ ಕಾನೂನು ಜಾರಿಗೆ ಬಂದ್ರೆ ಯಾರು ಕೂಡ ಈ ಸರ್ಕಾರವನ್ನ ಪ್ರಶ್ನೆ ಮಾಡೋಗೆ ಇಲ್ಲ, ಯಾರು ಕಾರ್ಯಕರ್ತರು ಪ್ರಶ್ನೆ ಮಾಡೋಂಗಿಲ್ಲ, ಜನಗಳು ಪ್ರಶ್ನೆ ಮಾಡೋಂಗಿಲ್ಲ, ಪತ್ರಕರ್ತರು ಪ್ರಶ್ನೆ ಮಾಡೋಂಗಿಲ್ಲ. ಆ ರೀತಿಯಾದಂತ ಕಾನೂನು ಜಾರಿಗೆ ತರ್ತಾ ಇರೋದು ಬೇಸಿಕಲಿ ಜನಗಳ ಬಾಯಿ ಮುಚ್ಚಿ ಸಂವಿಧಾನ ವಿರೋಧಿ. ಅದು ಹೇಟ್ ಸ್ಪೀಚ್ ಅಲ್ಲಿ ಬರುತ್ತೋ ಇಲ್ವೋ ಅನ್ನೋದ್ರ ಚರ್ಚೆ ಮಾಡೋ ಸಂದರ್ಭದಲ್ಲೇನೆ ಕರೆಕ್ಟ್ ಮೋಹನ್ ವಿಶ್ವ ಅವರು ಹೇಳಿದಾಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಭಾಷಣದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೆನ್ಪು ಮಾಡ್ತಾರೆ, ಜೈಲಿಗೆ ಹೋಗಿ ಬಂದವ್ ನಾನು, ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ಗೆನೆ ಹೆದರ್ಲಿಲ್ಲ ನಾನು, ಕೇಂದ್ರ ಸಚಿವರಿಗೆ ಈ ದ್ವೇಷ ಅಂತೀರೋ ಸರ್ ಅಥವಾ ಕೊಲೆ ಬೆದರಿಕೆ ಅಂತೀರೋ, ಅಲ್ಲ ನಾನು ಜೈಲಿಗೆ ಹೋಗಕ್ಕೂ ಹೇಸಲ್ಲ ಅನ್ನೋದನ್ನ ನೀವು ಧಮಕಿ ಅಂತೀರೋ ದ್ವೇಷ ಅಂತೀರೋ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತಾ ಸರ್ ಕಾಂಗ್ರೆಸ್ ಸರ್ಕಾರ? ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವರು ಈ ಮಸೂದೆನ ಮಾಡ್ಕೊಂಡ್ರೆ ಮೇಡಮ್, ಅವರ ಪಕ್ಷದವ್ರಿಗಾಗ್ಲಿ ಅವ್ರಿಗೆ ಬೇಕಾದವ್ರಿಗಾಗ್ಲಿ ಅವ್ರ ಬ್ರದರ್ಸ್ಗಾಗ್ಲಿ ಯಾವುದೇ ತೊಂದರೆ ಆಗಬಾರ್ದು. ಇವರು ಮಾಡ್ಕೊಂಡಿರೋಂಥದ್ದು ಕಾನೂನು, ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರಿಗೆ ಸುಳ್ಳು ಕೇಸು, ಅಲ್ಲೇನು ಯಾರು ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರು ಅವರು ಸುಮೋಟೋ ಕೇಸ್ನ ಹಾಕಿ ಅಲ್ಲಿ ತಿರುಚಿ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಏನು ಭಯದ ವಾತಾವರಣ ಸೃಷ್ಟಿ ಮಾಡಿ ಮತ್ತೆ ಎಮರ್ಜೆನ್ಸಿ ಇದನ್ನ ಮರುಕಳಿಸೋ ತರ ಮರು ಸೃಷ್ಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಎಲ್ಲ ಹೋರಾಟಗಾರರ ಇಲ್ಲ ಎಲ್ಲ ಹೋರಾಟಗಾರರ ಬಾಯಿ ಮುಚ್ಚಕ್ಕೆ, 7 ಕೋಟಿ ಕನ್ನಡಿಗರಿಗೂ ಇದು ಅಪ್ಲೈ ಆಗುತ್ತೆ. ನೀವು ಖುಷಿಯಿಂದ ಸ್ವಾಗತ ಮಾಡಬೇಕಾದ್ದು ಮಿಸ್ಟ್ರೀಟ್ ಮಾಡ್ತಾ ಇದ್ದೀರಾ ಅಷ್ಟೇ, ಜನತೆಗೆ ಮಿಸ್ಟ್ರೀಟ್ ಮಾಡಕ್ಕೆ ಹೋಗಬೇಡಿ. ಆ ತರ ಏನಾಗಲ್ಲ, ಸುಳ್ಳು ಹೇಳ್ತಾ ಇರೋದು. ಸುಳ್ಳು ಕೇಸ್ ಹಾಕಿ ಅವೆಲ್ಲ ಯಾರು ಮಾಡ್ತಾರೆ? ಅವೆಲ್ಲ ಬಿಜೆಪಿ ಮಾಡ್ತಾರೆ, ನಾವು ಮಾಡ್ತೀವಾ? ಬಿಜೆಪಿ ಮಾತ್ರ ತರ ಭಯದ ಯಾರು ನಿಮ್ಮ ಬಗ್ಗೆ ಗೂಂಡಾರಾಜ್ಯ ಆ ತರ ಭಯದ ವಾತಾವರಣ ಸೃಷ್ಟಿ ಮಾಡಕ್ಕೋಸ್ಕರ ಈ ಕಾನೂನು ವಜ್ರದೇಹಿ ಶ್ರೀಗಳು ಅದಾದ್ಮೇಲೆ ಪಾಷಾ ಅವರು ಉತ್ತರ ಕೊಡ್ಲಿ. ವಜ್ರದೇಹಿ ಶ್ರೀಗಳೇ, ಬಹಳ ಪ್ರಮುಖವಾಗಿ ಕರಾವಳಿಯಲ್ಲಿ ಕೋಮು ಸೌಹಾರ್ದತೆಯನ್ನು ಸ್ಥಾಪನೆ ಮಾಡೋದು ಕೂಡ ಈ ಮಸೂದೆಯ ಮೂಲೋದ್ದೇಶ ಅಂತ ಹೇಳಲಾಗ್ತಾ ಇದೆ. ಕರಾವಳಿಯಲ್ಲಿ ಆಗ್ತಾ ಇರೋ ಹಾಗಾದ್ರೆ ಕೋಮು ದ್ವೇಷ ಕದ್ದಿಡುವಂತಹ ಭಾಷಣಗಳು ಹಿಂದೂಗಳ ಕಡೆಯಿಂದ ಮಾತ್ರ ಆಗ್ತಾ ಇದೆಯಾ, ಹಿಂದೂ ಮುಖಂಡರ ಕಡೆಯಿಂದ ಮಾತ್ರ ಆಗ್ತಾ ಇದೆಯಾ? ಯಾಕೆ ಮುಸಲ್ಮಾನರ ಕಡೆಯಿಂದ ಈ ದ್ವೇಷ ಭಾಷಣ ಕಾಯ್ದೆಗೆ ವಿರೋಧ ಬರ್ತಾನೆ ಇಲ್ಲ? ಹಿಂದೂ ಮುಖಂಡರು ಅಥವಾ ಸ್ವಾಮೀಜಿಗಳು ಮಾತ್ರ ಯಾಕೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ. ಈಗ ಅವರಿಗೆಲ್ಲ ಗೊತ್ತಿದೆ ಇವರು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಥವಾ ಯಾರ ಮೇಲೆ ಇವರು ತುಂಬಾ ಪ್ರೀತಿಯಿಂದ ಇದ್ದಾರೆ ಅನ್ನೋದು ಅವರಿಗೆ ಕನ್ಫರ್ಮ್ ಇದೆ. ನಮ್ಗೆ ಇವರ ಮೇಲೆ ಕನ್ಫರ್ಮ್ ಇಲ್ಲ. ಇವರು ಈಗ ಏನ್ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕರಾವಳಿಯಲ್ಲಿ ಇವರಿಗೆ ಮಾತಾಡಿದ್ರೆ ಸ್ವಲ್ಪ ವಿಪರೀತ ಅನ್ನಿಸಬಹುದು ಬೇರೆಯವರಿಗೆ, ಆದ್ರೆ ನಾವು ಒಂದು ಮಾತನ್ನ ಇಲ್ಲಿ ಹೇಳ್ತೇವೆ, ಕರಾವಳಿಯಲ್ಲಿ ಇವರಿಗೆ ಬೆಂಬಲ ಇಲ್ಲ ಅನ್ನೋ ಕಾರಣಕ್ಕಾಗಿ 3 ವರ್ಷ ಇರುವಂತಹ ಕೇಸನ್ನ 7 ವರ್ಷಕ್ಕೆ, ಅಂದ್ರೆ ಒಬ್ಬ ಶಾಸಕನಿಗೆ ಇದು ಅನ್ವಯಿಸಿದ್ರೆ ಮುಂದೆ ಅವ ಕಂಟೆಸ್ಟ್ ಮಾಡುವ ಹಾಗಿಲ್ಲ. ಇದ್ರಲ್ಲಿ ಇವನನ್ನು ಒಳಗೆ ಹಾಕಿದ್ರೆ 7 ವರ್ಷದ ಮೇಲೆ ಅವನ್ ತಿರ್ಗ ಕಂಟೆಸ್ಟ್ ಮಾಡಬಾರ್ದು. ಈ ರೀತಿಯಲ್ಲಿ ತಂದಿದ್ದಾರೆ ಅಂತಂದ್ರೆ ಸಂವಿಧಾನದ ಕಗ್ಗೊಲೇನೆ, ಏನ್ ಡೌಟ್ ಇಲ್ಲ. ಸಂವಿಧಾನದಲ್ಲಿ
ಶ್ರೀಗಳೇ ಎಲ್ಲರೂ ಕಡಿವಾಣ ಹಾಕೋಬೇಕು ಮಾತಲ್ಲಿ. ಯಾಕೆ ದ್ವೇಷ ಬಿತ್ತಬೇಕು, ಪ್ರಚೋದನೆ ಯಾಕೆ ಮಾಡಬೇಕು? ಎಲ್ಲರೂ ಒಟ್ಟಾಗಿರ್ಬೇಕು, ಎಲ್ಲರೂ ಒಟ್ಟಾಗಿರ್ಬೇಕು, ಅದು ಉದ್ದೇಶ. ನೀವು ಇದನ್ನ ಸ್ವಾಗತ ಮಾಡಬೇಕು. ಆಕ್ಚುಲಿ ನೀವು ಶ್ರೀಗಳು ಎಲ್ಲರಿಗೂ ಹೇಳ್ಬೇಕು, ಬಿಜೆಪಿ ನಾಯಕರಿಗೆ ಸುಮ್ಮನೆ ಹೇಳ್ಬೇಕು. ಕಡಿವಾಣ ಹಾಕೋಬೇಕು, ಬಿ.ಕೆ. ಹರಿಪ್ರಸಾದ್ ಕಡಿವಾಣ ಹಾಕೋಬೇಕು, ಜಮೀರ್ ಅಹಮದ್ ಖಾನ್ ಕಡಿವಾಣ ಹಾಕೋಬೇಕು, ಭೈರತಿ ಸುರೇಶ್ ಕಡಿವಾಣ ಹಾಕೋಬೇಕು, ಕಡಿವಾಣ ಹಾಕೋಬೇಕು. ಕಡಿವಾಣ ಹಾಕೋಬೇಕಾದ್ರೆ ನಿಮ್ಮ ನಾಯಕರೇ ನೀವುಗಳು ಮಾತಾಡೋದನ್ನ. ಪ್ರಸ್ತುತ ಇರುವ ಕಾನೂನುಗಳ ಅಡಿಯಲ್ಲಿ BNS ಅಲ್ಲಿ ಏನ್ ಇವಾಗ ತಿದ್ದುಪಡಿಯಾಗಿ BNS ಏನ್ ಬಂದಿದೆಯಲ್ಲ, ಅಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡ್ಬೇಕಾದ್ರೂ ಅಲ್ಲಿ ತುಂಬಾ ನಿಯಮಗಳನ್ನ ಹಾಕಿದ್ದಾರೆ. ಅದು ತುಂಬಾ ಒಳ್ಳೆಯ ನಿಯಮಗಳು. ಆ ನಿಯಮಗಳಿರುವಾಗ ಇದು ಯಾಕೆ ಬರ್ಬೇಕು? BNS ಬಂದ ಮೇಲೆ ಯಾಕೆ ಬರ್ಬೇಕಿದು? ಅಲ್ಲೇನೆ ಇದೆ. ಕಾನ್ಸ್ಟಿಟ್ಯೂಷನ್ ಆಕ್ಟ್ ಪ್ರಕಾರ ಏನನ್ನ ತರಬೇಕು BNS ಅಡಿಯಲ್ಲಿ ತಂದಿದ್ದಾರೆ. ಇನ್ನು ಇವರಿಗೆ ಇದೆ ಅದು ಅಲ್ಲಿ ಏನು ನೇರ ಸುಮೋಟೋ ಕೇಸ್ ಹಾಕಿ ಅವನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ವ ಇದನ್ನ ತಂದಿದ್ದು? ನೀವು ಸತ್ಯ ಸಮಾಜಕ್ಕೆ ವಿವರಿಸಿ, ಮುಗಿದೋಯ್ತಲ್ಲ. ಪಾಷಾ ಅವರೇ, ಕರಾವಳಿ ಭಾಗದಲ್ಲಿ ಹಿಂದೂ ಮುಖಂಡರ ಬಾಯಿಗೆ ಬೀಗ ಹಾಕಿಸಿ ಅಥವಾ ಅವರನ್ನ ಜೈಲಿಗೆ ಕಳುಹಿಸುವ ಮೂಲಕ ಮುಸಲ್ಮಾನ್ ಸಮುದಾಯದ ಓಟನ್ನ ಮತ್ತಷ್ಟು ಕ್ರೋಢೀಕರಣಗೊಳಿಸುವ ಪ್ರಯತ್ನದ ಭಾಗವಾಗಿ ಇದನ್ನ ತರಲಾಗ್ತಾ ಇದೆ. ಅಲ್ಲಿಗೆ ಮುಸಲ್ಮಾನರನ್ನ ಸಂತೈಸಕ್ಕೆ ಮುಸಲ್ಮಾನರಿಗೆ ಖುಷಿ ಪಡಿಸ್ಲಿಕ್ಕೋಸ್ಕರನೇ ತರಲಾಗ್ತಾ ಇದೆ ಇದನ್ನ. ಕರ್ನಾಟಕ ಶಾಂತಿಯಾಗಿರ್ಲಿ ಅಂತ ಮಾಡ್ತಾ ಇರೋದವರು. ಯಾಕಂದ್ರೆ 2.5 ವರ್ಷದಿಂದ ಏನಾಗ್ತಾ ಮುಂಚೆ ಏನಾಗಿತ್ತು, ಕರಾವಳಿ ಭಾಗದಿಂದ ಶುರು ಆಗಿದ್ದು ಎಲ್ಲ ಹಿಜಾಬು, ಹಲಾಲು, ಬುರ್ಖಾ, ಅದು ತಿನ್ಬಾರ್ದು, ಇದು ತಿನ್ಬಾರ್ದು. ನಮ್ಮ ಕರ್ನಾಟಕ ಏನಾಗ್ಬಿಟ್ಟಿದ್ದು, ಎಷ್ಟು ಒಂದು ತರ ಒಂದು ಕಪ್ಪು ಇದು ಆಗ್ಬಿಟ್ಟಿತ್ತು ಕರ್ನಾಟಕಕ್ಕೆ. ಈಗ ನೋಡಿ, ಈಗ ಈ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ, ಒಳ್ಳೆ ಕಾನೂನು ತಂದಿದ್ದಾರೆ ನೋಡಿ. ಮುಸಲ್ಮಾನ ಆಗಲಿ, SDP ನವರಾಗಲಿ, ನಮ್ಮ ಸದ್ಭಾವನ ಆಗಲಿ, ಬೇರೆ ಸಂಸ್ಥೆ ಆಗಲಿ, ಮುಸಲ್ಮಾನರಾಗಲಿ, ಹಿಂದೂ ಆಗಲಿ, ಎಲ್ಲರ ಮೇಲೆ ಇದಾಗತ್ತೆ. ಅದು ಬೇರೆ ಅವರು ಧರ್ಮಗುರುಗಳು, ಹಿಂದೂ ಗುರುಗಳು ಅವ್ರ ಮೇಲೆ ಅಲ್ಲ, ಎಲ್ಲರ ಮೇಲೆ ಇದು. ಅಂದ್ರೆ ನೋಡಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾವು ನಮ್ಮ ಮುಸಲ್ಮಾನರಾಗ್ಲಿ, ಸೆಕ್ಯುಲರ್ ಯಾರ್ಯಾರಿದ್ದಾರೆ ಅವರೆಲ್ಲ ಸುಸ್ವಾಗತ. ಯಾರು ಸೆಕ್ಯುಲರ್ ಇದ್ದಾರೆ ಅವರು ಸುಸ್ವಾಗತ. ಯಾರು ಕೋಮ ಮೈಂಡ್ ಇರುತ್ತೆ, ಕೋಮುವಾದಿ ಮೈಂಡ್ ಇರುತ್ತೆ, ಅವ್ರಿಗೆ ಈ ಕಾನೂನು ತುಂಬಾ ಕಠಿಣ ಆಗಿದೆ. ಯಾರು ಕೋಮು ಗಲಭೆ ಮಾಡಿಸ್ತಾರಲ್ಲ ಅವ್ರನ್ನು ಕಾನೂನು ಇದು ಕಠಿಣ ಆಗಿ ಕ್ರಮ ತಗೊಳ್ಳುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ಸ್ವಾಮೀಜಿ ಕೇಳ್ತಿದ್ದಾರೆ, ಇದು ಉಮರ್ ಶರೀಫ್ ಅವರು ಉತ್ತರ ಕೊಡ್ಲಿ. ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಅವರು ಕ್ರಮ ಕೈಗೊಳ್ತಿರೋದ್ರ ಬಗ್ಗೆ ಯಾಕೆ ಮುಸಲ್ಮಾನರು ಅಸಮಾಧಾನ ಹೊರಗಾಗ್ತಾರೆ? ಕಾನೂನು ಕೈನಲ್ಲಿ ತಗೊಳ್ತಾರೆ, ಸಂವಿಧಾನ ಯೋಗಿ ಆದಿತ್ಯನಾಥ್ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ನೋಡಿ. ಈಗಾಗಲೇ ಸ್ಮಿತಾ ಅವರು ಒಂದು ಮಾತು ಹೇಳಿದ್ರು, ಮುಸ್ಲಿಮ್ಸನ್ನು ಯಾಕೆ ಹೇಟ್ ಸ್ಪೀಚ್ನಲ್ಲಿ ಬಂಧಿಸಲಿಲ್ಲ ಅಂತ ಒಂದು ಪ್ರಶ್ನೆ ಬಂದಿದೆ. ಮುಫ್ತಿ ಸಲ್ಮಾನ್ ಅಜಹರಿ ಏನೊಬ್ಬ ಇಸ್ಲಾಮಿಕ್ ಪ್ರೀಚರ್ ಅರೆಸ್ಟ್ ಮಾಡಲಾಗಿದೆ, ಹೇಟ್ ಸ್ಪೀಚ್ ಇನ್ ಗುಜರಾತ್. ಮೊಹಮ್ಮದ್ ಯೂಸುಫ್ ಮಲಕ್ ಕರ್ನಾಟಕ. ಓಕೆ, ಇವಾಗ ಕರ್ನಾಟಕದ ಲೆಕ್ಕದಲ್ಲಿ ನೋಡಬೇಕಂದ್ರೆ ಪ್ಯಾನ್ ಇಂಡಿಯಾದಲ್ಲಿ ಎಷ್ಟೋ ಜನ ಅರೆಸ್ಟ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್, ಅದೇ ಪ್ರಾಬ್ಲಮ್, ಅದಕ್ಕೆ ಅರೆಸ್ಟ್ ಮಾಡಲ್ಲ. ಯಾರು ಮಾಡ್ತಾರ ನೋಡಿ, ಕ್ರಮ ತಗೊಂಡ್ರೆ ಅದು ಮುಸಲ್ಮಾನ್, ಹಿಂದೂ, ಕ್ರಿಶ್ಚಿಯನ್ ಏಕ ಜನಾಂಗದ ಓಲೈಕೆ ಕ್ವಿಕ್ ಆಗಿ ನಟರಾಜ್ ಗೌಡ್ರು ಹಾಗೆ ಮೋಹನ್ ವಿಶ್ವ ಅವರು ಉತ್ತರ ಕೊಡ್ಲಿ. ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಮಾತನಾಡಿದ್ದೆಲ್ಲವೂ ಕೂಡ ದ್ವೇಷ ಭಾಷಣ ಅನ್ನಿಸ್ಬಿಟ್ರೆ, ಕಾಂಗ್ರೆಸ್ನವರು ಬಿಜೆಪಿಯಲ್ಲಿ ಕ್ಯಾಂಪೇನಿಗೆ ಬರೋರ್ನೆಲ್ಲರನ್ನು ಒಳಗೆ ಹಾಕ್ಬಿಟ್ರೆ ಹೇಗೆ? ಈ ಮಸೂದೆಯನ್ನ ಆ ಸಂದರ್ಭದಲ್ಲಿ ಕಾನೂನಾದಾಗ ದುರ್ಬಳಕೆ ಮಾಡ್ಕೊಂಡ್ರೆ ಹೇಗೆ ಅನ್ನೋ ಅನುಮಾನ ಇದೆ. ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ. ಎಲೆಕ್ಷನ್ ಹಾಗೆ ಚುನಾವಣಾ ರಾಜಕೀಯದ ದೃಷ್ಟಿಯಿಂದ ಕೂಡ ದುರ್ಬಳಕೆ ಆಗೋ ಸಾಧ್ಯತೆಗಳಿದೆ. ನೋಡಿ, ಇದರಲ್ಲಿ ದುರ್ಬಳಕೆ ಯಾವುದೂ ಆಗೋದಿಲ್ಲ. ಬಟ್ ಬಿಜೆಪಿಗರು ಕಡಿವಾಣ ಹಾಕೊಳ್ಳೋ ಅಗತ್ಯ ಖಂಡಿತವಾಗಿದೆ. ಯಾಕಂದ್ರೆ ಬಿಜೆಪಿಯ ಮಾಜಿ ನಾಯಕ ಇಲ್ಲ ಯತ್ನಾಳ್ ಅವರು ತುಮಕೂರಲ್ಲಿ ಹೋದ್ರು ದ್ವೇಷ ಭಾಷಣ ಮಾಡಿದ್ರು, ಮಂಡ್ಯ ಹೋದ್ರು ದ್ವೇಷ ಭಾಷಣ ಮಾಡಿದ್ರು. ಮೋದಿ ಸಮಾಧಿ ಬಗ್ಗೆ ಮಾತನಾಡಿದವರು ಯಾರು ಸರ್? ಬಿಜೆಪಿ ಅವರ ರಾಜಕೀಯ ಮಾತುಗಳಿಗೂ ದ್ವೇಷ ಭಾಷಣ ಇನ್ನೊಬ್ರು ಪ್ರಚೋದನೆ ಮಾಡಿ ಇನ್ನೊಂದು ಧರ್ಮ, ಇನ್ನೊಂದು ಜಾತಿ, ಭಾಷೆ, ಕನ್ನಡಿಗ ಬೇರೆ ಹೇಳ್ಕೊಂಡು ಎಲ್ಲರೂ ಅದಂತಲ್ಲ, ಎಲ್ಲರ ಮೇಲೆ ಅದು ತಪ್ಪು. ಅದಕ್ಕೆ ಮಾತ್ರ ಕಡಿವಾಣ ಹಾಕೊಳ್ಳೇಬೇಕು. ಅದು ಕಾಂಗ್ರೆಸ್ ನಾಯಕರು ಮಾಡಿದ್ರು ಅವ್ರ ಮೇಲೆ ಕೇಸ್ ಆಗ್ಲಿ, ಬಿಜೆಪಿ ನಾಯಕರು ಮಾಡಿದ್ರು ಕೇಸ್ ಆಗ್ಲಿ, ಆದ್ರೆ ಕರ್ನಾಟಕ ಮಾತ್ರ ಶಾಂತಿಯುತವಾಗಿ. ಮಾಹಿತಿ ಕೊಟ್ಬಿಡ್ತೀನಿ. ಕರ್ನಾಟಕದಲ್ಲಿ ಅಕ್ಬರ್ ಸೈಯದ್ ಬಹದ್ದೂರ್ ಅಲಿ ಕರ್ನಾಟಕದಲ್ಲಿ ಫಾರ್ ಇನ್ ದ ಮ್ಯಾಟರ್ ಆಫ್ ಬಿಹೇಡಿಂಗ್ ದ ಇಶ್ಯೂ ಆಫ್ ದಿ ಬಿಹೇಡಿಂಗ್ ಪ್ರಾಫೆಟ್ ಮೊಹಮ್ಮದ್ ಇಶ್ಯೂ ಬರುವಾಗ ಮೊಹಮ್ಮದ್ ಅಯಾಜ್ ಅನ್ನೊಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಅರೆಸ್ಟ್ ಆಗಿದ್ದಾನೆ. ಸೋಜಿ ಅಲ್ತಾಫ್ ಅಂತ ಮಂಗಳೂರಿನಲ್ಲಿ ಅರೆಸ್ಟ್ ಆಗಿದ್ದಾನೆ. ಹಾಗಾಗಿ ಅದೇ ಯಾವ ದ್ವೇಷ ಪ್ರಚಾರ ಮಾಡುವ ಅಂದ್ರೆ ಹೇಟ್ ಸ್ಪೀಚ್ ಮಾಡೋ ಮೂಲಕ ಈ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲ, ಅದು ಏನಾಗಿದೆ ಅಂದ್ರೆ ಆ ಸಂದರ್ಭದಲ್ಲಿ ಯಾವ ಸ್ಪೀಚ್ ಆಯ್ತಲ್ಲ, ಉಮರ್ ಶರೀಫ್ ಅವರು
ಕಾನೂನು ಎಲ್ಲರಿಗೂ ಇದೆ ಅಂತ ಅಲ್ಲ, ಹೇಳ್ಕೊಳ್ತಾ ಉಮರ್ ಇದ್ದೀನಿ. ಶರೀಫ್ ಬರೀ ಅವರು ಒಬ್ರಿಗೆ ಮಾತ್ರ ಇಲ್ಲ. ಅರೆಸ್ಟ್ ಆಗಿರೋರ ಬಗ್ಗೆ ಹೇಳಿದ್ರು. ದಯವಿಟ್ಟು ಅವರು ಅವರ ಅಗೇನ್ಸ್ಟ್ ಕೇಸ್ ವಿಡ್ರಾ ಮಾಡ್ಕೊಂಡ್ರೆ ಗೊತ್ತಾ ಇದೇ ಕಾಂಗ್ರೆಸ್ ಸರ್ಕಾರ, ಅದ್ರ ಬಗ್ಗೆನೂ ಹೇಳ್ಬೇಕು. ಅದು ಎಲ್ಲರಿಗೂ ಅದನ್ನ ಬಿಡಬಾರ್ದು. ಇಲ್ಲ 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 ಸಾರಿ, ಪ್ರಜಾಪ್ರಭುತ್ವ ಎಲ್ಲಾರ್ಗೂ ವ್ಯವಸ್ಥೆಯಲ್ಲಿ ನಡೀತಾ ಇಲ್ಲ, ನಟರಾಜ್ ಕೂಡ ಒಪ್ಕೊಳ್ತಾರೆ ಎಲ್ಲಾರ್ಗೂ ಅಂತ ನಡೀತಾ ಇಲ್ಲ. ಭಾವಿಸ್ತೀನಿ. ಸಮಯ ಇದ್ದದಷ್ಟೇ. ಯಾವುದೇ ಕಾರಣಕ್ಕೂ ನಡೀತಾ ಇಲ್ಲ. ಚರ್ಚೆಗೆ ಸಮಯ ಇದ್ದದಷ್ಟೇ. ನಟರಾಜ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಟರಾಜ್ ಗೌಡ್ರು ಕೂಡ ಥ್ಯಾಂಕ್ ಯು. ನಟರಾಜ್ ಗೌಡ್ರು ಕೂಡ ಇದನ್ನು ಒಪ್ಕೊಳ್ತಾರೆ ಅಂತ ಭಾವಿಸ್ಕೊಳ್ತಾ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಹೊಸ ಕಾನೂನಾದರೂ ಕೂಡ ಚರ್ಚೆಗೆ ಒಳಪಟ್ಟು ಜನಪ್ರತಿನಿಧಿಗಳ ಅಭಿಪ್ರಾಯವನ್ನ ಗಮನಿಸಿ ಅದನ್ನ ಅಳವಡಿಸಿ ಆ ಕಾನೂನು ಇಂಪ್ಲಿಮೆಂಟ್ ಆದರೆ ಬಹುಶಃ ಇಷ್ಟೆಲ್ಲ ಕನ್ಫ್ಯೂಷನ್ಗಳು ಇರ್ತಿರ್ಲಿಲ್ವೇನೋ. ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಬಿಜೆಪಿಗರ ಅಸಮಾಧಾನ ಕಾರಣವಾಗಿದೆ. ನೋಡೋಣ, ಪಾಸ್ ಆಗಿದೆ, ಬಟ್ ಇದು ಕಾನೂನಾಗಿ ಇಂಪ್ಲಿಮೆಂಟ್ ಆಗೋ ಹೊತ್ತಿಗೆ ಇನ್ಯಾವೆಲ್ಲ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.